ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮ ನಾನು ಮಾತಾಡಿದ್ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಹಲೋ, ನಾನು ಮಾತಾಡಿದ್ದು ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ದಯವಿಟ್ಟು. ನಮಸ್ತೆ ನಮಸ್ತೆ ನಮಸ್ತೆ. ಸೊ ನಾನು ಮಾತಾಡಿದ್ದು ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರಿಂದ ಇವತ್ತು ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಾ, ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ಜಾಯ್ನ್ ಆಗಿದ್ದೀರಾ ಹೇಳಿ, ಸೊ ದ್ಯಾಟ್ ಎವ್ರಿಬಡಿ ಗೆಟ್ ಇನ್ಸ್ಪೈರ್ಡ್. ನಿಮ್ಮಿಂದ ಇನ್ನೊಂದಿಷ್ಟು ಜನಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂದಂಗೆ ಈ ಕಾರ್ಯಕ್ರಮ ಇರೋದು ಪ್ರತಿ ಸಂಡೇ, ಪ್ರತಿ ಆದಿತ್ಯವಾರ 7 ಗಂಟೆಗೆ. ಕ್ರಿಕೆಟ್ ಇರ್ಲಿ ಬಿಡ್ಲಿ, ಶಿವರಾತ್ರಿ ಇರ್ಲಿ, ಬೇರೆ ಹಬ್ಬ ಇರ್ಲಿ, ನಮ್ಮವರು ಪ್ರತಿ ವಾರ ಬರ್ತಾ ಇರೋದು ನೋಡಿದ್ರೆ ಭಾರಿ ಖುಷಿ ಆಗ್ತಾ ಇದೆ. ಆಯ್ತಾ? ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವನಿತಾ ಬಜ್ಪೆ, ಓಕೆ. ಪ್ರಭಾಕರ್ ಉಡುಪಿ, ಓಕೆ, ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಇನ್ಯಾರ್ಯಾರು ಎಲ್ಲಿಂದ ಬಂದಿದ್ದಾರೆ ಒಂದೇ ನಿಮಿಷ ರೀ. ಓಕೆ, ರಾಜೇಶ್ ಪಡಬಿದ್ರೆ ಗೊತ್ತಿಲ್ಲ, ಓಕೆ. ರಮೇಶ್ ಬೇಗಂ, ಓಕೆ. ರಮೀಜಾ ಬೇಗಂ ಬಳ್ಳಾರಿ, ಓಕೆ, ನಮಸ್ಕಾರ ಮೇಡಮ್. ಸೊ ಕೆಲವರು ಹಾರ್ಡ್ ಕೋರ್ ಇದ್ದಾರೆ, ಯಾರು ನಮ್ಮ ಸುಳ್ಯದವರು, ಪುತ್ತೂರ್ನವರು, ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶಂಕರ್ ಬೆಂಗಳೂರು, ಗದಗ್ ಮಲ್ಲೇಶಪ್ಪ, ಓಕೆ, ವಂಡರ್ಫುಲ್. ರಾಜೇಶ್ ಪಡಬೇಡಿ, ಓಕೆ. ಪ್ರಭಾಕರ್ ಉಡುಪಿ, ಇನ್ಯಾರು ರೇಣುಕಾ ಸೂರತ್ಕಲ್ ಮುಲ್ಕಿ ಬ್ರಾಂಚ್, ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ದೊಡ್ಡವಾಡ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಿ ಈಸ್ ಭೀಮಾ ಸಖಿ, ಸಕ್ಸಸ್ಫುಲ್ ಭೀಮಾ ಸಖಿ, ವೆಲ್ಕಮ್ ಮೇಡಮ್. ರಾಧಾ ತಿಪ್ಟೂರು, ಥ್ಯಾಂಕ್ ಯು. ಎಲ್ಲರಿಗೂ ಬಂದವರಿಗೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ, ನಾವು ಒಟ್ಟಾರೆ ನಮ್ಮಲ್ಲಿರುವಂತಹ ಒಂದು ಏನು ಸಾಧನೆ ಮಾಡಿದ್ದಾರೆ ಅವರಿಗೊಂದು ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟು ಅವರಿಂದ ಉಳಿದವರಿಗೆ ಮೋಟಿವೇಶನ್ ಮಾಡೋಣ ಅಂತ ಕಾರ್ಯಕ್ರಮ. ಹಾಗಾದ್ರಿಂದ ಇವತ್ತು ನಾನಾ ಭಾಗಗಳು, ಕರ್ನಾಟಕದ ನಾನಾ ಭಾಗಗಳಿಂದ ನೀವು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಸ್ವಾಗತ. ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ನಾನು ಹೇಳಿದಾಗ ಪ್ರತಿ ವಾರ ಸಂಡೇ 7ರಿಂದ 8:15 ತನಕ ನಡೆಯುತ್ತೆ. ಇವತ್ತಿನ ದಿವಸದ ಸ್ಪೀಕರ್ ಅಥವಾ ಇವತ್ತಿನ ದಿವಸ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸುನಿಲ್ ಸರ್ ಅವರು ಮೂಲತಃ ಬೆಂಗಳೂರವರು. ಬೆಂಗಳೂರಲ್ಲಿ ಸುಮಾರು 15-16 ವರ್ಷದಿಂದ ಎಲ್ಲ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೇನೇ ಬರೀ ಇನ್ಶೂರೆನ್ಸ್ ಮಾತ್ರ ಅಲ್ಲದೆ ಎಂಟೈರ್ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಮ್ಯೂಚುವಲ್ ಫಂಡ್ಸು ಅದನ್ನು ಮಾಡ್ತಾರೆ. ಹಾಗಾಗಿ ಕಸ್ಟಮರಿಗೆ ಬೇಕಾಗಿರುವಂತಹ ಫೈನಾನ್ಷಿಯಲ್ ಪ್ರಾಡಕ್ಟ್ಸನ್ನೇ, ಹೆಲ್ತ್ ಇನ್ಶೂರೆನ್ಸನ್ನೇ, ಮ್ಯೂಚುವಲ್ ಫಂಡನ್ನೇ, ಈ ತರಹದ ಒಂದು ಒಟ್ಟಾರೆ ಕಸ್ಟಮರ್ಗೆ ಬೇಕಾಗಿರುವಂತಹ ಫೈನಾನ್ಷಿಯಲ್ ರಿಲೇಟೆಡ್ ಆಕ್ಟಿವಿಟೀಸಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಮಾತ್ರ ಅಲ್ಲ, ಇಲ್ಲಿ ತನಕ ಕಳೆದ ಹಲವಾರು ವರ್ಷಗಳಲ್ಲಿ ಬೇರೆ ಬೇರೆ ದೋಷಗಳನ್ನು ಹೋಗಿ ಬಂದಿದ್ದಾರೆ. ಅಂದರೆ ಪ್ರತಿ ಸಲ MDRT ಅಚೀವ್ ಮಾಡಿದಾಗ್ಲೂ MDRT ಒಂದು ಕಾನ್ಫರೆನ್ಸ್ ಅಂತ ಇರುತ್ತೆ. ಎಷ್ಟು ಜನ ಗೊತ್ತು ಕಾನ್ಫರೆನ್ಸ್ ಇರೋದು MDRTದು? ಮೀ ಅಂತ ಟೈಪ್ ಮಾಡಿ. ಎಷ್ಟು ಜನಕ್ಕೆ ಗೊತ್ತಿದೆ ಕಾನ್ಫರೆನ್ಸ್ ನಡೆಯುತ್ತೆ ವರ್ಷಕ್ಕೊಂದ್ಸಲ ಅಂತ ಹೇಳಿ? ಎಲ್ಲೆಲ್ಲಿ ನಡೆಯುತ್ತೆ ಅಂತ ಏನಾದ್ರು ಗೊತ್ತಾ ಯಾರಿಗಾದ್ರು? ಗೊತ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ, ನೋ ಅಂತ ಹಾಕಿ, ಇಲ್ಲ ಅಂತ ಹಾಕಿ, ಪರವಾಗಿಲ್ಲ. ಐ ಆಮ್ ಜಸ್ಟ್ ವೈಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, ಯಾರ್ಯಾರು ಹಾಕಿದ್ರಿ? ಓಕೆ, ಮೆಸೇಜ್ ಬರ್ತಾ ಇದೆ, ಥ್ಯಾಂಕ್ ಯು. ಓಕೆ, ಎಸ್, ನೋ, ಓಕೆ, ವೆರಿ ಗುಡ್. ಸೊ ಹಾಗಾಗಿ ಯಾವ್ಯಾವ ದೇಶದಲ್ಲಿ ಕಾರ್ಯಕ್ರಮ ನಡೆದಿದೆ, ಎಷ್ಟು ದೇಶಗಳನ್ನು ನೋಡಿದ್ದಾರೆ, ಆ ದೇಶಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಹೋದಾಗ ಯಾವ ಒಂದು ವಿಚಾರ ಸಿಗುತ್ತೆ, ಇದನ್ನ ಬಗ್ಗೆ ಎಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಸುನಿಲ್ ಅವರಿದ್ದಾರೆ. ಎಲ್ಲರೂ ವೆಲ್ಕಮ್ ಸುನಿಲ್ ಸರ್ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ಬೋದಾ? ಅವರ ಕಂಪನಿ ಹೆಸರು ವಿನ್ ನೆಸ್ಟ್ ಅಂತ ಹೇಳಿ, ಅವರು ಇರುವಂಥದ್ದು ಬೆಂಗಳೂರು. ಹಾಗಾಗಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಸುನಿಲ್ ಸರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಸುನಿಲ್ ಸರ್, ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಈ ಕರ್ನಾಟಕದಾದ್ಯಂತ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಿ ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ಅಂತ ಹೇಳಿ. ಹಾಗಾಗಿ ನೀವು ಬರೀ MDRT ಮಾತ್ರ ಮಾಡೋದಲ್ಲದೆ MDRT ಅಸೋಸಿಯೇಷನ್ ಚೇರ್ಪರ್ಸನ್ ಕೂಡ ಅಲ್ವಾ? ಹಾಗಾಗಿ ನಿಮ್ಮ ಆ ಪರಿಚಯವನ್ನು ಮಾಡಿಕೊಟ್ಟು MDRT ಚೇರ್ಪರ್ಸನ್ ಅಂದ್ರೆ ಏನು, ಅದರ ಉದ್ದೇಶಗಳೇನು, ಅದರಿಂದ ಶುರು ಮಾಡಿಬಿಟ್ಟು ಆಮೇಲೆ ನಿಮ್ಮ ಬಗ್ಗೆ ತಿಳ್ಕೊಣ. ಓವರ್ ಟು ಯು ಸರ್. ಮೊದಲನೇದಾಗಿ ಎಲ್ರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಇವತ್ತು ಒಂದು ಇಡೀ ದೇಶ, ಬಹುಶಃ ಒಂದು 10-15 ಕೋಟಿ ಜನ ಜಿಯೋ ಹಾಟ್ ಸ್ಟಾರ್ಸ್ ನಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ. ಆದ್ರೂ ಸಹ
ಇಲ್ಲಿ ಬಹಳ ಉತ್ಸುಕತೆಯಿಂದ, ಉತ್ಸಾಹದಿಂದ, ಏನು ಒಂದು ಲವಲವಿಕೆಯಿಂದ ಇಂದು MDRT ಬಗ್ಗೆ ತಿಳ್ಕೊಬೇಕು. ನಾನು MDRT ಆಗ್ಬೇಕು, ಮತ್ತೆ ಈ MDRT ನೀವು ನಡೆಸ್ತಕ್ಕಂತ ವೀಕ್ಲಿ ಕಾರ್ಯಾಗಾರದಲ್ಲಿ ಏನ್ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಅಂದ್ರೆ ದಟ್ ಮೀನ್ಸ್ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಅಡ್ವೈಸರ್ ಕೂಡ ಈ ವೃತ್ತಿ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದಾನೆ ಅಂತ ಆಗುತ್ತೆ. ಮೈ ಪ್ರಯಾರಿಟಿ ಈಸ್ ರೈಟ್, ನನ್ನ ಮೊದಲ ಆದ್ಯತೆ ರೈಟ್ MDRT ಅಂತ ಆಗುತ್ತೆ. ಮತ್ತೆ ಈ ವೃತ್ತಿಗೆ ನನ್ನ ಪ್ರೀತಿ ಅಂತ ಸಂಕೇತಿಸುತ್ತೆ. ಸತೀಶ್ ಪ್ರಭು ಸರ್ ನನ್ ಜೊತೆ ಇವತ್ತು ನನ್ನ ಸೀನಿಯರ್ ಮೆಂಟರ್ ಮಧುಸೂದನ್ ಗಡ್ ಇದ್ದಾರೆ. ಅವ್ರು ಮೊದಲು ಮಾತಾಡ್ತಾರೆ ಇವತ್ತು. ಹೌದಾ? ಅವರಿಗೆ ಈಗ ಪ್ಯಾನಲಿಸ್ಟ್ ಮಾಡಿದೆ ಸರ್. ನೀವು ಮಧುಸೂದನ್ ಸರ್ ನಿಮ್ಗೆ ಪ್ಯಾನಲಿಸ್ಟ್ ಮಾಡಿದೀನಿ, ದಯವಿಟ್ಟು ಪ್ಯಾನಲಿಸ್ಟ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ವಿಡಿಯೋ ಬಂದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಸುನಿಲ್ ಸರ್, ಮಧುಸೂದನ್ ಗಡ್ ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಟ್ರೆ. ನಾನೇ ಪರಿಚಯ ಮಾಡ್ಕೊಡ್ತೀನಿ. ಸತೀಶ್, ಮಧುಸೂದನ್ ನನಗೂ ಮೆಂಟರ್ ಫಸ್ಟ್ ಆಫ್ ಆಲ್. ಓಕೆ. ಮತ್ತೆ ಇವರು ಏರಿಯಾ ಚೇರ್ ಅಂತಾರೆ. MDRT ಅವರು $1 million ರೌಂಡ್ ಟೇಬಲ್ ಬಾಡಿ ಈ ಒಂದು ವಿಶಿಷ್ಟವಾದಂತ ಗೌರವನ ಕೊಟ್ಟಿದ್ದಾರೆ ಮಧುಸೂದನ್ ಗಡ್ಗೆ. ಅದೇನಪ್ಪಾ ಅಂದ್ರೆ, ನೀವು ಕರ್ನಾಟಕ ಮತ್ತೆ ಆಂಧ್ರದಲ್ಲಿ ಹೆಚ್ಚಿಗೆ ಪ್ರಚಾರವನ್ನ ಮಾಡಿ ರೈಟ್ $1 million ಮೆಂಬರ್ ಹೆಚ್ಚು ಜನಗಳನ್ನು ಸೃಷ್ಟಿ ಮಾಡಿ, ಹೆಚ್ಚು ಮೆಂಬರ್ಸ್ ಅನ್ನು ಸೃಷ್ಟಿ ಮಾಡಿ ಅನ್ನೋ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಹಣದ ಸಂಭಾವನೆ ಇಲ್ಲ. ಆದ್ರೆ ಇದು ಅವರು ತಮ್ಮ ಸ್ವಂತ ಇಚ್ಛೆಯಿಂದ, ಒಂದು ಸ್ವಂತ ಖುಷಿಯಿಂದ ಮಾಡ್ತಕ್ಕಂತ ಒಂದು ಕೆಲಸ. ಯಾತಕ್ಕಿಂತ ಒಂದು ಹೆಚ್ಚಿನ ಹೊರೆಯನ್ನ ಅವ್ರ ಹೆಗಲ್ ಮೇಲೆ ಹೊರಿಸಿದ್ದಾರೆ ಅಂತ ಹೇಳಿದ್ರೆ, ಇವರು ಸತತವಾಗಿ 19 ಬಾರಿ $1 million ರೌಂಡ್ ಟೇಬಲ್ ಮೆಂಬರ್ ಅನ್ನ ಅಲಂಕರಿಸಿದ್ದಾರೆ. ಮತ್ತೆ ಮಧುನಲ್ಲಿ ಒಂದು ವಿಶೇಷವಾದಂತ ಒಂದು ಗುಣ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ತಮ್ಮ ಸ್ವಂತ ಜೋಬಿನ ಖರ್ಚಿನಿಂದ ಪ್ರತಿ ವರ್ಷವೂ ಬಿಡದೆ ಸತತವಾಗಿ ಬಹುಶಃ ಒಂದು 15ರಿಂದ 20 ಸಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ $1 million ರೌಂಡ್ ಟೇಬಲ್ ಕ್ವಾಲಿಫೈ ಆದ ತಕ್ಷಣ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿಕೊಂಡು ಆ ದೇಶಕ್ಕೆ ಹೋಗಿ ಅಲ್ಲಿ ನಡೀತಕ್ಕಂತಹ ಕಾರ್ಯಾಗಾರ ಏನು ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶದವರು ಅಲ್ಲಿ ಸೇರ್ತಾರೆ ಈ $1 million ರೌಂಡ್ ಟೇಬಲ್ ಮೆಂಬರ್ ಕಾರ್ಯಕ್ರಮಕ್ಕೆ. ಪ್ರತಿ ವರ್ಷ ಜೂನ್ ಅಲ್ಲಿ ನಡೆಯುತ್ತೆ. ಇಲ್ಲಿ ಮಧು ಬಹಳ ಉತ್ಸುಕತೆಯಿಂದ, ಲವಲವಿಕೆಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಸತತವಾಗಿ 19 ಸಲ ಕ್ವಾಲಿಫೈ ಆಗಿದ್ದಾರೆ. 25 ವರ್ಷಗಳಿಂದ ನಿರಂತರವಾಗಿ ಈ ಕಾಯಕದಲ್ಲಿ ತಮ್ಮನ್ನ ಅವರು ತೊಡಗಿಸ್ಕೊಂಡಿದ್ದಾರೆ. ಅದಲ್ದಿರ ಅವರು ಒಂದು 300ರಿಂದ 400 ಕೋಟಿಯಷ್ಟು ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಬೃಹತ್ ಒಂದು ಸಂಸ್ಥೆ ನಡೆಸಿ ಅದರಲ್ಲಿ ಬಹುಶಃ 3,000 ಜನಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಕ್ಲೈಂಟ್ಸ್ ಅನ್ನ. ರೈಟ್, ಅವರ ಕ್ಲೈಂಟ್ಸ್ ಇಡೀ ವಿಶ್ವವ್ಯಾಪಿ ನೆಲೆಸಿದೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ. ಕರ್ನಾಟಕದ ಹೆಮ್ಮೆಯ ಪುತ್ರ ನಮ್ಮ ಒಂದು ಈ ವೃತ್ತಿಗೆ, ರೈಟ್, ಜೀವ ವಿಮೆ ವೃತ್ತಿಗೆ ಮಧು ಒಂದು ದೊಡ್ಡ ಅಪಾರವಾದ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಸೊ ಇವತ್ತು ನಾವು ಮಧುವಿಂದ ಸಾಕಷ್ಟು ಕಲಿಬಹುದು. ರೈಟ್, ಯಾಕಂದ್ರೆ 25 ವರ್ಷದಿಂದ ಈ ವೃತ್ತಿಯಲ್ಲಿ ಇದ್ಕೊಂಡು 19 ಬಾರಿ MDRT COT ಆಗಿರ್ತಕ್ಕಂಥ ಮೆಂಬರ್ ಇವತ್ತು ನಮಗೆ ಬಂದು ಅವರ ಒಂದು ಒಂದು ಯಶಸ್ಸಿನ ಒಂದು ಸೂತ್ರಗಳನ್ನ ಹಂಚ್ಕೊಳ್ಳೋದಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಖಂಡಿತವಾಗ್ಲೂ ಖುಷಿ ಆಗುತ್ತೆ. ರೈಟ್, ಓವರ್ ಟು ಮಧುಸೂದನ್ ಗಡ್ ಸರ್. ವೆಲ್ಕಮ್ ಸರ್. ಮಧುಸೂದನ್ ಸರ್, ನಾನು ಹೇಳ್ತಿದ್ದಂಗೆ ಇದು ನಮ್ದು ವಾರದ ಕಾರ್ಯಕ್ರಮ. ಬೇರೆ ಬೇರೆ ಕಡೆಯಿಂದ ಕರ್ನಾಟಕದಾದ್ಯಂತ ಇರುವಂತಹ ನಮ್ಮ LIC ಏಜೆಂಟ್ ಆಗಿರ್ಬೋದು, ಈಗ ಭೀಮಾ ಸಖಿ ಅನ್ನುವಂಥದ್ದು ಹೊಸ ಕಾನ್ಸೆಪ್ಟ್ ಬಂದಿದೆ. ಆ ಭೀಮಾ ಸಖಿಯರ್ ಇರ್ಬೋದು, ಒಂದು 18,000 ಜನ, 18ರಿಂದ 20,000 ಜನ ರಿಕ್ರೂಟ್ ಆಗಿದ್ದಾರೆ ಕರ್ನಾಟಕದಲ್ಲಿ. ಹೆಣ್ಮಕ್ಳು ಅವರಿಗೆ ಸ್ಟೈಪಂಡ್ ಸಿಗುವಂಥದ್ದು ಇರುತ್ತೆ 3 ವರ್ಷದ ತನಕ. ಹಾಗಾಗಿ ಕೆಲವರು ಅವ್ರು ಸಕ್ಸಸ್ ಆಗಿದ್ದವರಿದ್ದಾರೆ. ಹಾಗೇನೇನೆ ಕೆಲವೊಬ್ರು ಡೆವಲಪ್ಮೆಂಟ್ ಆಫೀಸರು, ಪರ್ಫಾರ್ಮಿಂಗ್ ಡೆವಲಪ್ಮೆಂಟ್ ಆಫೀಸರ್ಸು SB ಅಂತ ಕರೀತಾರೆ, ಅವರು ಸಹ ಇರ್ತಾರೆ. ಒಟ್ಟಾರೆ ಕರ್ನಾಟಕದಾದ್ಯಂತ ಯಾರ್ಯಾರಿಗೆ ತಮ್ಮ ಕಲಿಕೆಯಲ್ಲಿ ವಿಶ್ವಾಸ ಇದೆ, ನಾವು ಕಲ್ತದ್ದನ್ನು ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ನಮ್ಮವ್ರು ಬರ್ತಾರೆ. 1 ಗಂಟೆ ಪ್ರತಿ ವಾರ ಕೊಡ್ತಾ ಇದ್ದಾರೆ. ಇದರಿಂದ ಕೆಲವರಿಗೆ ಉಪಯೋಗ ಆಗಿದೆ ಅನ್ನೋದು ವಿಷಯವನ್ನ ಹೇಳ್ಕೊಟ್ಟಿದ್ದಾರೆ. ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ವುಮೆನ್ಸ್ ಡೇ ವಿಶಸ್, ಎಲ್ಲರಿಗೂ ವುಮೆನ್ಸ್ ಡೇ ವಿಶಸ್ ಹೇಳ್ತಾ ಮಧುಸೂದನ್ ಗಡ್ ಸರಿಗೆ ವೆಲ್ಕಮ್ ಸರ್ ಅಂತೇಳಿ ದಯವಿಟ್ಟು ಮೆಸೇಜ್ ಹಾಕಿ. ಓವರ್ ಟು ಯು ಸರ್.
ಧನ್ಯವಾದ ಸರ್, ತುಂಬಾ ಸಂತೋಷ ಆಯ್ತು. ಅಂಡ್ ಥ್ಯಾಂಕ್ ಯು ಸುನಿಲ್. ಇನ್ಫ್ಯಾಕ್ಟ್ ನಾವು ಸುನಿಲ್ ಇಬ್ರು ಅದೇ ಹಂತದಲ್ಲೇ ಇದ್ದೀವಿ. ಅವರು CFP ಮಾಡಿ COT ಮಾಡಿದ್ದಾರೆ. ಸೊ ಇಷ್ಟೇ ಸುಮಾರು ಸಲ MDRT ಅವ್ರದ್ದು ಆಗಿದೆ. ಅಂಡ್ ಅವ್ರದ್ದು ಹೇಗೆ ಟೀಮ್ ಇದೆ, ನಮ್ದು ಹಾಗೆ ಮಲ್ಟಿಪಲ್ ಬೇರೆ ಬೇರೆ ತರಹದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಡೀಲ್ ಮಾಡ್ತಿದೀವಿ. ಸುಮಾರು 20 ಜನ ನನಗೆ ಟೀಮ್ ಇದ್ದಾರೆ ಇವತ್ತಿನ ದಿವಸ. ಸೊ ಹಾಗಾಗಿ ಖುಷಿ ಆಗ್ತದೆ. ಧನ್ಯವಾದಗಳು. ಅಂಡ್ ಎಲ್ಲರೂ ನನ್ನ ಮಾತುಗಳನ್ನ ಕೇಳ್ತಿದ್ದೀರಾ. ಸೊ ನಾಳೆಯಿಂದ ನಿಮ್ಮ MDRT ಬೇಗ ಆಗ್ಲಿ ಅಂತ ಕೇಳುತ್ತಾ ನನ್ನ ಮಾತುಕತೆ ಶುರು ಮಾಡುತ್ತೀನಿ. ಸರಿ ಸರ್, ಸರಿ ಸರ್. ಅಂದ್ರೆ ಸೊ ಹೇಳಿ ಸರ್. ಮೊಟ್ಟ ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಈ ಪ್ರಶ್ನೆ. MDRT ಅನ್ನುವಂಥ ವಿಚಾರ ಇತ್ತೀಚೆಗೆ ಬಹಳ ಎಲ್ಲರಿಗೂ ಗೊತ್ತಾಗಿರುವಂತಹದ್ದು. ಬಟ್ 15-20 ವರ್ಷದ ಮುಂಚೆ MDRT ಬಗ್ಗೆ ಬಹಳ ಜನ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ MDRT ಅಂದ್ರೆ ಏನು, ಅದ್ರ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ಅನ್ನೋದನ್ನ ನೀವು ಮೊಟ್ಟ ಮೊದಲನೇದಾಗಿ ಹೇಳಿದ್ರೆ ಚೆನ್ನಾಗಿರೋದು. ಓವರ್ ಟು ಯು ಸರ್. ಥ್ಯಾಂಕ್ ಯು. ಸೊ MDRT ಸುಮಾರೀಗ ನಾಳೆ 2027ಕ್ಕೆ 100 ವರ್ಷ ಆಗುತ್ತೆ. ಸೊ ಸುಮಾರು ಅಷ್ಟು ಹಳೇದು. ಓಕೆ, ಏನು ಒಂದು ಈಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಲ್ಲ ತುಂಬಾ ಜೋರಾಗಿ ನಡೀತಿರೋದ್ರಿಂದ ಎಲ್ಲರಿಗೂ ಬೇಗ ತಿಳಿತಾ ಇದೆ. ಅದರ್ವೈಸ್ ಸುಮಾರು ಟೈಮ್ ಇಂದ ಇತ್ತು. ನನಗೆ MDRT ಅನ್ನೋದು ಹುಚ್ಚು ಯಾವಾಗ ಬಂತು ಅಂದ್ರೆ, ಲೆಸ್ ದನ್ 1%, 1% ಜನಗಳಿಗಿಂತ ಕಡಿಮೆ MDRT ಕ್ವಾಲಿಫೈ ಆಗ್ತಿದ್ದಾರೆ ಜಗತ್ತಿನಾದ್ಯಂತ. ಬರೀ ಬೆಂಗಳೂರಲ್ಲ, ಇಂಡಿಯಾ ಅಲ್ಲ, ಬಟ್ ಪೂರ್ತಿ ಜಗತ್ತಲ್ಲಿ. ಶ್ರೀಲಂಕಾದಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಇರಲಿ, ಅಮೆರಿಕಾದಲ್ಲಿರ್ಲಿ, ಲಂಡನ್ ಅಲ್ಲಿರ್ಲಿ, ಎಲ್ಲಾರು ಈ MDRT ಗೆ ಕ್ವಾಲಿಫೈ ಆಗಬೇಕು. ಅವ್ರೆಲ್ಲಾ ಕಡೆ ಲೆಕ್ಕ ಹಾಕಿದ್ರೆ ಲೆಸ್ ದನ್ 1% ಆಗ್ತಿದ್ದಾರೆ. ಸೊ ಆ ಪ್ರಿವಿಲೇಜ್, ಆ ಪ್ರೆಸ್ಟೀಜ್, ಅದು ಖುಷಿ ಏನಿದೆಯೋ ಅದು ಹೇಳೋದಕ್ಕೆ ಕಷ್ಟ ಇದೆ. ಸೊ ಹಾಗಾಗಿ MDRT ಮಾಡಬೇಕು ಅಂತ ಮೊದಲನೇ ಸಲ ಛಲ ಬಂತು. ಅದಾದ್ಮೇಲೆ ಇದುವರ ತನಕ ಹಿಂದೆ ತಿರುಗಿ ನೋಡಿಲ್ಲ. ಹಾ ಹಾ, ವೆರಿ ಗುಡ್ ಸರ್. ಸುನಿಲ್ ಸರ್, ನಿಮ್ಗೆ ಯಾಕೆ MDRT ಮಾಡ್ಬೇಕಂತ ಅನ್ನಿಸ್ತು? ಈ ನಾನು ಈ ಇಂಡಸ್ಟ್ರಿಯನ್ನ ದಾಪ್ಗಾಲಿಟ್ಟಾಗ ನನ್ಗೆ ಮಧು ಅಂತ ವ್ಯಕ್ತಿಗಳ ಒಂದು ದರ್ಶನ ಆಯ್ತು. ಸೊ ಅಂತ ವ್ಯಕ್ತಿಗಳು ನನ್ಗೆ ಸ್ಫೂರ್ತಿದಾಯಕರಾದ್ರು. ಮತ್ತೆ ನಾನು ಬಹಳ ದಿಗ್ಗಜರನ್ನ ನೋಡ್ತಾ ಇದ್ದೆ. ಅವರು ಪ್ರಪಂಚ ಪರ್ಯಟನೆ ಮಾಡೋದು, ಮತ್ತೆ ಅವ್ರಿಗೆ ಈ ರಿವಾರ್ಡ್ಸ್, ರೆಕಗ್ನಿಷನ್, ಮತ್ತೆ ಯಾವ ರೀತಿ ಹಣದ ಸಂಭಾವನೆ, ಇದೆಲ್ಲ ನೋಡಿ ನನ್ಗೆ ಜೀವನದಲ್ಲಿ ನಾನು ಬಹಳ ಒಂದು ಮುಖ್ಯವಾದ ಘಟ್ಟದಲ್ಲಿ ನಿಂತಿದ್ದೆ. ಸೊ ಅವಾಗ ಏನಾದ್ರು ಮಾಡ್ಬೇಕಪ್ಪ, ಇಂಥ ವ್ಯಕ್ತಿಗಳ ಜೊತೆ, ಇಂಗ್ಲಿಷ್ ನಲ್ಲಿ ನಾವೇನ್ ಹೇಳ್ತೀವಿ, ರಬ್ ಶೋಲ್ಡರ್ಸ್ ವಿತ್ ಸಕ್ಸಸ್ಫುಲ್ ಪೀಪಲ್. ಯು ಆರ್ ದ ಆವರೇಜ್ ಆಫ್ 5 ಪೀಪಲ್ ಹೂಮ್ ಯು ಸರೌಂಡ್ ವಿತ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾರ ಜೊತೆ ಬೆರಿತೀನಿ ಆ ವ್ಯಕ್ತಿ ಆಗ್ತೀನಿ. ಸೊ 5 ಮುಖ್ಯ ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಾನು ನನ್ನ ವೃತ್ತಿ ಪ್ರಾರಂಭವಾದಾಗ ಈ ಒಂದು ಉದ್ಯಮದಲ್ಲಿ ಸೊ ಇಂಥ ವ್ಯಕ್ತಿಗಳ ಜೊತೆ ಒಡನಾಟ ಬಂತು. ಸೊ ನಾನು ಅವ್ರ ತರ ಆಗ್ಬೇಕು ಅಂತ, ರೈಟ್? ಸೊ ಹಾಗಾಗಿ ನನ್ಗೆ ಅಲ್ಲಿಂದ ಒಂದು ಏನು ಸ್ಫೂರ್ತಿ ಬಂತು, ಅಲ್ಲಿಂದ ನಾನು ಸಹ ಹಿಂದೆ ತಿರುಗಿ ನೋಡಿಲ್ಲ, ರೈಟ್? ಸೊ ಒಂದು ಇದೇ ಕಾಯಕದಲ್ಲಿ ಮತ್ತೆ ಒಂದ್ಸಲ ಫಸ್ಟ್ ಟೈಮ್ ನಾನು ಕ್ವಾಲಿಫೈ ಆದಾಗ ನನ್ನ ಒಂದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಕರ್ಕೊಂಡು ಹೋಗಿದ್ರು, ಮಲೇಷಿಯಾ, ಸಿಂಗಪೂರ್. ಸೊ ನನಗೆ ಪ್ರಪಂಚ ನೋಡೋ ಒಂದು ಉತ್ಸುಕತೆ ಹುಡ್ತು, ರೈಟ್? ಅವತ್ತು 2005-6ರಲ್ಲಿ. ಸೊ ಅವತ್ತಿಂದ ಇವತ್ತವರೆಗೂ ಒಂದು ಸುಮಾರು 40 ದೇಶಗಳನ್ನ ಒಂದು ಸಂದರ್ಶಿಸಿದ್ದೀನಿ. ಅಮೆರಿಕ ಒಂದು 5-6 ಸಲ ಹೋಗಿ ಬಂದಿದ್ದೀನಿ. ಪ್ರತಿ ಸಲ ಅಮೆರಿಕ ಹೋಗೋದು ಬಂದಲು ವಾಪಸ್ ಫ್ಲೈಟ್ ಬರ್ಬೇಕಾದ್ರೆ ಮತ್ತೆ ಅದನ್ನೇ ಕೇಳ್ಕೊಂಡ್ಬರ್ತೀನಿ, ಮತ್ತೆ ಈ ದೇಶಕ್ಕೆ ಬರೋಂತ ಒಂದು ಅವಕಾಶ ಕಲ್ಪಿಸ್ಕೊಳ್ತೀನಿ ನಾನು ಅಂತ ಹೇಳ್ಕೊಂಡೇ ಬರ್ತೀನಿ. ಸೊ ಈ ವರ್ಷ ಮತ್ತೆ ನಾನು ತುದಿಗಾಲಲ್ಲಿ ನಿಂತಿದ್ದೀನಿ. ಈ ವರ್ಷ ಈಗ ಅನಹ್ಯಾಲಮ್ ಅಂತ ಒಂದು ದೇಶದಲ್ಲಿ ನಡೀತಾ ಇದೆ, ಕ್ಯಾಲಿಫೋರ್ನಿಯಾ ಅನ್ನೋ ಒಂದು ಊರಲ್ಲಿ. ಸೊ ಈಗ ಕ್ವಾಲಿಫೈ ಆಗಿದ್ದೀವಿ. ಈಗ ಮತ್ತೆ ಕಾಯ್ತಾ ಇದೀವಿ ಜೂನ್ 7 ಬರ್ಲಿ ಅಟೆಂಡ್ ಮಾಡ್ಬೇಕು ಅಂತ. ಸೊ ಇದೇ ಒಂದು ನಮ್ಗೆ ಈ ಪ್ರಪಂಚ ನೋಡೋ ಒಂದು ಸೌಭಾಗ್ಯ. ಮತ್ತೆ ಅಲ್ಲಿ 1% ಕ್ಲಬ್ ಅಂತ ಹೇಳಿದ್ರು ನಮ್ಮ ಮಧುಸೂದನ್ ಗಡ್. ಆ 1% ಆಗ್ಬೇಕಪ್ಪ ಈ ಪ್ರಪಂಚದಲ್ಲಿ 100 ಜನದ ಜೊತೆ. ಐ ವಾಂಟ್ ಟು ಬಿ ಎಕ್ಸ್ಟ್ರಾರ್ಡಿನರಿ, ಸ್ಪೆಷಲ್, ರೈಟ್? ರೆಕಗ್ನೈಸ್ಡ್ ಆಗ್ಬೇಕು. 1% ಕ್ಲಬ್ ಅಂತಾನೆ ಇದೆ, ಪ್ರೀಮಿಯರ್ ಅಸೋಸಿಯೇಷನ್ ಆಫ್ ಫೈನಾನ್ಷಿಯಲ್ ಪ್ರೊಫೆಷನಲ್ಸ್. MDRT ಕೆಳಗೆ ಒಂದು ಸ್ಲೋಗನ್ ಇರುತ್ತೆ. ಆ ಸ್ಲೋಗನ್ ಏನಪ್ಪಾ ಅಂದ್ರೆ ಪ್ರೀಮಿಯರ್ ಅಸೋಸಿಯೇಷನ್ ಆಫ್ ಫೈನಾನ್ಷಿಯಲ್ ಪ್ರೊಫೆಷನಲ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಕೋಟ್ ಅದು. ಓಕೆ, ಸೊ ಐ ಆಮ್ ಡಿಫ್ರೆಂಟ್. ಸೊ ಆ ಒಂದು ಭಾವನೆ ನಮ್ಗೆ ಬರುತ್ತೆ. ಸೊ ಇದೆಲ್ಲ ಒಂದು ಕಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸತೀಶ್ ಪ್ರಭು. ಸೊ ಈಗ ಅಲ್ಲಿ ನೀವು ಆ ಸಂಸ್ಥೆಗಳಿಗೆ ಆ ಕಾರ್ಯಕ್ರಮಕ್ಕೆ ಹೋದಾಗ ಎಷ್ಟು ದಿವಸದ ಕಾರ್ಯಕ್ರಮ ಇರುತ್ತೆ? ಆ ಕಾರ್ಯಕ್ರಮದಲ್ಲಿ ಏನ್ ನಡೀತೆ? ಯಾಕಂದ್ರೆ ನಮ್ಮವರು ನಾವು ಇಲ್ಲಿ ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ, ಕೆಲವಷ್ಟು ಜನ ಮಾತ್ರ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. MDRT ಅಥವಾ ಅವರು
ಅವ್ರ ವಿಸಿಟಿಂಗ್ ಕಾರ್ಡಲ್ಲಿ ಹಾಕ್ಕೋಬೇಕು ಅಂದ್ರೆ ಏನು ಮಾಡಬೇಕು, ಅದಕ್ಕೇನಾದರೂ ಪೇಮೆಂಟನ್ನು ಕೊಡ್ಬೇಕಾ, ಅಥವಾ ಆ MDRT ಅನ್ನೋದನ್ನು ವಿಸಿಟಿಂಗ್ ಕಾರ್ಡಲ್ಲಿ ಹಾಕಿದ್ರೆ ಏನಾದರೂ ಉಪಯೋಗ ಇದೆಯಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಕೊಡ್ತೀನಿ. ಮೊದಲನೇದಾಗಿ MDRT ಕಾನ್ಫರೆನ್ಸ್ ಅಂತ ಕನ್ವೆನ್ಷನ್ ಅಂತ ಏನ್ ಬರುತ್ತೋ ಅಮೆರಿಕ ಅಥವಾ ಕೆನಡಾ ಎರಡರಲ್ಲಿ ಒಂದು ಕಡೆ ನಡೆಸ್ತಾರೆ. ಅದು ಜೂನ್ ತಿಂಗಳಲ್ಲಿ ಇರ್ತದೆ. ಅದಲ್ದೇನೆ ಈಗ ಲಾಸ್ಟ್ 7-8 ವರ್ಷದಿಂದ ಏಷ್ಯಾದ ಒಂದು ಕಂಟ್ರಿನಲ್ಲಿ, ಈ ವರ್ಷ ಆಸ್ಟ್ರೇಲಿಯಲ್ಲಿದೆ, ಸೊ ಹಿಂದಿನ ವರ್ಷ ಸಿಂಗಾಪುರ್ಲಿ ಇತ್ತು, ಎಲ್ಲೋ ಒಂದು ಕಡೆ ದುಬೈ, ಸಿಂಗಾಪುರ್, ಆಸ್ಟ್ರೇಲಿಯಾ ಆ ಥರ ಎಲ್ಲ ಏಷ್ಯನ್. ಯಾಕಂದ್ರೆ ಅಮೆರಿಕಕ್ಕೆ ಹೋಗೋದಕ್ಕೆ ವೀಸಾ ಸಿಗ್ಬೇಕು, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ದುಬೈಗೆ ಹೋಗ್ಬರಕ್ ಅಷ್ಟಿರಲ್ಲ. ಸೊ ಕನ್ವೆನ್ಷನ್ ಸೇಮು 3 ದಿವಸದ್ದಿರುತ್ತೆ. ಆ 3 ದಿವಸದಲ್ಲಿ ತರ್ತರ ಅವ್ರಿಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್, ಈಗ ನೀವು ನನ್ನನ್ನ ಸುನಿಲ್ನ ಹೇಗೆ ಕರೆಸಿದಿರೋ ಹಾಗೆ ಅಲ್ಲಿ 25 ವರ್ಷ 50 ವರ್ಷ MDRT COT TOT ಆಗಿರೋರು ಬರ್ತಾರೆ, ಬಂದು ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಬೇರೆ ಇಂಡಸ್ಟ್ರಿಯಿಂದ ಸ್ಪೀಕರ್ಸ್ ಬಂದು ನಮ್ಗೆ ಇನ್ಸೈಟ್ಸ್ ಕೊಡ್ತಾರೆ. ಅಂದ್ರೆ ಈಗ 25 ವರ್ಷದ ಹುಡುಗನ ಹತ್ರ ಮಾತಾಡ್ಬೇಕಂದ್ರೆ ನಾನು ಹೇಗ್ ಮಾತಾಡ್ಬೇಕು, ಅವ್ರದ್ದು ಇವತ್ತಿನ ದಿವಸ ಏನೇನ್ ತರದ್ದು ಆಪ್ಸ್ ತೆಗೆದು ನೋಡ್ತಿದ್ದಾರೆ, ಅದೇ 60 ವರ್ಷದವ್ರ ಜೊತೆ ಮಾತಾಡ್ತಿರ್ಬೇಕಂದ್ರೆ ಅವ್ರ ಥಾಟ್ ಪ್ರಾಸೆಸ್ ಏನಿರುತ್ತೆ, ಇವೆಲ್ಲ ಅಲ್ಲಿ ತಿಳುವಳಿಕೆ ನಂಗೆ ಸಿಗುತ್ತೆ. ಸೊ ಆ 3 ದಿವಸ ನಾವು ಹೋಗಿ ಬಂದ್ರೆ ನಾವು ಒಂಥರ ಸುಮಾರು ಜನ ಎಲ್ಲ ತಿರುಪತಿಗೆ ಹೋಗ್ತೀವಿ, ಹಾಗೆ ಹೋಗಿ ಬಂದಂಗ ಒಂಥರ ಮನ್ಸಿಗೆ ಹಗುರಾಗಿ ಸಾಕಷ್ಟು ಇನ್ಫಾರ್ಮೇಶನ್ ತಗೊಂಡ್ ಬಂದು ಬರೋ ವರ್ಷ ಕೆಲಸ ಮಾಡೋದಕ್ಕೆ ಸಾಕಷ್ಟು ಸ್ಫೂರ್ತಿ ಸಿಗುತ್ತೆ. ಆಮೇಲೆ ಕಸ್ಟಮರ್ಸ್ಗೆ ಇವತ್ತಿನ ದಿವಸ ಒಂದ್ ಕಾಲ ಇತ್ತು, ಕಸ್ಟಮರ್ಸ್ಗಳಿಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ಓದೋದಕ್ಕೆ ಏನು ಜಾಗ ಸಿಗ್ತಿರ್ಲಿಲ್ಲ. ಈಗ ರೀಲ್ ತೆಗಿಲಿ, ಅಪ್ಲಿಕೇಶನ್ ತಗೊಳ್ಳಿ, ಚಾಟ್ GPT ಹಾಕ್ಲಿ, ಎಲ್ಲಿ ಹೋದ್ರು ಅವ್ರಿಗೆ ನಮ್ಗೆ ಸುಮಾರು ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ನಾವು ಅವ್ರಿಗಿಂತ ಜಾಣರಾಗಿ ಚುರುಕಾಗಿ ಇರಬೇಕು ಅಂತಂದ್ರೆ ನಾವು ಇನ್ನೂ ಚೆನ್ನಾಗಿ ತಿಳಿದುಕೊಂಡು ಬರಬೇಕು. ಸೊ ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬರೋದು ನಮ್ಗೆ ಅದೇ. ಸೊ ಹೋಗೋದಕ್ಕೆ ಇಲ್ಲಿಂದ ಹೋಗೋದಕ್ಕೆ 2 ಇದೆ. ಒಂದು MDRT.org ಅಂತಿದೆ. MDRT.org ಅನ್ನೋದು ಒಂದು ವೆಬ್ಸೈಟ್ MDRT ಅವ್ರದ್ದು. ORG ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಇನ್ಶೂರೆನ್ಸ್ ಏಜೆಂಟ್ ಅಡ್ವೈಸರ್ಸ್ ಗಳಿಂದಲೇ ಮಾಡಿರತಕ್ಕಂತಹ ಒಂದು ಇದು ಪ್ರೋಗ್ರಾಮ್. ಸೊ ಅಲ್ಲಿ ಯಾರು ನಡೆಸ್ತಾ ಇದ್ರು ಅವರೆಲ್ಲ ನಮ್ ತರನೇ ಇನ್ಶೂರೆನ್ಸ್ ಅಡ್ವೈಸರ್ಸ್ MDRT ಆಗಿರೋರು, ಅವರೇ ನಡೆಸ್ತಾ ಇರೋದು, ಅವರೇ ಸ್ಪೀಕರ್ಸ್ ಎಲ್ಲ ಮಾಡ್ತಾರೆ. ಹೋಗೋದಕ್ಕೆ ಆ MDRT.org ರಿಜಿಸ್ಟರ್ ಮಾಡೋದಕ್ಕೆ $600 ಆಗುತ್ತೆ. ಸುಮಾರು 48,000-50,000 ರೂಪಾಯಿ ತನಕ ಆಗುತ್ತೆ. $600 ಕೊಟ್ರೆ ನನಗೆ ಪೂರ್ತಿ 1 ವರ್ಷ, ಜನವರಿ 1 ರಿಂದ 31 ಡಿಸೆಂಬರ್ ತನಕನು ಆ MDRT.org ಒಳಗೆ ಎಲ್ಲಾ ತರದ್ದು ವಿಡಿಯೋಸು, ಕಲಿಕೆ, ಹೇಗೆ MDRT ಮಾಡೋದು, ರೆಫರೆನ್ಸ್ ಹೇಗೆ ತಗೊಳ್ಳೋದು, ಹೇಗೆ ಏನು ಮಾತಾಡೋದು, ಎಲ್ಲದ್ರ ಬಗ್ಗೆನು ನೀಡ್ ಬೇಸ್ಡ್ ಸೆಲ್ಲಿಂಗ್ ಅಂತ ನಾವೇ ಹೇಳ್ತೀವಲ್ಲ, ಕಸ್ಟಮರ್ನ ಅರ್ಥ ಮಾಡ್ಕೊಂಡು ಕೊಡೋದಕ್ಕೆ ಪ್ರತಿಯೊಂದು ಇನ್ಫಾರ್ಮೇಶನ್, ವಿಡಿಯೋಸು, ಆಡಿಯೋ ಎಲ್ಲ ಇರ್ತದೆ. ಸೊ ನಾ ಅಲ್ಲಿಗೆ ಹೋಗ್ಬೇಕು ಅಂತಿಲ್ಲ, ಹೋದ್ರಂತೂ ಅದು ವಿಚಾರನೆ ಬೇರೆ. ಅದು ಹೋಗ್ದೇನೆ ವರ್ಷ ಪೂರ್ತಿ ಕಲಿಬಹುದು. ನಾವು 7 ರಿಂದ 8 ಹೇಗೆ ನೀವು ವ್ಯವಸ್ಥೆ ಮಾಡ್ತಿದ್ದೀರೋ ಹಾಗೆ ಕೂತಲ್ಲೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ಬೇಕಾದ್ರೂ ಒಂದು ಅರ್ಧ ಗಂಟೆ MDRT.org ನೋಡಿದ್ರೆ ಅದು ನಮ್ಗೆ $600. ಇದು ಬಿಟ್ರೆ $995 ಕೊಟ್ರೆ ಅಲ್ಲಿಗೆ ಹೋಗೋದಿಕ್ಕೆ ರಿಜಿಸ್ಟ್ರೇಷನ್ ಎಂಟ್ರಿ ಕಾನ್ವೆನ್ಷನ್ಗೆ ಎಂಟ್ರಿ ಆಗೋದಕ್ಕೆ $995 ಕೊಟ್ಟಬೇಕು. ಸುಮಾರು ಒಂದು 85,000-90,000 ರೂಪಾಯಿ ಆಗುತ್ತೆ. ಕೊಟ್ಟು ನಾನು 19 ವರ್ಷದಿಂದ ನನ್ನ ಜೇಬಿಂದಲೇ ಕೊಟ್ಟು ಹೋಗ್ತಾ ಇದ್ದೀನಿ ಇದುವರೆ ತನಕ. ಹೋಗೋ ಬರೋ ಖರ್ಚು ನಮ್ದೆ, ಅಲ್ಲಿ ಊಟದ ಖರ್ಚು ನಮ್ದೆ. ಬಟ್ ಇದು ಹೋದ್ ಬಂದ್ರೆ ನಾನು ಬರೋ ವರ್ಷದ್ದು MDRT 2 ಪಟ್ಟು MDRT 3 ಪಟ್ಟು MDRT ಸುಲಭವಾಗಿ ಮಾಡ್ತಾ ಇದ್ದೀನಿ 19 ವರ್ಷದಿಂದ. ಇದು MDRT ಅಡ್ವಾಂಟೇಜ್. ಈಗ ನನಗೆ ಅಷ್ಟು ದುಡ್ಡು ಹೆಂಗಪ್ಪ ತರೋದು ಅಂದ್ರೆ, ಸುಮಾರು ನಾವು MDRT ಈ ವರ್ಷ ಜನವರಿಯಿಂದ ಡಿಸೆಂಬರ್ ಅಲ್ಲಿ ನಾನು ಮಾಡ್ತೀನಿ ಅಂದ್ರೆ 52-53 ಲಕ್ಷದಷ್ಟು ಪ್ರೀಮಿಯಂ ಕಟ್ಟಬೇಕು. ಅಂದ್ರೆ 52,910 ಅಷ್ಟು ದುಡ್ಡು ಕಟ್ಟಿದ್ರೆ ನಂಗೆ ಸುಮಾರಾಗಿ ಒಂದು ಆವರೇಜ್ 20% ಕಮಿಷನ್ ಇಟ್ಕೊಂಡ್ರು ಆರಾಮ್ಸೆ 10-12 ಲಕ್ಷ ರೂಪಾಯಿ ಸುಲಭವಾಗಿ ದುಡ್ದಿರ್ತೀವಿ. ಅದರಲ್ಲಿ ಒಂದು 3 ಲಕ್ಷ ರೂಪಾಯಿ ತೆಗೆದ್ಬಿಟ್ಟು ನಾವು ಹೋದ್ರೆ ಬರೋ ವರ್ಷ 20-30 ಲಕ್ಷ ದುಡಿಬಹುದು. ಓಕೆ, ಅಂದ್ರೆ ಆ 3 ಲಕ್ಷನ ನೀವು ಇನ್ವೆಸ್ಟ್ಮೆಂಟ್ ಒಂದು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಸೊ ದಟ್ ನಿಮ್ಮ ಇನ್ವೆಸ್ಟ್ಮೆಂಟ್, ಸೊ ದಟ್ ನಿಮ್ಮ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗೋದಕ್ಕಾಗಿ ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ತರ ಕರ್ನಾಟಕದಿಂದ, ನಾನು ಬರೀ ಕರ್ನಾಟಕದ ಬಗ್ಗೆ, ಯಾಕಂದ್ರೆ ನಾವು ಕನ್ನಡದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಿಮ್ಮ ತರ ಕರ್ನಾಟಕದಿಂದ ಎಷ್ಟು ಜನ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಹೋಗೋರಿದ್ದಾರೆ? ಏನಾದ್ರು ಒಂದು ಐಡಿಯಾ ಇದೆಯಾ? ಅಲ್ಲಿ ಸುಮಾರು ಒಂದು ಕ್ವಾಲಿಫೈ ತುಂಬಾ ಜನ ಆಗ್ತಿದ್ದಾರೆ MDRTಗೆ, ಹೋಗೋ ಜನಗಳು ತುಂಬಾ ಕಡಿಮೆ. ಯಾಕಂದ್ರೆ 3 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಳತ್ವ ತೋರಿಸ್ತಾ ಇಲ್ಲ. ಯಾಕೆ ಎಲ್ಲರೂ ಕ್ವಾಲಿಫೈ ಆಗೋರು ತುಂಬಾ ಜನ ಇಂಡಿಯಾದಲ್ಲಿ, ಬಟ್ ಹೋಗೋ ಪರ್ಸೆಂಟೇಜ್ ತುಂಬಾ ಕಡಿಮೆ. ಅಚ್ಚಾ.
ಸೊ ಇಂಡಿಯಾದಿಂದ ಅದು ಅದೇ ನಮ್ಮ ಒಂದು Concern. ಥ್ಯಾಂಕ್ಸ್. ಪಾಪ ಪ್ರಜ್ಞೆ. ಅದು ಎಲ್ಲಾರು MDRT ಆಗೋದು ಸುಲಭ, ಕೆಲವರು ಆಗ್ಬಿಡ್ತಿದ್ದಾರೆ, ಬಟ್ ಅಲ್ಲಿ ತನಕ ಹೋಗೋದಕ್ಕೆ ಆಗ್ತಿಲ್ಲ. ಸೊ ದುಡ್ಡು ಏನಾಗುತ್ತೆ, 3 ಲಕ್ಷ ಖರ್ಚು ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಅಮೆರಿಕಕ್ಕೆ ಹೋದ್ರೆ ಸ್ವಲ್ಪ 3-4 ಲಕ್ಷ ಖರ್ಚು ಮಾಡ್ಬೇಕು. ಹೋದ ವರ್ಷ ದುಬೈನಲ್ಲಿತ್ತು. ದುಬೈನಲ್ಲಿ ಹೋಗೋದಕ್ಕೆ ಖರ್ಚೆ ಆಗಲ್ಲ. 4 ಅವರ್ ಫ್ಲೈಟ್, ಹೋಗಿ ಬರಕ್ 30,000 ರೂಪಾಯಿ ಎಲ್ಲ ಲೆಕ್ಕ ಹಾಕಿದ್ರೆ ಏನೂ ಇಲ್ಲ ಖರ್ಚು. 30,000 ಇಲ್ಲಿ 7,000 2 ಸಲ ಹೋಗ್ಬಿಟ್ಟು ಬರ್ಬೋದು. ಕರೆಕ್ಟ್. ಅಂದ್ರೆ ಹೋಟ್ಲ್ ಎಲ್ಲ ಇದ್ದು ಎಲ್ಲ ಮಾಡೋದ್ರ ಲೆಕ್ಕ ಹಾಕಿದ್ರು 30,000 ರೂಪಾಯಿ 50,000 ರೂಪಾಯಿ ಮುಗಿಸ್ಕೊಂಡ್ಬಿಡ್ಬೋದು. ಸೊ ಖರ್ಚಲ್ಲ, ಬಟ್ ಅದು ಹೋಗ್ತಿಲ್ಲ. ಅದು ಒಂದೇ ಕನ್ಸರ್ನ್. ಅದರ್ವೈಸ್ ಕ್ವಾಲಿಫೈ ತುಂಬಾ ಜನ ಆಗ್ತಿದ್ದಾರೆ. ಬಟ್ ಅಂದ್ರೆ ಈ 3 ಲಕ್ಷ ಹಾಕಿ ಹೋದ್ರೂ ಸಹಿತ ಅದು ಇನ್ವೆಸ್ಟ್ಮೆಂಟ್ ವರ್ತ್ ಅಂತ ಹೇಳ್ತಾ ಇದ್ದೀರಾ? ನೆಕ್ಸ್ಟ್ 10 ವರ್ಷದ MDRT ಖಚಿತವಾಗಿ ಆಗುತ್ತೆ. ಅಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗೆ. ಓಕೆ, ಗುಡ್. ಸೊ ಸುನಿಲ್ ಅವ್ರದ್ದು ಏನ್ ವಿಚಾರ ಇದ್ರ ಬಗ್ಗೆ? ಅಲ್ಲಿ ನಿಮ್ಗೆ ಈ 100 ವರ್ಷದಿಂದ ಅಚೀವ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಅಲ್ಲಿ ನಾನೇನ್ ಕಂಡಿದ್ದೀನಿ ಒಂದು ವಿಚಾರ ಅಂತ ಹೇಳಿದ್ರೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್. ತಂದೆ ಮಾಡ್ತಾ ಇದ್ರು, ತಂದೆ ಮಗನ್ ಮಾಡ್ತಾ ಇದ್ದ, ಮತ್ತೆ ಈಗ ಆ ಮಗ ಮಾಡ್ತಾ ಇದ್ದಾರೆ. ಅಂದ್ರೆ 40 ವರ್ಷ, 50 ವರ್ಷ, 60 ವರ್ಷ $1 million ರೌಂಡ್ ಟೇಬಲ್ ಮೆಂಬರ್ಸ್ ನಿಮ್ಗೆ ಅಲ್ಲಿ ಕಾಣಿಸ್ಲಿಕ್ಕೆ ಸಿಗ್ತಾರೆ. ಸೊ ನಿಮ್ಗೆ ಯಾವ ದೇಶದವರು? ಅಮೆರಿಕಾದವ್ರು ಜಾಸ್ತಿ ಇರ್ತಾರೆ, ಚೈನಾದವ್ರು ಇದ್ದಾರೆ, ರೈಟ್. ನಮ್ ಸೌತ್ ಈಸ್ಟ್ ಏಷ್ಯಾದವ್ರ ಇಡೀ ಏಷ್ಯಾದವ್ರೆ ಜಾಸ್ತಿ ಸಿಗ್ತಾರೆ ನಿಮ್ಗೆ. ಆಮೇಲೆ ಈ ಲ್ಯಾಟಿನ್ ಕಂಟ್ರೀಸ್ ಅವ್ರು ಸಿಗ್ತಾರೆ, ರೈಟ್. ಆಮೇಲೆ ಮೆಕ್ಸಿಕೋ, ಫ್ರಾನ್ಸ್ ಅವ್ರು, ಇಂಥ ದೇಶ ಅಂತ ಇಲ್ಲ ಸರ್. ಥೈಲ್ಯಾಂಡ್ ಅವ್ರು ಹೆಚ್ಚಿಗೆ ಸಿಗ್ತಾರೆ, ವಿಯೆಟ್ನಾಂ ಅವ್ರು ಸಿಗ್ತಾರೆ, ಶ್ರೀಲಂಕಾದವ್ರು ಸಿಗ್ತಾರೆ. ಅದು ಒಂಥರ ಇಡೀ ಪ್ರಪಂಚದ ಹಬ್ಬ ಇದ್ದಂಗೆ. ಸೊ ಇಟ್ಸ್ ಮೆಕ್ಕಾ ಆರ್ ಕಾಶಿ ಆಫ್ ದಿ ಇನ್ಶೂರೆನ್ಸ್ ವರ್ಲ್ಡ್ ಅಂತ ಹೇಳ್ಬೋದು, ರೈಟ್. ಕುಂಭಮೇಳ, ನಮ್ಮ ಕುಂಭಮೇಳದಲ್ಲಿ ಏನು ಮೊನ್ನೆ ಪ್ರಯಾಗ್ರಾಜ್ದಲ್ಲಿ ಇಡೀ ದೇಶ ಏನು ಒಂದು 50-60 ಕೋಟಿ ಹೋಗಿ ದರ್ಶನ ಮಾಡಿದ್ರು, ಅದೇ ರೀತಿ ಈ ದರ್ಶನ ಮಾಡ್ಲಿಕ್ಕೆ ಎಲ್ರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸತೀಶ್ ಸರ್. ಸೊ ಇದು ನೋಡಿದ್ರೆ, ಆ ವಾತಾವರಣ ನೋಡೋದೇ ಖುಷಿ. ಅಲ್ಲಿ ನಾವು ಯಾರ್ದು ಬೇರೆ ದೇಶದವರು ಅಂತ ನೋಡಲ್ಲ, ಎಲ್ರೂ ಒಟ್ಟಿಗೆ ಬೆರಿತೀವಿ, ಸಾಕಷ್ಟು ನೆಟ್ವರ್ಕಿಂಗ್ ಆಗುತ್ತೆ. ಮತ್ತೆ ಇಡೀ ವರ್ಲ್ಡ್ ಅಲ್ಲಿ ಇರೋ ಎಲ್ಲಾ ಸ್ಪೀಕರ್ಸ್ ಬಂದು ಮಾತಾಡ್ತಾರೆ, ಟಾಪ್ ಅಚೀವರ್ಸ್ ಅಲ್ಲಿ. ಸೊ ಅವರಿಂದ ಕಲೀಲಿಕ್ಕೆ ಸಾಕಷ್ಟು ಇರುತ್ತೆ. ಪ್ರಪಂಚದ ಅದ್ಭುತವಾದಂತ ವ್ಯಕ್ತಿತ್ವಗಳನ್ನ ಮತ್ತೆ ಅಕಾಂಪ್ಲಿಷ್ ಮಾಡಿರ್ತಕ್ಕಂಥ ಜನಗಳನ್ನ ನೋಡೋದಕ್ಕೆ ಒಂದು ಸಂತೋಷ. ಆ ವಾತಾವರಣ, ಸ್ಟೇಡಿಯಂ ನಲ್ಲಿ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ 6 ಹೊಡೆದ್ರೆ ಹೆಂಗೆ ನಾವು ಚೀರಾಡ್ತೀವಿ, ಅಲ್ಲಿ ಹಂಗೆ ಒಬ್ಬೊಬ್ಬ ಸ್ಪೀಕರ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೊ ಆ ವಾತಾವರಣದಲ್ಲಿ ನಾವು ನಮ್ಮನ್ನ ಅಲ್ಲಿ ನಾವು ಇಟ್ಕೊಳ್ಳೋದೇ ಒಂದು ಬಹಳ ಖುಷಿ ಕೊಡ್ತಕ್ಕಂತ ಒಂದು ವಿಚಾರ. ಸೊ ಅದು ಪ್ರಪಂಚದ ಹಬ್ಬ ಅಂತ ಹೇಳ್ಬೋದು. ಇಟ್ಸ್ ಅ ಫೆಸ್ಟಿವಲ್ ಆಫ್ ವರ್ಲ್ಡ್ ಇನ್ ದ ವರ್ಲ್ಡ್ ಆಫ್ ಇನ್ಶೂರೆನ್ಸ್. ಸೊ ಅದು ಒಂದ್ಸಲ ಹೋಗಿ ಬಂದ್ರೆ ಮತ್ತೆ ಹೋಗ್ಬೇಕು ಅನ್ನೋ ಒಂದು ನಮ್ಗೆ ಕುತೂಹಲ ಮೂಡುತ್ತೆ. ಸೊ ನಾವು ವಿ ವಿಲ್ ಅಚೀವ್. ಸೊ ಸಮಟೈಮ್ಸ್ ಅಮೆರಿಕಾ ಮೈಟ್ ಬಿ ದ ರೀಸನ್ ಐ ವಾಂಟ್ ಟು ಅಚೀವ್. ಆರ್ ಈ ವರ್ಷ ಮಧು ಹೇಳಿದ್ರು ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇದೆ. ಸೊ ಐ ವುಡ್ ಲವ್ ಟು ಟ್ರಾವೆಲ್ ಟು ಆಸ್ಟ್ರೇಲಿಯಾ. ಹೋದ ವರ್ಷ ನಾನು ಮಧು ಅವರು ಹಾಂಗ್ಕಾಂಗ್ ಹೋಗಿದ್ವಿ, ಒಂದು 5 ಲಕ್ಷ ಖರ್ಚು ಮಾಡ್ಕೊಂಡು ಹೋಗಿದ್ವಿ, ರೈಟ್. ಮಕ್ಕಾ ಅಂತ ಒಂದ್ ಸಣ್ಣ ಪುಟ್ಟ ದ್ವೀಪ, ಆ ದ್ವೀಪದಲ್ಲಿ ಬಹುಶಃ ಒಂದು 3-4 ಲಕ್ಷ ಜನಸಂಖ್ಯೆಯಲ್ಲಿಯೋ, ರೈಟ್. ಅಲ್ಲಿ ಹೋಗಿದ್ವಿ ನಾವು, ಹಾಂಗ್ಕಾಂಗ್ ಹೋಗ್ಬಿಟ್ಟು ಅಲ್ಲಿಂದ ಆ ದೇಶಕ್ಕೆ ಹೋಗಿದ್ವಿ. ಸೊ ಇಟ್ ಈಸ್ ಸಚ್ ಎ ಟ್ರೀಟ್, ಇಟ್ ಈಸ್ ಸಚ್ ಎ ವಂಡರ್ಫುಲ್ ಫೀಲಿಂಗ್, ರೈಟ್. ಅಂಡ್ ಲರ್ನಿಂಗ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸರಸ್ವತಿ ಅಲ್ಲಿ ನಲ್ದಾಡ್ತಾ ಇರ್ತಾಳೆ. ಸೊ ಆ ಸರಸ್ವತಿನ ನಾವು ಆರಾಧನೆ ಮಾಡಿದಾಗ, ಆ ಸರಸ್ವತಿನ ಎಂಬ್ರೇಸ್ ಮಾಡಿದಾಗ, ಅಪ್ಪುಗೆ ಮಾಡಿದಾಗ ಲಕ್ಷ್ಮಿ ಸಹಜವಾಗಿ ಹಿಂದೆ ಬರ್ತಾಳೆ. ಅಚ್ಚಾ. ಆದ್ರೆ ಒಂದು ನನಗನ್ಸಿದ ಮಟ್ಟಿಗೆ ನಾವೆಲ್ಲ ಕನ್ನಡದವ್ರು ಇದೀವಿ, ಎಲ್ಲರಿಗೂ ಇಂಗ್ಲಿಷ್ ಅರ್ಥ ಆಗಲ್ಲ. ಆ ಅಳುಕಿರ್ಬಹುದಾ ಅಲ್ಲಿ ಹೋಗ್ಲಿಕ್ಕೆ? ನೋಡಿ ಸರ್, ಅಚೀವ್ಮೆಂಟ್ ಆಸ್ ನೋ ಲ್ಯಾಂಗ್ವೇಜ್. ಸೊ ನಿಮ್ಗೆ ಸ್ವಾಭಾವಿಕವಾಗಿ ಅರ್ಥ ಆಗುತ್ತೆ. ನೀವು ಅಲ್ಲಿ ಟ್ರಾನ್ಸ್ಲೇಟರ್ಸ್ ಕೊಡ್ತಾರೆ, ಹಿಂದಿ ಟ್ರಾನ್ಸ್ಲೇಟರ್ಸ್ ಇರುತ್ತೆ, ಇಂಗ್ಲಿಷ್ ಟ್ರಾನ್ಸ್ಲೇಟರ್ಸ್ ಇರುತ್ತೆ. ಅವ್ರವ್ರ ಭಾಷೆನಲ್ಲಿ ಅದು ಅವ್ರಿಗೆ ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ. ಕನ್ನಡ ಇರಲ್ಲ, ಬಟ್ ಹಿಂದಿ ಇರುತ್ತೆ. ಸೊ ನಿಮ್ಗೆ ನಮ್ ದೇಶದ ಭಾಷೆನಲ್ಲಿ ಅಲ್ಲಿ ಬರುತ್ತೆ. ಸೊ ಹೋಗ್ತಾ ನೀವು ಕಲ್ತ್ಕೊಂಡ್ ಬಿಡ್ತೀರಾ ಸರ್. ಅದೇನೋ ಒಂದು ದೊಡ್ಡ ವಿಚಾರ ಆಗೋದಿಲ್ಲ. ಈಗ ನೋಡಿ, ಸೂರ್ಯವಂಶಿ ಯಾರು ನಮ್ಮ 14 ವರ್ಷದ ಒಬ್ಬ ಕ್ರಿಕೆಟ್ ಪ್ಲೇಯರ್, ಬಿಆರ್ನೋನು ಮೊನ್ನೆ ವರ್ಲ್ಡ್ ಕಪ್ ಗೆದ್ರು 19. ಅವ್ನಿಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಶ್ರೀಲಂಕನ್ ಕ್ಯಾಪ್ಟನ್ಗೆ ಎಷ್ಟು ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಪಾಕಿಸ್ತಾನ್ ಕ್ಯಾಪ್ಟನ್ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಬಟ್ ದೇರ್ ಆಲ್ ಅಚೀವರ್ಸ್. ನಮ್ಮ ಇಂಡಿಯಾದಲ್ಲಿ ಅಕ್ಷರ್ ಪಟೇಲ್ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಜನಕ್ಕೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಹೌ ಡಸ್ ಇಟ್ ಮ್ಯಾಟರ್? ಲ್ಯಾಂಗ್ವೇಜ್ ಈಸ್ ಜಸ್ಟ್ ಮೀಡಿಯಂ, ರೈಟ್. ಸೊ ಇಲ್ಲಿ ಲ್ಯಾಂಗ್ವೇಜ್ ನ ಇದೇ ಬರಲ್ಲ ಸರ್, ರೈಟ್. ನಿಮ್ಗೆ ಆ ವಾತಾವರಣ, ಆ ಒಂದು ಎಕ್ಸೈಟ್ಮೆಂಟ್, ಆ ಎನರ್ಜಿ, ಆ ಲವಲವಿಕೆ, ನಿಮ್ಗೆ ಅದು
ಮುದ ಕೊಡುತ್ತೆ, ಮತ್ತೆ ಬರ್ಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ, ಉರಿದುಂಬಿಸುತ್ತೆ ಆ ಒಂದು ಪ್ಲಾಟ್ಫಾರ್ಮ್. ವಂಡರ್ಫುಲ್ ವಂಡರ್ಫುಲ್. ಅಂದಾಗೆ ಕರ್ನಾಟಕದಿಂದ ಎಷ್ಟು ಜನ ಆನ್ ಅನ್ ಆವರೇಜ್ ಕ್ವಾಲಿಫೈ ಆಗ್ಬಹುದು ಅಂತ ಐಡಿಯಾ? ಇಂಡಿಯಾದಿಂದ ಎಷ್ಟು ಜನ ಅಂತ ಕೇಳಿದ್ರೆ ಬಹುಶಃ ಇಂಡಿಯನ್ ಪಾರ್ಟಿಸಿಪೇಷನ್ ನಾನ್ ನೋಡ್ದಂಗೆ ಈಸಿಲಿ ಸಮ್ವೇರ್ ಅರೌಂಡ್ 1000 ಪೀಪಲ್ ಬರ್ತಾರೆ. ಅಮೆರಿಕ 1000 ಜನ, ಅದ್ರಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ LIC ಅವರು ಇರ್ತಾರೆ, ಇದು ಹೇಳ್ತೀನಿ ಸತ್ಯ. 1000 ಜನದಲ್ಲಿ LIC ಅವರು ಒಂದು 300 ಜನ ಇರ್ತಾರೆ. ಅಚ್ಚಾ, 1000ದಲ್ಲಿ. LIC is one of the biggest conglomerate ಅಲ್ವಾ. LIC is a very big 65 ವರ್ಷ 70 ವರ್ಷ ಇತಿಹಾಸ ಇರ್ತಕ್ಕಂಥ ಕಂಪ್ನಿ. ಸೊ ನಮ್ಗೆ ಎಲ್ಲಿ ನೋಡಿದ್ರೆ LIC ಅವರೇ ಕಾಣ್ತಿರ್ತಾರೆ. ಅಲ್ಲಿ ನಮ್ಮ LIC ದಿಗ್ಗಜರು ಭರತ್ ಇದಾರಲ್ಲ, ಮತ್ತೆ ಭರತ್ ಪಾರೇಖ್, ಭರತ್, ಇಂಥವ್ರೆಲ್ಲ ನಾವು ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ವಿ. ಆಂಧ್ರದಲ್ಲಿ ಒಬ್ರು ಇದಾರೆ, ವೆಂಕಟೇಶ್ವರಲು. ಹೌದು, ಸಾಕಷ್ಟು ಜನ ಯಾರ್ಯಾರು ಟಾಪ್ ಪರ್ಫಾರ್ಮರ್ಸ್ ಇದಾರೆ ಇವ್ರನ್ನೆಲ್ಲ ನಾವು ನೋಡ್ಲಿಕ್ಕೆ ಸಿಗುತ್ತೆ. ವಂಡರ್ಫುಲ್ ವಂಡರ್ಫುಲ್. ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಡಿಯನ್ ಫ್ಲಾಗ್ ನ ನೀವು ಅಲ್ಲಿ ವೇವ್ ಮಾಡೋದ್ರಲ್ಲೂ, ಅಮೆರಿಕ ಹೋಗ್ಬಿಟ್ಟು ನೀವು ನಮ್ಮ ದೇಶದ ಒಂದು ಬಾವುಟನ ಹಾರಿಸೋದಿದೆಯಲ್ಲ, ಇದೊಂಥರ ಇದು ವಿಶ್ವಕಪ್ ಗೆದ್ದಂಗೆ, ಮತ್ತೆ ಇದೊಂಥರ ಮೌಂಟ್ ಎವರೆಸ್ಟ್ ಏರ್ಬಿಟ್ಟು ಅಲ್ಲಿ ನಾವು ಫ್ಲಾಗ್ ಹಾರಿಸ್ದಂಗೆ. ಸೊ ದ ಫೀಲಿಂಗ್, ಒಂದು ಫೀಲಿಂಗೇ ಬೇರೆ. ಸೊ ಅದಕ್ಕೆ ಒಂದ್ಸಲ ಬಂದು ನೋಡ್ಬೇಕು, ಒಂದ್ಸಲ, ಆವಾಗ ಅದು ಮತ್ತೆ ಮಾಡುವಂಗೆ ಪ್ರೇರೇಪಿಸುತ್ತೆ ನಿಮ್ಮನ್ನ. ವಂಡರ್ಫುಲ್. ಅಂದ್ರೆ ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಾದ್ರೆ ಕೆಟ್ಟ ಚಟ ಒಂದ್ಸಲ ಸೇದು ಅಂತ ಕೊಟ್ಟಿರೋದು, ಅಥವಾ ಒಂದ್ಸಲ ಸ್ವಲ್ಪ ತಗೋದ್ ಸೇರಿರೋದು, ಅದು ಕೆಟ್ಟ ಅಭ್ಯಾಸಕ್ಕೆ ಪ್ರೇರಣೆ ಕೊಟ್ಟಂಗೆ ನೀವು ಇವರಿಗೆ MDRT ಮಾಡೋದಕ್ಕೆ ಚಟ ಹಚ್ಚಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀರಾ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈಗ ನನಗೂ ಮಧು ಅವ್ರಿಗೆ, ಮಧು ಅವ್ರು ಯಾವಾಗ್ಲೂ ಹೋದವ್ರು, ಏನಿದು ಪುಣ್ಯಾತ್ಮ ಹಿಂಗ್ ಟ್ರಾವೆಲ್ ಮಾಡ್ತಾನೆ, ನಮ್ಗೆ ಇವ್ರನ್ನ ನೋಡಿ ಒಂದ್ಸಲ ಯಾವಾಗ್ಲೂ ಖುಷಿ ಆಗೋದು. ಸೊ ಏನಿದೆ ಇದ್ರ ಆಸೆ, ಅದೇ ಕೆಲಸ ಮಾಡ್ಬೇಕು. ಐ ಹ್ಯಾವ್ ಟು ವರ್ಕ್ ಹಾರ್ಡ್, ಸೊ ಐ ಹ್ಯಾವ್ ಟು ಅರ್ನ್ ಮನಿ. ಸೊ ಇನ್ನೊಂದೇನಾಗಿದೆ, ಬಹಳ ಮುಖ್ಯವಾಗಿ ಸಂದೇಶ ತಗೋಬೇಕು ಎಲ್ರು ಇಲ್ಲಿ, ಇಟ್ ಈಸ್ ಮೇಕಿಂಗ್ ಅಸ್ ಅಚೀವ್ ಮೋರ್. ಹೆಚ್ಚು ದುಡಿಲಿಕ್ಕೆ ನನಗೆ, ಸೊ ಇನ್ನೊಂದು ನಮ್ಮಲ್ಲಿ ಏನಿದೆ, ಖರ್ಚಾಗ್ಬಿಡುತ್ತೆ, ನಂದು ಅಲ್ಲಿ ಹೋದ್ರೆ ನನ್ಗೆ ದುಡ್ಡು ಖರ್ಚಾಗ್ಬಿಡುತ್ತೆ, ನನ್ ಜೋಬಿಂದ ಖಾಲಿ ಆಗುತ್ತೆ. ಅಲ್ಲ, ನಿನಗೆ ಹೆಚ್ಚು ದುಡಿಲಿಕ್ಕೆ ಪ್ರೇರಣೆ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಅಚೀವಿಂಗ್ ಮೋರ್. ವೆನ್ ಯು ಸ್ಪೆಂಡ್ ಮೋರ್, ವೆನ್ ಯು ಇನ್ವೆಸ್ಟ್ ಮೋರ್, ಯು ವಿಲ್ ಅರ್ನ್ ಮೋರ್. ದ ಮೋರ್ ಯು ಟ್ರೈ ಟು ಶ್ರಿಂಕ್, ನೀವು ಹೆಚ್ಚಿಗೆ ಅದನ್ನ ನೀವು ಸಪ್ರೆಸ್ ಮಾಡಕ್ ಹೋದ್ರೆ ಯು ಆರ್ ಸೆಟ್ಟಿಂಗ್ ಲಿಮಿಟೇಷನ್ಸ್. ಇಲ್ಲಿ ಲಿಮಿಟೇಷನ್ಸ್ ಬ್ರೇಕ್ ಆಗುತ್ತೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಲ್ಲ, ಕಾಲು ಇರೋಷ್ಟು ಉದ್ದನೂ ಹಾಸಿಗೆನ ಜಾಸ್ತಿ ಮಾಡ್ಕೊಳ್ತೀರಾ. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ವಂಡರ್ಫುಲ್. ಅಂದ್ರೆ ನೀವು ಹೇಳೋದು, ದುಡ್ಡನ್ನ ಇದ್ದಿದ್ದು ಖರ್ಚು ಮಾಡಿದಾಗ ಅದು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ಹೊಸ ವಿಚಾರ ಅಥವಾ ಹೊಸ ರೀತಿಯಲ್ಲಿ ಹೊಸ ಕಸ್ಟಮರು, ಈ ರೀತಿ ಅಬಂಡೆನ್ಸ್ ಅಭಿವೃದ್ಧಿ, ಇದೆಲ್ಲ ನೀವು ಪಡಿಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಸರಿ, ವಂಡರ್ಫುಲ್ ವಂಡರ್ಫುಲ್. ಹಾಗಾಗಿ ಈಗ ನೀವಿಬ್ರು ಸಹಿತ ಈಗ ಅದು ಒಂದು ಅಲ್ಲಿ ಹೋಗುವಂಥದ್ದು, ಎಲ್ಲಿಗೆ, ನಮ್ಮ US ಹೋಗೋದು, ಆಸ್ಟ್ರೇಲಿಯಾಗೆ ಹೋಗೋದು ಆಯ್ತು. ಹಾಗೇನೆ ಅಂಥ ಕಾರ್ಯಕ್ರಮ ಈ MDRT ಬಗ್ಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಅಥವಾ ಯಾವ ಥರ ಆಕ್ಟಿವಿಟೀಸ್ ಆಗುತ್ತೆ, ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಏನಾದರೂ ಆಕ್ಟಿವಿಟೀಸ್ ನಡೆಯುತ್ತಾ? ಹಾಗಾದ್ರೆ ಏನು ಆಕ್ಟಿವಿಟೀಸ್ ನಡೆಯುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಖಂಡಿತ. ಸೊ MDRTದು ಇಂಡಿಯಾದಲ್ಲಿ ಹೆಚ್ಚಾಗಿ ಈಗ ಲಾಸ್ಟ್ ಒಂದು 2-3 ವರ್ಷದಿಂದ ನಾವು ಮಾಡ್ತಿದ್ದೀವಿ. ಮುಂಬೈನಲ್ಲಿ ಒಂದು ಇಂಡಿಯಾ MDRT ಇವೆಂಟ್ ಅಂತ ಮಾಡ್ತಿದ್ದೀವಿ. ಅಂದ್ರೆ ಅಲ್ಲಿ ಅಮೆರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಹೇಗೆ ಆಗತ್ತೋ ಅದ್ರದ್ದು ಅಲ್ಲಿ 3 ದಿವಸ ಇರೋದು, ಇಲ್ಲಿ 1 ದಿವಸ. ಅಲ್ಲಿ ಇದು ಒಳ್ಳೊಳ್ಳೆ ಸ್ಪೀಕರ್ಸ್, ಅಲ್ಲಿ ಹೇಗೆ ಯೋಚನೆ ಮಾಡಿ ಒಳ್ಳೊಳ್ಳೆ ಸ್ಪೀಕರ್ಸ್ ಕರ್ಕೊಂಡ್ ಬರ್ತಾರೋ, ಒಂದು 25 ವರ್ಷದ MDRT ಆಗಿರೋರು, 50 ವರ್ಷದ MDRT ಆಗಿರೋರು, ಅಥವಾ ಒಳ್ಳೆ ಮೋಟಿವೇಶನಲ್ ಸ್ಪೀಕರು, ಹಂಗೆ ಸುಮಾರು ಜನರನ್ನ ಕರೆಸ್ಬಿಟ್ಟು ಇಡೀ ದಿನದ ಪ್ರೋಗ್ರಾಮ್ ಬೆಳಗ್ಗೆ 9 ಗಂಟೆಗೆ ಶುರು ಆದ್ರೆ ಸಾಯಂಕಾಲ 6 ಗಂಟೆ ತನಕ ಇರ್ತದೆ ಮುಂಬೈನಲ್ಲಿ. ಈ ಸಲಿನೂ ಇದೆ, ಹೋದ ವರ್ಷ ಇತ್ತು, ಈ ಸಲಿನೂ, ಈ ಸಲ ಜಿಯೋ ಕನ್ವೆನ್ಷನ್ ಹಾಲ್ ಅಂತ ಇದೆ ಅಲ್ಲಿ ಮುಂಬೈನಲ್ಲಿ, ಅಲ್ಲಿ ಆರ್ಗನೈಸ್ ಮಾಡ್ತಿದ್ವಿ. ಮೇ 16ನೇ ತಾರೀಕು, ಮೇ 16 ಫುಲ್ ಡೇ. ಅಫ್ಕೋರ್ಸ್ ಅದಕ್ಕೆ ಒಂದು 11,000 ರೂಪಾಯಿ ಆಗುತ್ತೆ ಕಟ್ಟೋದಕ್ಕೆ. 11,000 ರೂಪಾಯಿನ ಕಟ್ಟೋದಲ್ಲದೆ ಹೋಗಿ ಬರೋ ಖರ್ಚು ನಮ್ದೇ ಇರುತ್ತೆ. ಬಟ್ ಹೋಗಿ ಬಂತು ಅಂತಂದ್ರೆ, ಹೋದ ವರ್ಷ ಯಾರ್ಯಾರು ಬಂದಿದ್ರು ಅದರಲ್ಲಿ ಒಂದು 2/3 ಆಫ್ ದ ಬಂದವರಲ್ಲಿ 2/3 MDRT ಆಗಿದ್ದಾರೆ. ಅಂದ್ರೆ ಅಲ್ಲಿ ಹೋದ ಕೂಡಲೇ ಆ ಎನರ್ಜಿಯಿಂದ ನಮಗೂ ಮಾಡಬೇಕು ಅನ್ನೋಂಥ ವಿಶ್ವಾಸ, ಅಥವಾ ಅಲ್ಲಿ ಹೋಗಿರೋದ್ರಿಂದ ಸಂಗತಿ ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಫ್ರಮ್ ದ ಪಾಸಿಟಿವ್ ಸೆನ್ಸ್ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಒಂದು ಇನ್ಫ್ಲೂಯೆನ್ಸ್ ಆಗಿ ಹೋದಪ್ಪ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ. ಎರಡನೇದು ಐಡಿಯಾಸ್ ಬರ್ತಾ ಇದೆ. ಓಕೆ, ನಿಮ್ಗೆ ಏನ್ ಕಷ್ಟ, ಕಸ್ಟಮರ್ಗಳಿಗೆ 1 ಲಕ್ಷದ
ಪ್ಲಾನ್ ಕೊಡೋ ಬದಲು 3 ಲಕ್ಷದ ಕೊಡಿ, ನಿಮ್ಗೇನ್ ಕಷ್ಟ ಆತರ ಹೇಳಿ, ಹೌದಲ್ವಾ ನಾನು ಇದು ಯೋಚನೆ ಮಾಡಲಿಲ್ಲ, ಭಯ ಪಟ್ಕೊಂಡಿರ್ತಿದ್ದೆ ಅಂತ. ಸೊ ಆತರ ಐಡಿಯಾಸ್ಗಳು ಕೊಡೋದಲ್ದೆ ಬುಕ್ ಕೊಟ್ಟು, ಆಮೇಲೆ ಅಕೌಂಟಬಿಲಿಟಿ, ನಿಮ್ ಜೊತೆ ಹೋಗಿರೋ ಜೊತೆ ನೀವು ನಿಮ್ ಫ್ರೆಂಡ್ ಇಬ್ರು ನೀವು ಮಾತಾಡ್ಕೊಳ್ಳಿ, MDRT ಆಯ್ತಾ ನಿಮ್ದು, ಇಲ್ವಾ ಆಗಿಲ್ ಮಾಡು, ನಾನು ಮಾಡ್ತೀನಿ ನೀವು ಮಾಡು ಅಂತ ಒಬ್ರಿಗೊಬ್ರು ಅಕೌಂಟಬಿಲಿಟಿ ಇದೆಲ್ಲ ಹೇಳಿ ಕಳಿಸ್ಕೊಡ್ತಾ ಇದಾರೆ. ಅಚ್ಚಾ ಅಂದ್ರೆ ಸುಮ್ಮನೆ ಜ್ಞಾನ ಮಾತ್ರ ಅಲ್ಲ, ಅದ್ರ ನಂತರ ಆಕ್ಷನಬಲ್ ಇನ್ಸೈಟ್ಸ್ ಏನೇನು ಮಾಡಬೇಕು ಅನ್ನುವಂಥ ವಿಚಾರವನ್ನ ಹೇಳ್ಕೊಡ್ತಾರೆ. ಹಾಗೆ ನಿಮ್ದು MDRT ಯೂನಿಯನ್ನು ಅಥವಾ ಹಾಗೇನಾದ್ರೂ ಆಕ್ಟಿವಿಟೀಸ್ ಏನಾದ್ರು ಇದೆಯಾ? ಇದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಮಾತ್ರನಾ, ಮತ್ತೇನು ಆಕ್ಟಿವಿಟಿ ಮಾಡ್ತೀರಾ? ಅಂದ್ರೆ ಈಗ ಏನಾಗಿದೆ, ಎಲ್ಲಾ ಕಂಪ್ನಿಗಳು ಈಗ ನೀವ್ ಹೇಗೆ ನಮ್ಮನ್ನು ಕರೆದಿದ್ರು ಹಂಗೆ ಎಲ್ಲಾ ಕಂಪ್ನಿಯವರು ಹೊರಗಡೆಯಿಂದ ಬೇರೆ ಕಡೆಯಿಂದ ಕರೆಸಿ ಒಳ್ಳೊಳ್ಳೆ ಸ್ಪೀಕರ್ಸ್ಗಳನ್ನ ಕರೆಸಿ ಅವರೇ ಮಾಡ್ತಿದ್ದಾರೆ. ಯಾಕಂದ್ರೆ ಖರ್ಚಂತೂ ಇಲ್ಲ, ಸೊ ಆನ್ಲೈನ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಮಾಡ್ತಿದ್ದಾರೆ. ಸೊ ನಮ್ಮಂತವ್ರು, ಸೊ MDRT ಇಂದ MCC ಕಮಿಟಿಯಿಂದ ನಾನು ಸುನಿಲ್ ಇಬ್ಬರು ಇದೀವಿ, ಸೊ ಚೇರ್ಪರ್ಸನ್ ಆಗಿ. ಸೊ ಹಾಗಾಗಿ ಏನಾಗುತ್ತೆ, ನಾವ್ ಯಾವ್ದಾವ್ದು ಕಂಪ್ನಿಗಳಲ್ಲಿ ಕರ್ತಲ್ಲಿ ಹೋಗಿ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ, ನಮ್ಗೆ ಗೊತ್ತಿದ್ದ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡು ಎಲ್ಲ ಮಾಡಿ ಬರ್ತಿದೀವಿ. ಸೊ ಇದು ಒನ್ ಆಫ್ ದ ವೇ ಆಫ್ ಡೂಯಿಂಗ್ ಇಟ್. ಯಾಕಂದ್ರೆ ಕಂಪ್ನಿಗಳಿಗೆ MDRT ಆಗ್ಬೇಕು, MDRT ಅಡ್ವೈಸರ್ಸ್ಗೂ MDRT ಆಗ್ಬೇಕಿದೆ. ಆದ್ರೆ ಎಲ್ಲೆಲ್ಲೆಲ್ಲ ಹೆಚ್ಚೆಲ್ಲಿ ತೊಂದರೆ ಆಗ್ತಿರ್ತದೆ, ಆ ದಾರಿನ ಸೆಟಲ್ ಮಾಡೋದಕ್ಕೆ ನಾವುಗಳು ಬರ್ತಾ ಇರ್ತೀವಿ. ಸರಿ ಅಂದ್ರೆ ಈಗ MDRT ಅನ್ನೋದು ಬಹಳಷ್ಟು ವಿಚಾರ ಆಯ್ತು. ಈಗ ನೀವು ಬರೇ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾತ್ರ ಮಾಡ್ತಾ ಇದ್ದೀರಾ ಅಥವಾ ಅದ್ರೊಟ್ಟಿಗೆ ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ? ಲೈಫ್ ಇನ್ಶೂರೆನ್ಸ್ ಅಲ್ದೇನೆ ಓಕೆ, ನಾನು ಏನೇನ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಿಂತ ಯಾಕೆ ಮಾಡ್ತಿದ್ದೆ ಅಂತ ನಂತರ ಹೇಳ್ಬಿಡ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ಶುರು ಮಾಡಿದಾಗ ಬರೀ ಲೈಫ್ ಇನ್ಶೂರೆನ್ಸ್ ಒಂದೇ ಮಾಡ್ತಿದ್ದಿತ್ತು. ಅವ್ರಿಗೆ ಹೋಗಿ ಇನ್ಶೂರೆನ್ಸ್ ತಗೊಳ್ಳಿ, ಲಾಂಗ್ ಟರ್ಮ್ ರಿಟೈರ್ಮೆಂಟ್ ಪ್ಲಾನ್ ತಗೊಳ್ಳಿ, ಮಕ್ಕಳ ಎಜುಕೇಶನ್ ತಗೊಳ್ಳಿ, ಎಲ್ಲ ಅದೇ ತರ ಮಾತಾಡ್ತಿದ್ದೆ, ಚೆನ್ನಾಗಿತ್ತು. ಬಟ್ ಏನ್ ರಿಯಲೈಸ್ ಆಯ್ತು ಅಂದ್ರೆ, ಕೆಲವರು ನಾನು ಹೋಗಿದ್ದ ಟೈಮಲ್ಲಿ ಅವ್ರಿಗೆ ತಗೊಳ್ಳೋ ಉದ್ದೇಶದಲ್ಲಿ ಇರ್ಲಿಲ್ಲ. ಅವ್ರಿಗೆ ಮೈಂಡ್ ಸೆಟ್ ಇವಾಗ ದುಡ್ಡಿಲ್ವೋ ಅಥವಾ ಈಗ ಮದುವೆ ಆಗಿಲ್ಲ ಅಂತ ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಲೆವೆಲ್ ಬಂದಿಲ್ವೋ, ತಗೊಳಕ್ತಾ ಇರಲಿಲ್ಲ. ಅವ್ರು ಏನಂತಿದ್ರು, ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿದ್ವಿ, ಹೇಳ್ತಿದ್ವಿ, ರಿಜೆಕ್ಟೆಡ್. ಆದ್ರೆ ಅವ್ರು ತಗೊಳಕ್ ಇಂಟ್ರೆಸ್ಟ್ ತೋರ್ತಿರ್ಲಿಲ್ಲ, ಆಮೇಲೆ ಫೋನು ತಗೋತಿರ್ಲಿಲ್ಲ, ಅಲ್ಲಿ ಮುಗೀತು. ಸೊ ನನ್ಗೇನ್ ಅನ್ಸ್ತು ಅಂದ್ರೆ, ಎಷ್ಟೋ ಜನ ಮೀಟ್ ಮಾಡ್ತಿದ್ದೀನಿ ನಾನು. 100 ಜನ ಮೀಟ್ ಮಾಡಿದ್ರೆ ಒಂದ್ 30 ಜನ ನಂಗೆ ಪಾಲಿಸಿ ಕೊಡ್ತಿರ್ಬೋದು, ಇನ್ 70 ಜನ ಹೋಯ್ತು. ಅಂದ್ರೆ ಅವರು ಯಾರು ಹೋಗಿದ್ದಂದ್ರೆ ಏನು, ನನ್ನ ಫ್ರೆಂಡು, ಅವ್ರ ಕಲೀಗು, ಹಿಂಗೆ ಗೊತ್ತಿರೋ ಸರ್ಕಲ್ ಅಲ್ಲಿ ಆ 70 ಜನ ನಾನು ಯಾಕೆ ಕಳ್ಕೋಬೇಕು ಅಂತ ಯೋಚನೆ ಮಾಡಿ 2 ಸೊಲ್ಯೂಷನ್ ಹುಡುಕ್ದೆ. ಒಂದು, ಈ 70 ಜನರಲ್ಲಿ ಯಾರಿಗಾರು ಹೆಲ್ತ್ ಇನ್ಶೂರೆನ್ಸ್ ಬೇಕಾಗಿರುತ್ತೆ, ಆಯ್ತಾ, ಹೋಗಿ ಆಯ್ತಪ್ಪ ನಿಂಗೆ ಇವತ್ತು ಲೈಫ್ ಇನ್ಶೂರೆನ್ಸ್ ತಗೊಳಕ್ ಇಷ್ಟ ಇಲ್ಲ, ಬೇಡ, ಹೆಲ್ತ್ ಇನ್ಶೂರೆನ್ಸ್ ತಗೋ, ನನ್ಗೇನಿಲ್ಲ. ಸೊ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿರ್ತೀನಿ, 2-3 ವರ್ಷ ಬಿಟ್ರೆ ಮದುವೆ ಆಗತ್ತೆ, ಮಕ್ಕಳಾಗತ್ತೆ, ಕರೀತಾರೆ, ನಂಗೊಂದು ಮಗುದೊಂದು ಪ್ಲಾನ್ ಬೇಕು ಅಂತ. ಸೊ ಆಯ್ತು, ಹಿಡ್ಕೋಬೇಕಾಗಿತ್ತು, ಅದರಿಂದಾಗಿ ಅದು. ಜೊತೆಗೆ ಇನ್ವೆಸ್ಟ್ಮೆಂಟ್, ಎಲ್ಲರಿಗೂ ದೊರಿ ಒಂದು ಪಾಲಿಸಿನಲ್ಲೇ ಎಷ್ಟು ಪಾಲಿಸಿ ತಗೋತಾರೆ ಒಬ್ಬ ಮನುಷ್ಯ, ಡೇಟಾ ಹೇಳುತ್ತೆ 7 ಪಾಲಿಸಿ ತಗೋಬಹುದು ಅಂತ. ಸೊ ನಾವು ಸಾಧಾರಣವಾಗಿ 7 ಪಾಲಿಸಿ ಯುನೀಕ್ ಪಾಲಿಸಿನ ಹೇಳ್ತಿರೋದು. ಸೊ ಡಿಫ್ರೆಂಟ್ ಪಾಲಿಸೀಸ್ ಡಿಫ್ರೆಂಟ್ ಮೈಲ್ ಸ್ಟೋನ್ಗೆ ಕೊಡ್ತೀವಿ. ಅಂದ್ರೆ ರಿಟೈರ್ಮೆಂಟ್ಗೆ ಒಂದು, ಮಕ್ಕಳ ಎಜುಕೇಶನ್ಗೊಂದು, ವೆಲ್ತ್ ಕ್ರಿಯೇಷನ್ಗೊಂದು ಅಂತೆಲ್ಲ. ಸೊ ಟರ್ಮ್ ಪ್ಲಾನ್ ಎಲ್ಲಾನು. ಸೊ ಇದೆಲ್ಲ ಕೊಡೋದ್ರ ಮೇಲೆ ಮಿಕ್ಕಿದ್ದೇನೂ ಇರಲ್ಲ. ಆವಾಗ ಇನ್ವೆಸ್ಟ್ಮೆಂಟ್ ಬೇಕು ಅಂತಾರೆ. ಸೊ ಮ್ಯೂಚುವಲ್ ಫಂಡ್ಸ್ ಅದರದ್ದು ಸಂಬಂಧಿತವಾಗಿರೋದು ಹಾಕೊಂಡ್ವಿ. ಸೊ ಆ 70 ಜನರಲ್ಲಿ ಒಂದು 20 ಜನ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ್ತಾರೆ, ಇನ್ನೊಂದು 30 ಜನ ಮ್ಯೂಚುವಲ್ ಫಂಡ್ಸ್ ತಗೊಂಡಿರ್ತಾರೆ. ಆ ಮೊಮೆಂಟ್ ಅಲ್ಲಿ ಅವರೆಲ್ಲ ತಗೊಂಡ್ರಲ್ಲ. ಬಟ್ ಇವತ್ತು ನಾವೇನ್ ಮಾಡ್ತಿದೀವಿ, ಅದೇ ಕಸ್ಟಮರ್ಗೆ ಹೋಗಿ ನೋಡಿಯಪ್ಪ, ನೀನು ಮ್ಯೂಚುವಲ್ ಫಂಡ್ ಬೇಕಿತ್ತು, ಕೊಟ್ಟಿದ್ದೆ, ತಗೊಂಡೆ, ಅವಾಗ ನಿನ್ಗೆ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಬೇಕಾಗಿರಲಿಲ್ಲ. ಬಟ್ ಈಗ ನೋಡು, ನಿನ್ನ ಫ್ಯಾಮಿಲಿ ನಿನ್ನ ಆದಾಯದ ಮೇಲೆ ಡಿಪೆಂಡೆಂಟ್ ಆಗಿದೆ. ನಿನ್ ಫ್ಯೂಚರ್ ಅಲ್ಲಿ ಟ್ಯಾಕ್ಸ್ ಫ್ರೀ ಕೊಡಕ್ ಸಾಧ್ಯ ಇರೋದೇ LIC ಪಾಲಿಸಿಯಿಂದ, ಬೇರೆ ಎಲ್ಲೂ ಟ್ಯಾಕ್ಸ್ ಫ್ರೀ ಸಿಗೋದಿಲ್ಲ. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಯೋಚನೆ ಮಾಡು, ಅವಾಗೇನೋ ಜೋಶ್ ಇತ್ತು. ಆಮೇಲೆ 60 ಆದಾಗ ಮ್ಯೂಚುವಲ್ ಫಂಡ್ ಮಾರ್ಕೆಟ್ ಯಾರಿಗೂ ಬೇಡ, ಎಲ್ಲ 20-30 ಜೋಶಲ್ಲಿ ಬೇಕು. 60 ಆದಾಗ ನಂಗೆ ಗ್ಯಾರಂಟಿಡ್ 60 ಇರೋರು ವಯಸ್ಸಿನವ್ರಿಗೆ ಇರೋದು ಒಂದೇ ಟೆನ್ಷನ್, ನನ್ಗೆ ಕೂಡಿಟ್ಟಿರೋ ದುಡ್ಡು ನಂಗೆ ಎಷ್ಟು ದಿವಸ ಬರುತ್ತೆ, ಅದೊಂದೇ. ಹಾಗಾಗಿ ಇದು ಗ್ಯಾರಂಟಿಯಾಗಿ ಇಲ್ಲಿಂದ ಬರೋದಂತವೋ ಮೇಲ್ ಬರೋದು ಅವೆಲ್ಲ ಬೇರೆ ಕಡೆ ಮಾಡ್ಕೊಂತ ಹೇಳಿ. ಸೊ ನಾನು 100 ಜನ ಕಸ್ಟಮರ್ನ ಹೋಗಿ ಅಕ್ವೈರ್ ಮಾಡಿಕೊಂಡು 1-2 ವರ್ಷ ಬಿಟ್ಟು ಮತ್ತೆ ಬೇರೆ ಪ್ಲಾನ್ಗಳಿಗೆ ತಗೊಂಡು ಮಾಡ್ತಿದ್ದೆ. ಹಾಗಾಗಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಲ್ಲದೆ ಹೆಲ್ತ್ ಬಿಟ್ರೆ ಮ್ಯೂಚುವಲ್ ಫಂಡ್, ಇವು 3 ಮಾಡೋದು. ಅಚ್ಚಾ, ಸರಿ. ಸರ್ ಸುನಿಲ್ ಸರ್, ನಿಮ್ ವಿಚಾರ, ನಿಮ್ಮ ಮೆಥಡಾಲಜಿ? ಓಕೆ, ಒಂದು ಕ್ಲೈಂಟ್ ಹತ್ರ ಹೋದ್ರೆ, ಈಗ ಅವ್ರ ಹತ್ರ ಒಂದು 100 ರೂಪಾಯಿ ಇದೆ ಅಂತ ಭಾವಿಸೋಣ ಸತೀಶ್ ಸರ್. ಅವರು ಇನ್ಶೂರೆನ್ಸ್ಗೆ ಅಂತ ಬಹುಶಃ 20 ರೂಪಾಯಿ ಕೊಡ್ಬೋದು, 20% ಕೊಡ್ಬೋದು. ಬಟ್ ಎಲ್ಲಾನು 100 ರೂಪಾಯಿನೂ ಇನ್ಶೂರೆನ್ಸ್ಗೆ ಕೊಡೋದಕ್ಕೆ ಅವ್ರಿಗೆ ಉದ್ದೇಶ ಇರೋದಿಲ್ಲ. ಸೊ 20 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ 80 ರೂಪಾಯಿ ಬೇರೆ ಇದಕ್ಕೆ ಕೊಡ್ತಾರೆ. ಅದಕ್ಕೆ ನಾವು ಅಸೆಟ್ ಅಲೋಕೇಶನ್ ಅಂತ ಹೇಳ್ತೀವಿ ನಮ್ಮ ಭಾಷೆನಲ್ಲಿ.
ರೈಟ್. ಈಗ ನಮ್ಮಲ್ಲಿ 4 ತರ ಕಾನ್ಸೆಪ್ಟ್ ಇದೆ: ಈಕ್ವಿಟಿ, ಡೆಟ್, ಕಮಾಡಿಟಿ, ರಿಯಲ್ ಎಸ್ಟೇಟ್. ಇಂಡಿಯನ್ಸ್ ಆರ್ ವೆರಿ ಗುಡ್ ಇನ್ ಬೈಯಿಂಗ್ ರಿಯಲ್ ಎಸ್ಟೇಟ್. ಆ 100 ರೂಪಾಯಿನಲ್ಲಿ ಅವ್ರು ಒಂದು 30-40 ರೂಪಾಯಿ ರಿಯಲ್ ಎಸ್ಟೇಟ್ ಹಾಕೊಳ್ತಾರೆ, ನಾವು ಬೇಡ ಅಂದ್ರು. ಆಮೇಲೆ ಕಮಾಡಿಟಿ, ಚಿನ್ನದ ಖರೀದಿ, ಸಿಲ್ವರ್ ಖರೀದಿ, ರೈಟ್, ಹಾಗೆ ಅವರೇ ಅದನ್ನ ಪರ್ಚೇಸ್ ಮಾಡ್ತಾರೆ. ಇನ್ನ ಒಂದು 50 ರೂಪಾಯಿ ಇದೆಯಲ್ವಾ, ಅದ್ರಲ್ಲಿ ನನ್ಗೆ ಬರೀ 10 ರೂಪಾಯಿ ಕೊಟ್ಬಿಟ್ಟು 40 ರೂಪಾಯಿ ಉಳಿಸ್ಕೊಳ್ತಾರಲ್ವಾ, ಅದನ್ನು ಯಾಕೆ ನಾನು ತಗೊಂಡ್ ಬರಬಾರ್ದು, ರೈಟ್? ಅದನ್ನು ನಾನೇ ತಗೊಂಡ್ ಬರ್ಬೇಕಾಗುತ್ತೆ. ಸೊ ಅಲ್ಲಿ ನಮ್ಮ ಜಾಣ್ತನ, ಅದಕ್ಕೆ ನಮ್ಗೆ ಬೇಕಿರ್ತಕ್ಕಂಥ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು NISM Series 5 ಅಂತ ಇದೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆದ್ರೆ. ಸೊ ಆಕ್ಚುಲಿ ಮಧು ಅವರ ಸಕ್ಸಸ್ಗೆ ಒಂದು ಬಹಳ ಒಳ್ಳೆ ಕಾರಣ ಇದೆ, ಹೇಳ್ತೀನಿ. ಸೊ ಇಲ್ಲಿ ನೆರೆದಿರ್ತಕ್ಕಂಥ 90 ಜನಕ್ಕೆ ಇದು ಒಂದು ಸೀಕ್ರೆಟ್ ಅಂತಾನೆ ತಿಳ್ಕೊಬಹುದು. ಇಟ್ ಈಸ್ ಈಸಿ ಟು ಸೆಲ್ ಆಸ್ ಅನ್ ಅಡ್ವೈಸರ್ ರಾದರ್ ದ್ಯಾನ್ ಗೋಯಿಂಗ್ ಆಸ್ ಅನ್ ಏಜೆಂಟ್. Madhu goes as a wealth manager. Madhu will go to the client as an advisor, as a facilitator, as a coach, as a guide, as a financial coach, as a financial guardian, right? As a financial doctor, not as an insurance agent. Insurance agent anta hodaga limitations. Aur bari nanna obba LIC agent bandidane, ಇವನ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಅಂತ ಅವ್ರ ಒಂದು ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅವ್ರ ಮನಸ್ಸಿನಲ್ಲಿ ಒಂದು ನಂಬರ್ ಡಿಸೈಡ್ ಮಾಡ್ಬಿಟ್ಟು ಅದನ್ನ ದಾಟಲ್ಲ. 1 ರೂಪಾಯಿ ಕೊಡ್ಬೋದು, 2 ರೂಪಾಯಿ ಕೊಡ್ಬೋದು, ಮ್ಯಾಕ್ಸಿಮಮ್ ನನ್ ಜಾಣ್ತನ ಇದ್ರೆ 5 ರೂಪಾಯಿ ಕೊಡ್ಬೋದು. ಬಟ್ 95 ರೂಪಾಯಿ ಅವ್ರು ಇಟ್ಕೊಳ್ತಾನೆ. ಆ 95 ರೂಪಾಯಿನಲ್ಲೂ ನಿಮ್ಗೆ ಆ ವ್ಯಾಲೆಟ್ ಶೇರ್ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೆಪ್ರೆಸೆಂಟ್ ಆಸ್ ಎ ಕೋಚ್, ಆಸ್ ಎ ಕಂಪನಿ, ಆಸ್ ಎ ಫೆಸಿಲಿಟೇಟರ್, ರೈಟ್, ಆಸ್ ಎ ಕನ್ಸಲ್ಟೆಂಟ್. ಆಗ ಹೋದಾಗ ಆ ದೃಷ್ಟಿನಲ್ಲಿ ನೀವು ನಿಮ್ಮನ್ನ ತಗೊಂಡು ಹೋದಾಗ ಆವಾಗ ನಿಮ್ಮನ್ನ ನೋಡೋ ದೃಷ್ಟಿನೇ ಬದಲಾಗುತ್ತೆ. ಈಗ ನೋಡಿ, ನಮ್ಮ ಇಂಡಸ್ಟ್ರಿಯಲ್ಲಿ ಸಂಜಯ್ ತೊಲಾನೆ ಅಂತಿದ್ದಾರೆ, ಅವರು ಪ್ರತಿದಿನ COT TOT ಅಂತೆ. ಪ್ರತಿದಿನ TOT ಅಂದ್ರೆ ಪ್ರತಿದಿನ 3 ಕೋಟಿ ಬಿಸ್ನೆಸ್ ಕಲೆಕ್ಟ್ ಮಾಡ್ತಾರೆ. ಅವ್ರ ಹತ್ರ 100-200 ಜನ ಕೆಲಸಗಾರರು. ಸಂಜಯ್ ತೊಲಾನಿ, ಓಕೆ, ಸಂಜಯ್ ತೊಲಾನಿ ಪ್ರತಿದಿನ 3 ಕೋಟಿ ಬಿಸ್ನೆಸ್ ಮಾಡ್ತಾರೆ. ಎವ್ರಿ ಡೇ TOT, ಎವ್ರಿ ಡೇ TOT ಅಂದ್ರೆ ಅವ್ರ ಹತ್ರ ಅಷ್ಟು ದೊಡ್ಡ ಟೀಮ್ ಇದೆ, ರೈಟ್? ಅಷ್ಟು ಜನ ಅಡ್ವೈಸರ್ಸ್ ಇದ್ದಾರೆ. ಈ ರನ್ಸ್ ದಿಸ್ ಆಸ್ ಎ ಬಿಸ್ನೆಸ್. It doesn't run this as an agency. ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಒಬ್ಬ ವೃತ್ತಿಪರ, ಒಂದು ಉದ್ಯಮಂತರ ನೋಡ್ತಾ ಇದ್ದಾರೆ. ಸೊ ನಾವು ಒಂದ್ ಸಣ್ಣ ಉದ್ಯಮಂತರ ನೋಡ್ಬೋದಲ್ಲ. ಇಲ್ಲಿ ನೆರೆದಿರ್ತಕ್ಕಂಥ 90 ಜನ. ಈಗ ನಾನು ಮಧು ನಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳಿದೆ 400 ಕೋಟಿ ಮ್ಯಾನೇಜ್ ಮಾಡ್ತಾರೆ ಮಧು ಅಂತ. ಸೊ ಮಧು ಬಹುಶಃ ಹೋದ ವರ್ಷ 30 ಕೋಟಿ ಬಿಸ್ನೆಸ್ ಮಾಡಿರ್ಬೋದು. ಇನ್ಶೂರೆನ್ಸ್ 1 ಕೋಟಿ ಕಲೆಕ್ಟ್ ಮಾಡಿದ್ದಾರೆ, 1.5 ಕೋಟಿ ಕಲೆಕ್ಟ್ ಮಾಡಿರ್ಬೋದು. ಆದ್ರೆ ಉಳಿದಂತ 30 ಕೋಟಿ ಬೇರೆ ಅಸೆಟ್ ಕ್ಲಾಸ್ ಬಂದಿದೆ, right? So still it is good money, right? But if he goes only as an insurance consultant, he might get only 1 crore only. Okay. Going as a holistic advisor, he has last year turnover maybe 30-40 crores. In that 30-40 crores, 1 crore is insurance. Got it. So ಅಂದ್ರೆ ವ್ಯಾಲೆಟ್ ಶೇರ್ ಜಾಸ್ತಿ ಇದೆ, ವ್ಯಾಲೆಟ್ ಶೇರ್. ಗೊತ್ತಾಯ್ತು. ನಾವೆಲ್ಲ ಸಣ್ಣವರಿದ್ದ ಬಸ್ಸಲ್ಲಿ ಸೀಟ್ ಹಿಡಿಬೇಕಾದ್ರೆ ಬಸ್ ಒಂದು ಕೂಡಲೇ ಖರ್ಚು ಹಾಕಿ ಹಿಡಿತಿದ್ವಿ, ಗೊತ್ತಾ? ನೆನಪಿದೆಯಾ ಎಲ್ಲಗಾರು? ಆ ಥರ ಅಂದ್ರೆ ಈ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಖರ್ಚು ಹಾಕಿರ್ತಾರ. ಸೊ ಅವರು ನಮ್ಮ ಹತ್ರ ಜಾಯಿಂಟ್ ಆದ್ಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರುತ್ತೆ. ಮ್ಯೂಚುವಲ್ ಫಂಡ್ ಅಂದ ಕೂಡ ರಿಜೆಕ್ಷನ್ ಒಂದು ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಅಲ್ವಾ? ರಿಜೆಕ್ಷನ್ ಇಲ್ಲ ಅಂತ ತಿಳ್ಕೊಳ್ಳಿ. ಅಚ್ಚಾ, ಮ್ಯೂಚುವಲ್ ಫಂಡ್ ನಿಮ್ಮನ್ನ. ಅಚ್ಚಾ, ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ ಅನ್ನ ಬಾಂಧವ್ಯ ಬೆಳೆಸ್ಕೊಂಡು ಅದರ ನಂತರ ಲೈಫ್ ಇನ್ಶೂರೆನ್ಸ್ ಅನ್ನ ಬರೋ ತನಕ ಅವರು ಲೈಫ್ ಲಾಂಗ್ ನಮ್ಮ ಕಸ್ಟಮರ್ ಆಗಿರ್ತಾರೆ. ಹಾಗಿದ್ರಿಂದ ಎಲ್ಲೆಲ್ಲಿ ನಾವು ಆಡು ಮುಟ್ಟದ ಸೊಪ್ಪಿಲ್ಲ, ನೀವು ಮುಟ್ಟದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಲ್ಲ ಅಂತ ಹೇಳ್ಬೋದಾ ಅಂತ. ಈ ತರ ಭಾಷೆ, ಯು ಆರ್ ಜಸ್ಟ್ MBBS ಡಾಕ್ಟರ್ ಪ್ರಾಕ್ಟಿಷನರ್ ಅಥವಾ ನರ್ಸಿಂಗ್ ಹೋಮ್. ಆ ನರ್ಸಿಂಗ್ ಹೋಮ್ ನಲ್ಲಿ ಎಲ್ಲಾ ಡಾಕ್ಟರ್ಗಳು ಬಂದು ಅವ್ರ ಸರ್ವಿಸಸ್ ನ ರೆಂಡರ್ ಮಾಡ್ತಾರೆ, ರೈಟ್? ಎಲ್ಲ ಒಂದು ಯಾವ್ದಾದ್ರು ನರ್ಸಿಂಗ್ ಹೋದ್ರೆ 50 ಬೋರ್ಡ್ ಇರುತ್ತೆ. ಅವನ್ ಕಾರ್ಡಿಯಾಲಜಿಸ್ಟು, ಅವನ್ ಪಲ್ಮನಾಲಜಿಸ್ಟು, ಅವನು ನೆಫ್ರಾಲಜಿಸ್ಟು, ಅವನು ಆರ್ಥರೈಟಿಸ್ ನೋಡ್ತಾನೆ, ಒಬ್ಬ ಆರ್ಥೋ ಡೆಂಟಿಸ್ಟು, ಒಬ್ಬ ನೀ ಕ್ಯಾಪ್ ಸ್ಪೆಷಲಿಸ್ಟು. ಸೊ ಎವ್ರಿಥಿಂಗ್. ಸೊ ಕ್ಯಾನ್ ಯು operate as a nursing home, okay, rather than being just a practitioner? Got it. MBBS ಡಾಕ್ಟರ್ ಗೋ ಒಂದು ನರ್ಸಿಂಗ್ ಹೋಮ್ ತೆಗೆದು ಕೂತ್ಕೊಳ್ಳೋದಕ್ಕೂ ಅಪಾರವಾದಂತ ವ್ಯತ್ಯಾಸ ಇದೆ. ಸೊ ನೀವೇ ಆ ನರ್ಸಿಂಗ್ ಹೋಮ್ ಆಗ್ಬೇಕು. ಅಲ್ಲ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೆಲವ್ರ ಮನ್ಸಲ್ಲಿ ಏನಿರೋದು, ನನಗೆ ಇನ್ಶೂರೆನ್ಸ್ ಮಾಡ್ಲಿಕ್ಕೆ 24 ಗಂಟೆ ಸಾಕಾಗ್ತಾ ಇಲ್ಲ, ಅಷ್ಟು ಮಾಡಿದ್ರು ನನ್ನ ಬಿಸ್ನೆಸ್ ಆಗ್ತಾ ಇರೋದು ಇಷ್ಟು, ನಾನು ಎಷ್ಟು ಮಾಡಬೇಕು ಅಂತಿದ್ದೀನಿ ಆಗ್ತಾ ಇಲ್ಲ ಅಂಥದ್ರಲ್ಲಿ ಮ್ಯೂಚುವಲ್ ಫಂಡು ತಗೊಂಡು ಹೆಲ್ತ್ ಇನ್ಶೂರೆನ್ಸ್ ತಗೊಂಡು 2-3 ದೋಣಿ ಮೇಲೆ ಕಾಲಿಟ್ಬಿಟ್ರೆ
ಅದು ಇಲ್ಲ ಇದು ಇಲ್ಲ ಆಗ್ಬಹುದಾ? ಓಕೆ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಏನಾಗುತ್ತೆ, ಇನ್ಶೂರೆನ್ಸು ಆಮೇಲೆ ಮ್ಯೂಚುವಲ್ ಫಂಡು, ಹೆಲ್ತ್ ಇನ್ಶೂರೆನ್ಸ್ ಏನೇ ತಗೊಂಡ್ರು ಕೊಡ್ತಾ ಇರೋದು ಅದೇ ಮನುಷ್ಯನಿಗೆ. ನಾನು ಹೋಗಿ ಆ 100 ಜನ ಮೀಟ್ ಮಾಡ್ತೀನಿ, ಆ 100 ಜನಕ್ಕೆ 3 ಹೇಳ್ತೀನಿ. ಅಂದ್ರೆ ಸರ್, ನೀವು ನಿಮ್ಮ ಮನೆ ನಿಮ್ಮ ಆದಾಯದಿಂದಲೇ ನಡೀತಿರೋದ್ರಿಂದ ಸೊ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ, ಅದು ಬಹಳ ಮುಖ್ಯ, ಆಯ್ತಾ, ಅದು ಇಂಪಾರ್ಟೆಂಟ್ ಅಂತ ತಿಳಿ ಹೇಳ್ತೀನಿ. ಆಯ್ತಾ, ಅದ್ರ ಜೊತೆಗೆ ಸೇವಿಂಗ್ಸ್, ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ ಸೇವಿಂಗ್ಸ್, ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಹೇಳ್ತೀನಿ, ರಿಟೈರ್ಮೆಂಟ್ ಪ್ಲಾನ್ ಎಲ್ಲಾನು. ಸೊ ಕಸ್ಟಮರ್ ನನ್ಗೆ 2-3 ಸಪರೇಟ್ ಇಲ್ಲ. ಸೊ ದಿನಕ್ಕೆ ನಾವು ಭೇಟಿ ಮಾಡಬೇಕಾಗಿರೋದು ಬರೀ 3 ಜನನ, 3 ಜನ ಕಸ್ಟಮರ್ಸ್ ನ ದಿನಕ್ಕೆ ಮಾಡಿದ್ರೆ, MDRT ಹೇಳೋದು ಅದನ್ನೇ, 3 ಜನ ದಿನಕ್ಕೆ ಮಾಡಿ 1 ವರ್ಷದಲ್ಲಿ ನೀವು MDRT ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳಿ ಅಂತ ಹೇಳ್ತಾರೆ. ಸೊ ಅದು ಬಟ್ ಆದ್ರೆ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ಏನಾಗುತ್ತೆ, ನಮ್ಮಲ್ಲಿ ಈಗ ನಾನು ಶುರುನಲ್ಲಿ MDRT ಆಗಕ್ ಮುಂಚೆ ಕತೆ ಹೇಳ್ತೇನೆ, ಯಾಕಂದ್ರೆ ಎಷ್ಟೋ ಜನ ಅದು ಬೇಕಾಗತ್ತೆ. MDRT ಆಗಕ್ ಮುಂಚೆ ನಂಗೆ ಇದ್ದಿದ್ದು 2-3 ಚಾಲೆಂಜ್. ಏನಪ್ಪ, ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದೀನಿ, ಆದ್ರೆ ಒಂದು ತಿಂಗಳ ಕಡೆಗೆ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಪಾಲಿಸಿ ಆಗ್ತಾ ಇತ್ತು, ಅದ್ರ ಮೇಲೆ ಆಗ್ತಾ ಇಲ್ಲ. ಹಿಂಗಾದ್ರೆ ನಾನು ದುಡಿಯೋದು ಯಾವಾಗ, ಇದ್ರಲ್ಲಿ ಸಕ್ಸಸ್ ಸಿಗೋದು ಯಾವಾಗ ಅಂತ ಒಂದು ಇತ್ತು. ಎರಡನೇದು, ಇವತ್ತು ಹೋಗಿ ಮೀಟ್ ಮಾಡ್ತೀನಿ, ಈಗ ನಿಮ್ ತರನೇ ಒಂದು ಕಸ್ಟಮರ್ ಇರ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಇಂಪ್ರೆಸಿವ್ ಆಗಿರುತ್ತೆ, ಟೀ ಕಾಫಿ ಕೊಡ್ತಾರೆ, ಕೆಲವು ಸ್ನಾಕ್ಸು ಕೊಡ್ತಾರೆ, ಆಮೇಲೆ ನೆಕ್ಸ್ಟ್ ಡೇ ಫೋನೇ ಎತ್ತಲ್ಲ ಅಥವಾ ಸುದ್ದಿನೇ ಇಲ್ಲ ಅವ್ರದ್ದು, ಅಂದ್ರೆ ನಮ್ ಕಡೆ ತಿರುಗು ನೋಡಲ್ಲ. ಆಯ್ತಾ, ಇದು ಯಾಕೆ? ಇವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಚಾಲೆಂಜ್ ಆಗಿದೆ. ನನಗೆ ಅದೇ ತಿಳ್ಕೊಬೇಕಾಗಿತ್ತು, ಯಾಕೆ ನಮ್ಮನ್ನ ಮುಂದೆ ನೋಡೋದಿಲ್ಲ ಅಂತ. ಆವಾಗ ನಂಗೆ ರಿಯಲೈಸ್ ಆಯ್ತು ದಟ್ ನಾವು ಮಾಡೋ ಅಪ್ರೋಚ್. ಸೊ ಫಸ್ಟ್ ಒನ್ ಇಸ್ ಆಕ್ಟಿವಿಟಿ ವರ್ಸಸ್ ಪ್ರೊಡಕ್ಟಿವಿಟಿ. ಸರ್, ನಾನು ಸ್ಟಾರ್ ಪರ್ಫಾರ್ಮರ್ ಆಗಿದ್ದೆ. ಸ್ಟಾರ್ ಪರ್ಫಾರ್ಮರ್ ಅಂದ್ರೆ ಏನು, ಒಂದು ಯಲಹಂಕಲ್ ಅಪಾಯಿಂಟ್ಮೆಂಟ್ ಇದ್ರೆ ಇನ್ನೊಂದು JP ನಗರ, ಮತ್ತೊಂದು ಬೆಳ್ಳಂದೂರು, ಮತ್ತೊಂದು RT ನಗರ. ಸೊ ಸ್ಟಾರ್ ಪರ್ಫಾರ್ಮರ್ ಇನ್ ದ ರಿಯಲ್ ಸೆನ್ಸ್ ಸ್ಟಾರ್ ಪರ್ಫಾರ್ಮರ್ ಆಗಿದ್ದೆ. ಆಮೇಲೆ ಓಡಾಡಿದನ್ನ ನೀವು ಚಿತ್ರ ತೆಗೆದ್ರೆ ಸ್ಟಾರ್ ತರ ಆಗಿರುತ್ತೆ, ದುಡ್ಡು ಮಾಡೋದ್ರಲ್ಲಿ ಸ್ಟಾರ್ ಅಲ್ಲ, ಅಲ್ಲಿ ಸ್ಟಾರ್ ಬೇಕಾಗಿದೆ ಈ ತರ ಕೆಲಸ ಮಾಡಿದ್ರೆ. ಸೊ ಆವಾಗ ದೆನ್ ಅರ್ಥ ಮಾಡ್ಕೊಂಡೆ, ಓ ಇದು ತಪ್ಪು. ಆಯ್ತಾ, ನಾನು ಫಸ್ಟ್ JP ನಗರ ಅಂದ್ರೆ JP ನಗರ, ಜಯನಗರ, ಯಾವ ಏರಿಯಾ, ಒಂದು ಸೌತ್ ಅಲ್ಲಿ, ಸೌತ್ ಬೆಂಗಳೂರು ಅಂತಿದ್ರೆ ಸೌತ್ ಬೆಂಗಳೂರಲ್ಲಿ ಈ ಭಾಗ ಅಂತ ಒಂದು ಫಸ್ಟ್ ಅದೊಂದು ಬದಲಾವಣೆ ಮಾಡ್ಕೊಂಡು ಆ ಜಾಗದಲ್ಲಿ ಇರೋರ್ನೆಲ್ಲರದು ಫೋನ್ ಮಾಡಕ್ ಶುರು ಮಾಡಿದೆ. ಎರಡನೇದು ಟಾರ್ಗೆಟ್ ಮಾರ್ಕೆಟ್. ನನಗೆ ಯಾರ ಜೊತೆ ಬಾಂಧವ್ಯ, ಈಗ ನಂದು ಟಾರ್ಗೆಟ್ ಮಾರ್ಕೆಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಯಾಕಂದ್ರೆ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ನನ್ನ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ರು, ನನ್ನ ಕಾಲೇಜಲ್ಲಿ ಮುಕ್ಕಾಲು ಭಾಗ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅವರಿಂದ ಪರಿಚಯ ಬೆಳೆದಿತ್ತು. ಸೊ ನಾವು ಅವ್ರ ಜೊತೆ ಮಾತುಕತೆ, ಕಾಲೇಜ್ ಫ್ರೆಂಡ್ಸ್ ಸಿಕ್ಕ ಮೇಲೆ ಮಾತಾಡ್ತೀವಲ್ಲ, ಏನಪ್ಪ ಏನ್ ನಡೀತಿದೆ ಅಂತ ತಕ್ಷಣ ಈ ಕೋಡಿಂಗು, ಆ ಕೋಡಿಂಗು, ಈ ಟೆಸ್ಟಿಂಗು ಅಂತ ಏನೋ ಮಾತಾಡ್ತಿದ್ರು, ನನ್ನ ಕಿವಿಗೆ ಬೀಳ್ತಿತ್ತು. ಇರೋರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ನಾನೊಬ್ಬ ಆಡ್ಮೇನ್ ಔಟು, ಅವರೆಲ್ಲ ಮಾತಾಡ್ತಿದ್ದೆ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ನನಗೆ ಯಾರು ಕನೆಕ್ಷನ್ ಸಿಕ್ಕಿದಾಗ ಅವ್ರ ಹತ್ರ ಮಾತಾಡಿದಾಗ ಅದೇ ಭಾಷೆ ಮಾತಾಡ್ತಿದ್ರಿಂದ ನನಗೆ ಕನೆಕ್ಟ್ ಆಗೋಯ್ತು. ಸೊ ಹಾಗಾಗಿ ಅದು ನನ್ನ ಟಾರ್ಗೆಟ್ ಕಸ್ಟಮರ್ ಆಯ್ತು. ನಾನು ಒಂದ್ಸಲಿ ಟ್ರೇಡರ್ ಹತ್ರ ಹೋಗಿದ್ದೆ, ಅಂದ್ರೆ ಅವನು ಕಿರಾಣಾ ಅಂಗಡಿ, ಅವನ ಹತ್ರ ಹೋದಾಗ ರೆಫರೆನ್ಸ್ ಸಿಕ್ಕಿತ್ತು. ಸರಿ, ಯಾರಾದ್ರೇನು ಹೋಗೋಣ ಬಿಡು, ಕಸ್ಟಮರ್ ತಾನೆ ಅಂತ ಹೋಗಿದ್ದೆ. ಹೋದಾಗ ನಂಗೆ ಪ್ರಾಬ್ಲಮ್ ಆಯ್ತು ಅಂತ, ಮಧ್ಯಾಹ್ನ ಬನ್ನಿ ಸ್ವಲ್ಪ ಫ್ರೀ ಇರ್ತೀನಿ ಅಂತಂದ್ರು. ಓ, ಮಧ್ಯಾಹ್ನ ಫ್ರೀ ಇರ್ತಾರ, ಸರಿ ಅಂತ ಮಧ್ಯಾಹ್ನ 2 ಗಂಟೆಗೆ ಹೋದೆ. ನೋಡಿದ್ರೆ ಅಲ್ಲಿ ಕರೆದು, ನಾನು ನೀಟಾಗಿ ಒಳ್ಳೆ ಬಿಳಿ ಶರ್ಟು, ಒಳ್ಳೆ ಪ್ಯಾಂಟ್ ಹಾಕೊಂಡು ಹೋಗಿದ್ದೀನಿ. ಅಲ್ಲಿ ಬಂದ್ಬಿಟ್ಟು ಬನ್ನಿ ಸರ್ ಕೂತ್ಕೊಳ್ಳಿ ಅಂತಂದ್ರು. ನೋಡಿದ್ರೆ ಅಲ್ಲಿ ಅಂದ್ರೆ ಮೂಟೆ ಮೇಲೆ, ಅಕ್ಕಿ ಮೂಟೆ ಮೇಲೆ ಕೂಡಿಸಿದ್ದಾರೆ. ಆಯ್ತಾ, ಸರಿ ನೀವು ಹೇಳಿ ಸರ್ ಅಂತಾರೆ. ಆ ಕಡೆ ಬಂದ, ತೊಗರಿಬೇಳೆ ಕೊಡಪ್ಪ 1 kg. ತೊಗರಿಬೇಳೆ. ಈ ಕಡೆ ನೀವು ಹೇಳಿ ಸರ್. ನಾನು 5 ನಿಮಿಷ ನೋಡಿದೆ, 10 ನಿಮಿಷ ನೋಡಿದೆ. ನಾನು ಎಮೋಷನ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಇನ್ಶೂರೆನ್ಸ್ ಎಮೋಷನಲ್. ಸರ್, ನಿಮ್ಗೆ ಏನಾರು ಆಯ್ತು ಅಂದ್ರೆ ಅಥವಾ ನಿಮ್ಮ ಇದಕ್ಕೆ ವ್ಯತ್ಯಾಸ ಹುಷಾರು ತಪ್ಪಿದ್ರೆ ಅಂತ ಆತರ ಎಲ್ಲ ಮಾತಾಡ್ತಿದ್ದೀನಿ. ಅವ್ರು 2 ನಿಮಿಷ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಿಲ್ಲರೆ ನೋಡಿ, ನಿಮ್ಗೆ 28 ರೂಪಾಯಿ ಕೊಟ್ಟಿದ್ರಿ, ನೀವು ಆಯ್ತು. ಅವ್ರ ಲೋಕದಲ್ಲಿದ್ದಾರೆ, ನಾನು ನನ್ನ ಲೋಕದಲ್ಲಿದ್ದೀನಿ. ಓ, ಇದು ಯಾಕೋ ಸರಿ ಹೋಗಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತಾಗಿ ಥ್ಯಾಂಕ್ ಹೇಳ್ಬಿಟ್ಟು, ಅದೇ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಅವ್ರ ಆಫೀಸ್ಗೆ ಹೋದ್ರೆ AC ಆಫೀಸಲ್ಲಿ ಒಂದು ಬೋರ್ಡ್ ರೂಮ್ ಅಲ್ಲಿ ಕೂಡ್ಸ್ಕೊಂಡು ನನ್ನ ಮಾತನ್ನ ಕೇಳ್ತಾರೆ. ಸೊ ಅಲ್ಲಿ ನಂಗೆ ವರ್ಕೌಟ್ ಆಯ್ತು. ಸೊ ಅದೇ ನನ್ನ ಫ್ರೆಂಡು, ಅವನು ಮುಂಚೆ ಒಂದ್ ಕಲೆ ಕಿರಾಣಿ ಇಡ್ತಿದ್ದ. ಹೌದಪ್ಪ, ನೀ ಎಲ್ಲಿ ತರ್ತೀಯ, ಏನ್ ಮಾಡ್ತೀಯ ಅಂತ ಅದೇನೋ ಮಾತಾಡ್ಕೊಂಡು ಸೀದಾ ಅವನು ಬಿಸ್ನೆಸ್ ಎತ್ಕೋತಿದ್ದ. ಸೊ ನಮ್ ಟಾರ್ಗೆಟ್ ಮಾರ್ಕೆಟ್ ನೋಡಬೇಕು. ಸೊ ಹಾಗಾಗಿ ಆಕ್ಟಿವಿಟಿ ವರ್ಸಸ್ ಪ್ರೊಡಕ್ಟಿವಿಟಿ ಅಂದ್ರೆ, ನಾವು ಬೆಳಗ್ಗೆ ಸಾಯಂಕಾಲದಂಗೆ ಕೆಲಸ ಮಾಡ್ತಿರ್ತೀವಿ, ಬಟ್ ಅದರಲ್ಲಿ ಉಪಯೋಗದ ಕೆಲಸ ಎಷ್ಟು ಅಂತ ಒಂದು ಲಿಸ್ಟ್ ಹಾಕೋಬೇಕು. ಇದು ಬೇಕಾ ಬೇಡವಾ, ಇದು ಯಾಕೆ, ಇದು ನಾನೇ ಹೋಗ್ಬೇಕಾ, ಬೇರೆ ಯಾರನ್ನ ಕಳಿಸ್ಬೋದಾ? ಈಗ ಫಾರ್ ಎಕ್ಸಾಂಪಲ್ 1 ವರ್ಷದಿಂದ ಮೇಲೆ ಬಿಸ್ನೆಸ್ ಅಲ್ಲಿ ಇದ್ರೆ ನಮ್ಗೆ ರಿನ್ಯೂವಲ್ ನಾನು ಹೋಗ್ಬೇಕಾದಿಲ್ಲ. ರಿನ್ಯೂವಲ್ ಕಲೆಕ್ಷನ್ಗೆ ಒಬ್ಬ ಹುಡುಗನ, ನನಗೆ 10,000 ರೂಪಾಯಿ ಕಮಿಷನ್ ಬರ್ತಿದ್ದಾಗ 2001 ಇಸ್ವಿನಲ್ಲಿ 3,000 ರೂಪಾಯಿ ಕೊಟ್ಟು ಒಂದು ಹುಡುಗನ್ನ ಇಟ್ಕೊಂಡೆ. ಒಂದು ಮನೆ ಹತ್ರ ಯಾರೊಬ್ರು ಗೊತ್ತಿರೋ ಲೇಡಿ ಇದ್ರು. ನನ್ನ ಮಗ, ಅಪ್ಪ ಈಗ ಕಾಲೇಜು ಅಂತ ಓದ್ ಬರಲ್ಲ,
ಇವನನ್ನ ಏನಾರು ಕೆಲಸ ಕೊಡ್ತೀಯ ಅಂದ್ರು. ಸರಿಯಪ್ಪ 3,000 ರೂಪಾಯಿ ಕೊಡ್ತೀನಿ. ಅವ್ರು ಖುಷಿಯಾಗಿದ್ರು. 3,000 ರೂಪಾಯಿ ಒಳ್ಳೆ ಸಂಬಳ ಅವಾಗ, ಅಂದ್ರೆ ಒಳ್ಳೆ ಹುಡುಗರಿಗೆ. ಎಷ್ಟು ವರ್ಷ ಬಂದ ಹಿಂದಿದ್ದು? 2001ನೇ ಇಸ್ವಿ. ದೆನ್ ಇಟ್ ವಾಸ್ ಗುಡ್ ಓನ್ಲಿ. ಗುಡ್ ಒನ್. ಈಗಲೂ ಸರ್ 10,000 ಕೊಟ್ರೆ ಸಾಕು, 15,000 ಕೊಟ್ರೆ ಸಾಕು. ಫ್ರೆಶರ್ಸ್ ಬರ್ತಾರೆ, ಅವ್ರಿಗೊಂದು ಕೆಲಸ ಆಗ್ಬೇಕು. ಎಷ್ಟೋ ಕಡೆ ಕಾಲೇಜ್ ಗಿಲೇಜಲ್ಲಿ ವರ್ಕೌಟ್ ಆಗಿರಲ್ಲ, ಅವ್ರಿಗೆಲ್ಲ ಬರ್ತಾರೆ. ಅವ್ರ ಕೆಲಸ ಏನು? ರಿನ್ಯೂವಲ್ ಕಲೆಕ್ಷನ್ಗೆ ಫೋನ್ ಮಾಡೋದು. ಕಸ್ಟಮರ್ 2 ಗಂಟೆಗೆ ಬಂದ್ರೆ 2 ಗಂಟೆಗೆ ಹೋದ, ಎಲ್ಲಿಗೆ ಅಡ್ರೆಸ್ ಹೇಳ್ತಾರೆ ಹೋದ, ಚೆಕ್ ತಗೊಂಬಂದ, LIC ಆಫೀಸ್ಗೆ ಹಾಕದ ಅಷ್ಟೇ. ಅದನ್ನ 1-2 ಸಲ ಟ್ರೈನ್ ಮಾಡಿದ, 3ನೇ ಸಲ ಮಾಡ್ತಿದ್ದೇನೆ. ಸೊ ನಾನು 10,000 ರೂಪಾಯಿ ಕೊಟ್ಟಿದ್ದಕ್ಕೆ ಬರೋ ತಿಂಗಳಲ್ಲೇನೆ ನಂದು 25,000 ರೂಪಾಯಿ ಕಮಿಷನ್ ಆಗೋಯ್ತು. ಅಂದ್ರೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್, ನನ್ನ ಆದಾಯ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು ಅಂತ. ಇವತ್ತು ನಂಗೆ 20 ಜನ ಇದ್ದಾರೆ ಆಯ್ತಾ. ಒಂದು ಲೇಡಿ ಎಂಟ್ರಿ ಮಾಡಕ್ಕಿದೆ, ಒಂದು ಲೇಡಿ ಕಾಲ್ ಮಾಡ್ಬಿಟ್ಟು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳಕ್ಕಿದೆ. ಹಂಗೆ ಕೈಗೊಂದು ಕಾಲ್ಗೊಂದು ಈಗ ಇಟ್ಕೊಂಡಿದ್ದೀನಿ ಟೀಮು. ಬಟ್ ಆವಾಗ ಅದು ಸ್ಮಾಲ್ ಅಮೌಂಟ್ ಅಲ್ಲಿ ಇಟ್ಕೊಂಡೆ. ಸೊ ಅದು ಒಂದು ಸೇವ್ ಆಯ್ತು. ಅಂದ್ರೆ ರಿನ್ಯೂವಲ್ಗೆ ನಾನು ಕಲೆಕ್ಷನ್ಗೆ ಫಾಲೋ ಅಪ್ಗೆ ನಾನು ಬಿಟ್ಟೋಯ್ತು. ನಾನು ಬರೀ ಹೊಸ ಡಾಕ್ಟರ್ ಹೆಂಗ ಸರ್ಜನ್ ಇರ್ತಾರಲ್ಲ, ಕತ್ರಿ ಕೊಡಿ, ಬಟ್ಟೆ ಕೊಡಿ ಹೇಗೆ ಕೇಳ್ತಾರೆ ಹಾಗೆ ನಾನು ಕಸ್ಟಮರ್ ಹತ್ರ ಮುಂದೆ ಹೋಗ್ಬಿಟ್ಟು ಅವ್ರದ್ದು ನೀಡ್ ಬೇಸ್ ಅನಾಲಿಸಿಸ್ ಮಾಡಿಬಿಟ್ಟು ಆ ಫಾರ್ಮ್ ಎಲ್ಲ ಏನ್ ಬರೋದಕ್ಕೆ ಕೊಟ್ಟು ನನ್ನ ಟೀಮ್ ಕೊಟ್ರೆ ಅಲ್ಲಿಂದ ಮುಂದೆ ಅವ್ರ ಪ್ಲಾನ್ಗಳು ಕಳಿಸೋದು, ಅವ್ರು ಮಾತಾಡೋದು ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಬರ್ತಾ ಬರ್ತಾ ಈ ಲೆವೆಲ್ ಡೆವಲಪ್ ಮಾಡ್ಕೊಂಡೆ ಅಂತ ನಾನು ಹೇಳ್ತಿರೋದು. ಅಂದ್ರೆ ಡಾಕ್ಟ್ರು ಬೇರೆಯವರು ಹೊಟ್ಟೆ ಕತ್ತರಿಸಿದ್ರೆ ನೀವು ಪಾಕೆಟ್ ಕತ್ತರಿಸೋದ? ಕರೆಕ್ಟ್, ನೀವ್ ಹೇಳಿದ ಪಾಯಿಂಟ್ ಕರೆಕ್ಟ್. ಏನಂದ್ರೆ ನಾವು ಈ ಪಾಕೆಟ್ ಅಲ್ಲಿ ದುಡ್ಡು ತೆಗಿಬೇಕು ಅಂತಿದ್ರೆ ಅದಕ್ಕೆ ಕೀ ಹೃದಯದ ಒಳಗಿಂದ ಹೋಗ್ಬೇಕು. ಅಚ್ಚಾ, ಹಂಗೆ ಬರೋದಿಲ್ಲ ಸುಲಭವಾಗಿ. ಸೊ ಹೃದಯಕ್ಕೊಳಗೆ ಹೋಗ್ಬೇಕು ಅಂತಿದ್ರೆ ನಮ್ದು ಬೆಸ್ಟ್ ಪಾಸಿಬಲ್ ಏನು, ಅವ್ರ ಮುಂದೆ ಅವ್ರ ಪ್ರಾಮುಖ್ಯತೆ ಅವ್ರಿಗೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು. ಈಗ ನಾನು ಇನ್ಶೂರೆನ್ಸ್ ಮಾಡ್ತಿದ್ದೆ ಅಂದ ತಕ್ಷಣ ಇನ್ಶೂರೆನ್ಸೇ ಕೊಟ್ಟು ಹೋಗಪ್ಪ, ಏನಾದ್ರು ಸರಿ ನಿನ್ಗೆ ಇನ್ಶೂರೆನ್ಸ್ ಕಿತ್ಕೊಂಡು ಹೋಗ್ತೀನಿ ಅನ್ನಕ್ ಆಗಲ್ಲ. ಆ ಮೈಂಡ್ ಸೆಟ್ ಈಗಿಲ್ಲಪ್ಪ, ನಂತ ಅಷ್ಟಿಲ್ಲ, ನಂತರ 2,000 ರೂಪಾಯಿ ಇದೆ, ಒಂದೇ ಸಲ ಕೊಡ್ತೀನಿ, ಅಥವಾ 5,000 ರೂಪಾಯಿ ಒನ್ ಟೈಮ್ ಕೊಡ್ತೀನಿ ಅಂದ್ರೆ ಏನ್ ಕೊಡ್ತಾರೆ ಎತ್ಕೊಂಡ್ ಬಂದ್ಬಿಡೋದು. ಮ್ಯೂಚುವಲ್ ಫಂಡ್ಗೋ ಹೆಲ್ತ್ಗೆ ಏನಕ್ಕಾರು, ಅಥವಾ ಅವ್ರ ಅಪ್ಪ ಅಮ್ಮಂಗೆ ವಯಸ್ಸಾಗಿರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಬೇಕು, ಅದು ಒಂದು ಪ್ರಾಮುಖ್ಯತೆ. ಅದು ತಗೊಂಡ್ ಬಂದ್ಬಿಡೋಣ. ಮುಂದೆ 6 ತಿಂಗಳು 1 ವರ್ಷ ಸಂಬಳ ಕೆಲಸ ಚೇಂಜ್ ಆದ್ಮೇಲೆ ಬೇರೆನೂ ಕೊಡ್ತಾರೆ. ಸೊ ಆ ಥಾಟ್ ಪ್ರಾಸೆಸ್ ಅಲ್ಲಿ ಹೋದ್ವಿ. ವಂಡರ್ಫುಲ್ ವಂಡರ್ಫುಲ್. ಸುನಿಲ್ ಸರ್, ನಿಮ್ಮ ವಿಚಾರ ಏನಾದ್ರು ಆಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ? ಸೊ ಮಧು ಹೇಳ್ದಂಗೆ, ಸೊ ಆತರ ನೀವು ಒಂದು ವಿಭಿನ್ನವಾದ ರೀತಿಯಲ್ಲಿ ನಿಮ್ಮ ಒಂದು ನಿಮ್ಗೆ ಒಂದು ಪ್ರಾಮುಖ್ಯತೆನ ನೀವು ತಂದ್ಕೊಳ್ಬೇಕು. ಅಂದ್ರೆ ಈ ರಿನ್ಯೂವಲ್ ಕಲೆಕ್ಷನ್ಸ್ಗೆಲ್ಲ ನೀವು ಯಾವಾಗ ಹೋಗೋದಿಲ್ಲ ಅವಾಗ ಜನ ನಿಮ್ಮನ್ನ ನೋಡೋ ರೀತಿ ಬದಲಾಗುತ್ತೆ. ದಿಸ್ ಗೈ ಈಸ್ ನಾಟ್ ಒನ್ ಪರ್ಸನ್. ಈಗ ಆಳು ನಾನೇ, ಮಾಲೀಕನು ನಾನೇ, ಕಸ ಗುಡಿಯೋನು ನಾನೇ, ಚೆಕ್ ಬರೆಯೋನು ನಾನೇ, ರಿನ್ಯೂವಲ್ ತರೋನು ನಾನೇ, ರಿನ್ಯೂವಲ್ಗೆ ಹೋಗೋದು ನಾನೇ, ಫೋನ್ ಮಾಡೋದು ನಾನೇ ಅಂದ್ರೆ ಅವನನ್ನ ಬರೀ ಒನ್ ಇಂಡಿವಿಜುವಲ್ ಆಗಿ ನೋಡ್ತಾನೆ, ಒಂದ್ ಸಂಸ್ಥೆ ಆಗಿ ನೋಡಲ್ಲ. ಈಗ ಮಧುನ ಒಬ್ರು ಅವರು ಒಂದ್ ಸಂಸ್ಥೆ ಆಗಿ ನೋಡ್ತಾರೆ. ಅವಾಗ ಬಿಸ್ನೆಸ್ ಟಿಕೆಟ್ ದೊಡ್ಡದಾಗಿ ಸಿಗುತ್ತೆ. ನಿಮ್ಗೆ 20 ಜನ ಹತ್ರ ಸಿಗೋ ದುಡ್ಡು ಮಧು ಒಂದೇ ಕ್ಲೈಂಟ್ ಹತ್ರ ಸಿಗ್ಬೋದು. ನೋಡಿ, 20 ಜನಕ್ಕೆ ಕೆಲಸ ಕೊಡೋಷ್ಟು ವ್ಯಕ್ತಿ ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಮೊದ್ಲು ಏನು ಒಂದು ಕ್ಲೈಂಟ್ ದುಡ್ಡು ಕೊಡ್ತಾ ಇದ್ರು, ಅವ್ರು ಇವತ್ತು 20 ಕ್ಲೈಂಟ್ ಕೊಡೋಷ್ಟು ದುಡ್ಡು ಒಂದೇ ಕ್ಲೈಂಟ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. That is the meaning. What one client was giving, the same client is giving 20 times premium. Acha. Why? Because he is also seeing Madhu bigger, as a bigger entity. He is not seeing him as a, right, he is capable of handling lakhs of rupees. 1,000 ಚೆಕ್ ತಗೊಳ್ಳಲ್ಲ ಮಧು. ಬಹುಶಃ ಮಧುದು ಟಿಕೆಟ್ ಸೈಜ್ ನನಗೆ ಗೊತ್ತಿರಂಗೆ 3 ಲಕ್ಷ ಅಥವಾ 5 ಲಕ್ಷ ಇರುತ್ತೆ. ಒಂದು ಕ್ಲೈಂಟ್ ಹತ್ರ ಹೋದ್ರೆ 2 ಲಕ್ಷಕ್ಕಿಂತ ಕಡಿಮೆ ತಗೊಳ್ದೇ ಇರ್ಬೋದು. ಅವ್ರದ್ದು ಒಂದು ಬೆಂಚ್ ಮಾರ್ಕ್ ಇರುತ್ತೆ, ಅದಕ್ಕಿಂತ ಕಡಿಮೆ ಅವ್ರು ಮಾತಾಡದೇನೋ ಇರ್ಬೋದು. ಸೊ ಆ ತರ ಅವ್ರದ್ದು ಒಂದು ಬೆಂಚ್ ಮಾರ್ಕ್ ಬಂದ್ಬಿಟ್ಟಿರ್ತಾರೆ, ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ಟಿರ್ತಾರೆ, ರೈಟ್. ಸೊ ಆತರ ವಿರಾಟ್ ಕೊಹ್ಲಿ ಅವ್ನ್ ಬ್ಯಾಟಿಂಗ್ ಆವರೇಜ್ 50 ಇದೆ. ಸಚಿನ್ ತೆಂಡೂಲ್ಕರ್ ಇಡೀ ಪ್ರಪಂಚಕ್ಕೆ ಗಾಡ್ ಆಫ್ ಕ್ರಿಕೆಟ್, ಡಾನ್ ಬ್ರಾಡ್ಮನ್, ಸರ್ ರಿಚರ್ಡ್ಸ್, ಇವ್ರದೆಲ್ಲ ಏನು ಅವ್ರದ್ದು ಆವರೇಜ್, ಸರ್ ಡಾನ್ ಬ್ರಾಡ್ಮನ್ 99 ಆವರೇಜ್, ಕ್ರಿಕೆಟ್ ಆವರೇಜ್. ಸೊ ಅವ್ರ ಬ್ಯಾಟಿಂಗ್ ಹೋದ್ರೆ 90 ರನ್ ಹೊಡಿತಾರೆ. ಆ ತರ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಡೋದು. ಸೊ ಯು ಹ್ಯಾವ್ ಟು ಗೋ ಆಸ್ ಅನ್ ಎಂಟಿಟಿ ರಾದರ್ ಆಸ್ ಅನ್ ಇಂಡಿವಿಜುವಲ್. ಅದನ್ನ ನೀವು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೊಳ್ತೀರಾ? ಸೊ ನಿಮ್ಮ ಉಡುಗೆ ತೊಡುಗೆ, ನಿಮ್ಮ ನಡೆ ನೋಡಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮುಖ ನೋಡ್ ಮಣೆ ಹಾಕ್ತಾರೆ ಅಂತಾರೆ. ಮುಖ ನೋಡ್ ಮಣೆ ಹಾಕೂಡ್ದು, ಆದ್ರೆ ಪ್ರಪಂಚ ಇರೋದೇ ಹೇಗೆ, ಮುಖ ನೋಡೇ ಮಣೆ ಹಾಕೋದು. ರೈಟ್. ಸೊ ಮುಖ ನೋಡ್ ಮಣೆ ಹಾಕ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ನೀವ್ ಯಾವ ರೀತಿ ಅಲಂಕಾರ ಮಾಡ್ಕೊಂಡು ಹೋಗ್ತೀಯಾ, ನಿಮ್ಮ
ದೇವ್ರ ಮುಂದೆ, ನಿಮ್ಮ ಕ್ಲೈಂಟ್ ಮುಂದೆ ನೀನ್ ಸುಮ್ನೆ ಚಪ್ಪಲಿ ಹಾಕೊಂಡು ಹೋಗ್ತೀಯಾ, ಔಟ್ ಶರ್ಟ್ ಮಾಡ್ಕೊಂಡು ಹೋಗ್ತೀಯಾ, ಪ್ರೊಫೆಷನಲ್ ಆಗಿ ಹೋಗ್ತೀಯಾ, ನಿಮ್ ತರ ಇವಾಗ ನೀವು ಒಂದು ಬ್ಯೂಟಿಫುಲ್ ಕೋಟ್ ಹಾಕೊಂಡು ಟೈ ಹಾಕೊಂಡು ಕೂತಿದ್ದೀರಾ, ಒಂದು ಬಿಸ್ನೆಸ್ ಮ್ಯಾನ್ ತರ. ಸೊ ಯು ಶುಡ್ ಬಿ ಅನ್ ಅಕ್ಸೆಪ್ಟಬಲ್ ಪರ್ಸನಾಲಿಟಿ, ಯು ಶುಡ್ ನಾಟ್ ಬಿ ಅ ರಿಜೆಕ್ಟಬಲ್ ಪರ್ಸನಾಲಿಟಿ. ಕಾರಲ್ಲಿ ಹೋಗ್ತೀಯಾ, ಟೂ ವೀಲರ್ ಅಲ್ಲಿ ಹೋಗ್ತೀಯಾ, ಯಾವ ವೆಹಿಕಲ್ ಅಲ್ಲಿ ಹೋಗ್ತೀಯಾ, ರೈಟ್? ಬೇಕಾದ್ರೆ ನೀನ್ ಬಾಡಿಗೆ ಕಾರಲ್ಲೇ ಹೋಗು, ಮನೆ ಮುಂದೆ ಹೋಗ್ಬಿಟ್ಟು ಕಾರ್ ನಿಲ್ಸು, ರೈಟ್? ಅಥವಾ ಹೋಗೋಕ್ಕಿಂತ ಮುಂಚೆ ನಿಮ್ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಇದೆಯಾ ಅಂತ ಕೇಳು ಕ್ಲೈಂಟ್ ನ. ಫೋನ್ ಮಾಡಿ, ನಿಮ್ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಇದೆಯಾ, ರೈಟ್? ಸೊ ನಾನು ಕಾರ್ ಬರ್ತಾ ಇದ್ದೀನಿ, ಸೊ ನಿಮ್ಗೆ ನಿಮ್ಮ ಅಪಾರ್ಟ್ಮೆಂಟ್ ಕಾರ್ ಪಾರ್ಕಿಂಗ್ ಸಿಗುತ್ತಾ, ನನ್ಗೆ ಸಮಸ್ಯೆ. ಸೊ ಈ ರೀತಿಯಾಗಂತ ನೀವು ನಿಮ್ಮನ್ನೇ ಒಂದು ಉನ್ನತ ದರ್ಜೆಯಲ್ಲಿ ನೀವು ನೋಡಕ್ ಶುರು ಮಾಡ್ಬೇಕು. ನಿಮ್ಮ ಆವ ಭಾವ, ಉಡುಗೆ ತೊಡುಗೆ, ನಡೆ ನುಡಿ ಎಲ್ಲಾನು ಸ್ವಲ್ಪ ನೀವು ಉನ್ನತ ಮಟ್ಟಕ್ಕೆ ತಗೊಂಡೋದಾಗ, ರೈಟ್, ಅವಾಗ ನೀವು ಬದಲಾಗ್ತೀರಾ. ನನ್ಗೆ ಗೊತ್ತು, ಈಗ ಮಧು ಅವರು ಇವತ್ತು ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, 300-400 ಕೋಟಿ ಅಸೆಟ್ಸ್ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಮೇಲೆ ಸಾಕಷ್ಟು ಹಣವನ್ನ ತೊಡಗಿಸ್ಕೊಂಡಿದ್ದಾರೆ. ಅಂದ್ರೆ ಈಸ್ ಇನ್ವೆಸ್ಟಿಂಗ್ ಆನ್ ಹಿಮ್ಸೆಲ್ಫ್, ಆನ್ ಹಿಸ್ ಡ್ರೆಸ್ ಕೋಡ್, ಎಸ್ಪೆಷಲಿ ಆನ್ ನಾಲೆಜ್. ಬಹುಶಃ ಪ್ರತಿ ವರ್ಷ ಒಂದು 20-30 ಲಕ್ಷ ಅವರು ಬರೀ ಕಲಿಕೆಗೆ ಅಂತ ಮುಡಿಪಾಗಿಟ್ಟಿರ್ತಾರೆ. ಕಲಿಕೆಗೆ ಓನ್ಲಿ ಫಾರ್ ಲರ್ನಿಂಗ್. ಸೊ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ರೈಟ್, ಲರ್ನಿಂಗ್. ಬಿಕಾಸ್ ವೆನ್ ಯು ಮೋರ್ ಲರ್ನ್, ಎಲ್ಲಿ ಹೋಗ್ಬಿಟ್ಟು ಬರೀ ಅರ್ನ್ ಆಗ್ತಾ ಇರುತ್ತೆ. ದ ಮೋರ್ ಯು ಲರ್ನ್, the more you earn. So that is a secret, that is a secret. ಮಧು ತಿಳಿದಿರ್ಲಿ, 60 ದೇಶಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ ಪುಣ್ಯಾತ್ಮ. 60 countries he has traveled. Okay. So ಎಷ್ಟು ಜನಕ್ಕೆ ಸಾಧ್ಯ ನಮ್ಗೆ, ರೈಟ್? ಸೊ ನಮ್ಮವ್ರಿಗೆ ಕೆಲವರು ಪ್ರಾಬ್ಲಮ್ ಅಂದ್ರೆ ಇರೋ ಕಡೆನೆ ಬೇರೆ ಬೇರೆ ದೋಷ ತೋರಿಸ್ಬಿಡ್ತಾ ಇದ್ದಾರೆ ನಮ್ಗೆ. ಅದು ಅದು ವಿಡಂಬನೆ. ಇಂಡಸ್ಟ್ರಿಯಲ್ಲಿ ಒಂದ್ ಎಕ್ಸ್ಟ್ರೀಮು 60 ಜನ ದೇಶ ನೋಡ್ಕೊಂಡ್ ಬರೋರು ಇದ್ದಾರೆ, ಇನ್ನೊಂದು ಎಕ್ಸ್ಟ್ರೀಮು ಬಹಳ ಕಷ್ಟ ಪಡ್ತಾ ಇದ್ದಾರೆ ಜನ. ಆದ್ರಿಂದ ಇದು ಯಾಕೆ ಹಂಗಾಗ್ತಾ ಇದೆ ಗೊತ್ತಿಲ್ಲ. ಇಷ್ಟೊಂದು ವ್ಯವಸ್ಥೆ ಇದೆ, ಇಷ್ಟೊಂದು ಅವಕಾಶ ಇದೆ, ಇಷ್ಟೊಂದು ಕಲಿಕೆಗಿದೆ, ಇಷ್ಟೊಂದು ಟ್ರೈನಿಂಗ್ ಎಲ್ಲ ಆಗ್ತಾ ಇದೆ. ಅಷ್ಟಾದ್ರೂ ಸಹಿತ ಕೆಲವರಿಗೆ ಉಸಿರಾಡೋದು ಕಷ್ಟ ಆಗ್ತದೆ ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ. ಇದು ಇನ್ನೊಂದು ವಿಡಂಬನೆ. ಪ್ಲೀಸ್, ಸಾರಿ ಕಟ್ ಮಾಡಿದೆ ಮಧ್ಯಕ್ಕೆ, ಪ್ಲೀಸ್ ಕಂಟಿನ್ಯೂ ಮಾಡಿ. ಇನ್ನು 10 ನಿಮಿಷ ಇರೋದು, ಅದಕ್ಕೋಸ್ಕರ ಆ ದೃಷ್ಟಿಯಿಂದ ಹೇಳ್ತೀನಿ. ಮಧು ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಇಂಡಿಯಾ MDRT ಇಲ್ಲಿ 96 ಜನ ಇದ್ದಾರೆ. ನಾನೊಂದು ಕಳಕಳಿಯ ಪ್ರಾರ್ಥನೆ, ಬರೀ 20,000 ಖರ್ಚು ಮಾಡಿ ಬಾಂಬೆಗೆ ಬನ್ನಿ, ಇವತ್ತೇ ಟಿಕೆಟ್ ತಗೊಂಡ್ಬಿಡಿ. ಬಾಂಬೆ ಇವತ್ತೇ ಟಿಕೆಟ್ ತಗೊಂಡ್ರೆ ಬರೀ 3,000 ರೂಪಾಯಿ ಟಿಕೆಟ್, 2 and 4. 16ನೇ ತಾರೀಕು ಇವೆಂಟ್ ಇದೆ. 16ನೇ ತಾರೀಕು 6 ಗಂಟೆ ಫ್ಲೈಟ್ ಹತ್ತಿದ್ರೆ 8 ಗಂಟೆಗೆ ಬಾಂಬೆಲಿ ಇರ್ತೀರಾ. 9 ಗಂಟೆಗೆ ಇದು ಏರ್ಪೋರ್ಟ್ ಇಂದ ನಡ್ಕೊಂಡು ಬರೋಷ್ಟು ದೂರದಲ್ಲಿ ಆ ಹೋಟ್ಲ್ ಇರುತ್ತೆ. ಸೊ ಸಾಯಂಕಾಲ 6 ಗಂಟೆಗೆ ಮುಗಿದೋಗುತ್ತೆ, ತಿರ್ಗಾ ವಾಪಸ್ ಬಂದ್ಬಿಡ್ತೀರಾ. ಒಂದ್ ದಿವಸಕ್ಕೆ ನಿಮ್ಗೆ ಖರ್ಚಾಗೋದು 15-16 ಸಾವಿರ ರೂಪಾಯಿ, ರೈಟ್? ಊಟ ಅಲ್ಲೇ ಕೊಡ್ತಾರೆ, ರೈಟ್? ಫ್ಲೈಟ್ ಅಲ್ಲಿ ತಿಂಡಿನೂ ಕೊಡ್ತಾರೆ, ರೈಟ್? ಬುಕ್ ಮಾಡಿದ್ರೆ. ಸೊ ಇನ್ವೆಸ್ಟ್ 15,000 rupees. ದಿಸ್ ಕ್ಯಾನ್ ಬಿ ಎ ಗ್ರೇಟೆಸ್ಟ್ ಗೇಮ್ ಚೇಂಜರ್ ಆಫ್ ಯುವರ್ ಲೈಫ್. ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವು ಆಗ್ಬೋದು. ನನಗೆ ದೊಡ್ಡ ತಿರುವು ಸಿಕ್ಕಿದ್ದು ಇದೇ ರೀತಿ ಆ 5-star ಹೋಟ್ಲು, ಆ ಮೀಟಿಂಗ್ಸು. ನಾನು ಸಿಂಗಪುರ್, ಮಲೇಷಿಯಾ ಮೀಟಿಂಗ್ ಹೋದಾಗ ಅಲ್ಲಿ ನಾನು ನೋಡಿದ್ದಂತ ಒಂದು ಏನ್ ನೋಡ್ದೆ, ಓ ಇಂಥ ಜನಗಳ ಜೊತೆ ಇರ್ಬೇಕಪ್ಪ, ಇಂಥ ಒಂದು ವ್ಯಕ್ತಿಗಳ ನನಗೆ ಕಾಣಿಸ್ತಾ ಇರ್ಬೇಕು, ಈ ಒಂದು ಸುಂದರವಾದಂತ ಈ ಏನ್ ಇನ್ಫ್ರಾಸ್ಟ್ರಕ್ಚರು, ಈ ಅಚೀವರ್ಸು, ಇವ್ರ ಜೊತೆ ನಾನು ಇರ್ಬೇಕು ಅಂತ ಅವಾಗ್ಲೇ ನಾನು ಅನ್ಕೊಂಡ್ ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ. ಮಾಡ್ಬೇಕಂದ್ರೆ ನಾನು ಪರ್ಫಾರ್ಮ್ ಮಾಡ್ತಾ ಇರ್ಬೇಕು. ಫಾರಿನ್ ಹೋಗ್ಬೇಕು ಅಂದ್ರೆ ನಾನು ಅಚೀವ್ ಮಾಡ್ಬೇಕು. ಸೊ ಅದೇನಾಗ್ಬಿಡ್ತು, ಹವ್ಯಾಸ ಆಗೋಯ್ತು. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪದ್ಧತಿ ಇದೆ, ಎನಿಥಿಂಗ್ ಯು ಡೂ ಫಾರ್ 21 times ಇಟ್ ಬಿಕಮ್ಸ್ ಲೈಫ್ ಟೈಮ್ ಹ್ಯಾಬಿಟ್ ಅಂತ ಹೇಳ್ತೀವಿ, ರೈಟ್? 21 ಸಲ. ಅದೇ ರೀತಿಯಾಗಿ ನೀವು ಒಂದು ಇದನ್ನ ರೂಢಿ ಮಾಡ್ಕೊಂಡ್ಬಿಟ್ರೆ, ಇನ್ವೆಸ್ಟ್ ಮಾಡೋದು ನಿಮ್ ಮೇಲೆ. ಒಂದ್ಸಲ ಬಾಂಬೆಗೆ ಬಂದು ನೋಡಿ, ಅಲ್ಲಿ ಒಂದು 3,000 ಜನ ನಿಂತಿರ್ತಾರೆ. ಜಿಯೋ ಸೆಮಿನಾರ್ ನೋಡೋದೇ ಒಂದು ಸುಂದರವಾದಂತ ಒಂದು ಅವಕಾಶ. 2,500 ಜನ ಒಂದು ಲಿಫ್ಟ್ ಅಲ್ಲಿ 100 ಜನ ಹೋಗ್ತಾರಲ್ಲಿ. ಅಷ್ಟು ದೊಡ್ಡ ಲಿಫ್ಟ್ ಜಿಯೋ, ನಮ್ಮ ರಿಲಯನ್ಸ್ ಅಂಬಾನಿ ಸಮೂಹ ಅವ್ರದ್ದು ಲಿಫ್ಟ್ ಇದೆ. ಇಲ್ಲಿ 150 ಜನ ತಗೊಂಡೋಗುತ್ತದು ಲಿಫ್ಟ್ ಮೇಲ್ಗಡೆ. ಸೊ ಅಲ್ಲಿ ಎಲ್ಲ ಅಚೀವರ್ಸ್ ಬಂದಿರ್ತಾರೆ. ಟು ಬಿ ಅಚೀವ್ಡ್ ಆರ್ ಅಚೀವರ್ಸ್ ಇವರೇ ಇರ್ತಾರೆ. ಸೊ ನೀವು ಅಂತವ್ರ ಜೊತೆ ಬೆರೆತಾಗ ನೀವು ಅಂತ ವ್ಯಕ್ತಿ ಆಗ್ತೀರಾ, ರೈಟ್? ಸೊ ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅಲ್ಲಿ ಆ ಒಂದು ವಾತಾವರಣದಲ್ಲಿ ನಿಮ್ಮನ್ನ ಉರಿದುಂಬಿಸುತ್ತೆ ಅಂಡ್ ಯು ವಿಲ್ ಡೆಫಿನೆಟ್ಲಿ ಗೋ. ಸೊ ನಾವು ಒಂದು ಪಣ ತೊಟ್ಟಿದೀವಿ, 150 ಜನ ಕರ್ಕೊಂಡು ಹೋಗ್ಬೇಕು ನಾವು ನಮ್ಮ ಕರ್ನಾಟಕದಿಂದ ಬಾಂಬೆ MDRTಗೆ. ವೆದರ್ ಯು ಆರ್ ಅನ್ MDRT ಮೆಂಬರ್ ಆರ್ ನಾನ್ MDRT ಮೆಂಬರ್, ಯು ಆರ್ ಇನ್ವೈಟೆಡ್ ಫಾರ್ ದಿಸ್ ಮೀಟಿಂಗ್. ಈ ಮೀಟಿಂಗ್ ಬರೋದ್ರಿಂದ ನಾನೊಂದು ಹೇಳ್ತೀನಿ, ಖಂಡಿತವಾಗ್ಲೂ ನೀವು MDRT ಆಗೋ ಸಾಧ್ಯತೆಗಳು ಇನ್ ಎ ಸ್ಕೇಲ್ ಆಫ್ 0 to 10, 0ಇಂದ 6% ಹೋಗುತ್ತೆ. 6 ಕ್ರಾಸ್ ಆಗ್ತೀರಾ. ಇನ್ 4% ನಿಮ್ ಶ್ರಮ, ನಿಮ್ ಪರಿಶ್ರಮ, ನಿಮ್ ಎಫರ್ಟು, ನಿಮ್ಮ ಅಪ್ರೋಚ್, ರೈಟ್? ಸೊ ಇಟ್ ವಿಲ್ ಗೋ ಫ್ರಮ್ 0 to 6.
ಸೊ ಡೋಂಟ್ ಮಿಸ್ ದಿಸ್ MDRT ಇಂಡಿಯಾ ಈವೆಂಟ್ May 16th. ಎಲ್ಲರೂ ನೋಟ್ ಮಾಡಿಟ್ಕೊಳ್ಳಿ, ಇದಕ್ಕೆ ಲಿಂಕ್ ಕೊಡ್ತೀವಿ. 15,000 ಬಂಡವಾಳ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನೀವು ನಾಳೆ ಇದೇ ರೀತಿ ಮಧುರ್ ಯಾವ ರೀತಿ 300-400 ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, 19 ಸಲ MDRT ಆಗಿದ್ದಾರೆ. ಇದೇ ರೀತಿ ನೀವು ನಾಳೆಗೆ 100 ಜನಕ್ಕೆ ಉರುದುಂಬಿಸುವಂತ ಒಂದು ಸ್ಥಾನವನ್ನ ಅಲಂಕರಿಸ್ತೀರ ಅಂತ ಖಂಡಿತವಾಗಿ ಹೇಳ್ತೀನಿ ಸತೀಶ್. ವಂಡರ್ಫುಲ್ ವಂಡರ್ಫುಲ್. ಇದು ಇರೋ ಜೂನ್ಗೆ ಅಂತ ಹೇಳಿದ್ರಲ್ವಾ? May 16. May 16. ಜೂನ್ USA ಜೂನ್ ಅಲ್ಲಿರೋದು US. ಇಂಡಿಯಾ MDRT USA ಗಿನ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ಹಿಂದಿ ಇಂಗ್ಲಿಷ್ ಲೋಕಲ್ ಲ್ಯಾಂಗ್ವೇಜ್, ಇಲ್ಲಿ ಲೋಕಲ್ ಅಚೀವರ್ಸ್ ನ ಕಾಣ್ತಾರೆ ನಿಮ್ಗೆ, ರೈಟ್? ಅಚ್ಚಾ. ಎಲ್ಲ ಟಾಪ್ LIC ಅಡ್ವೈಸರ್ಸ್ ಇರ್ತಾರೆ. ಇಂಡಿಯಾದಲ್ಲಿ ಯಾವ್ಯಾವ ಟಾಪ್ LIC ಅಡ್ವೈಸರ್, ಬಹುಶಃ ನೀವು ಇರ್ತೀರಾ ಅಂತ ನಾನು ಭಾವಿಸ್ತೀನಿ, ರೈಟ್? Wonderful. ಸೊ ಇಲ್ಲಿ ನಿಮ್ಗೆ ಎಲ್ಲ ಒಂದು ಅಕಾಂಪ್ಲಿಷರ್ಸ್, ಗ್ರೇಟ್ ಅಚೀವರ್ಸ್, ಸಕ್ಸಸ್ಫುಲ್ ಪೀಪಲ್, ರೈಟ್? 20 ಸಲ 30 ಸಲ MDRT ಆಗಿರ್ತಕ್ಕಂಥ ವ್ಯಕ್ತಿಗಳ ಸಂದರ್ಶನ ಆಗುತ್ತೆ, ರೈಟ್? ಅದೇ ಸರ್ಕಲ್ ಇರುತ್ತೆ. ಸೊ ಇದು ನಿಮ್ಗೆ ಒಂದು ದೊಡ್ಡ ಕಾರಣ ಆಗುತ್ತೆ. ನಾನು ಇದ್ರೆ ಇಂಥ ಜನ ಜೊತೆ ಇರ್ಬೇಕಪ್ಪ. ವೆರಿ ಗುಡ್ ವೆರಿ ಗುಡ್. ಹಾಗೇನೆ ಈಗ ಆ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತಂದ್ರೆ ನಿಮ್ಗೆ ಲಿಂಕ್ ಅಥವಾ ನಿಮ್ಗೆ ಟಚ್ ಬೇಸ್ ಮಾಡ್ಬೇಕಾದ್ರೆ ಏನಾದ್ರು ಲಿಂಕ್ ಕೊಡ್ತೀರಾ? ನಾವು ನಂಬರ್ಸ್ ಕೊಟ್ಬಿಡ್ತೀವಿ, ಮಧುದು ನನ್ನ ನಂಬರ್ಸ್ ಕೊಡ್ತೀವಿ, ಇವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿ, ರೈಟ್? ಒಂದು ಗ್ರೂಪ್ ಮಾಡಿ ಬೇಕಾದ್ರೆ ನೀವು ನಮ್ಮ ಗ್ರೂಪ್ ಅಲ್ಲಿ ನಾವಿಬ್ರು ಇರ್ತೀವಿ. ನನಗ ಗ್ರೂಪ್ ಅಲ್ಲಿ ಸೇರ್ಸಕ್ ಹೋಗ್ಬೇಡಿ, ನಾನು ಇರೋ ಗ್ರೂಪ್ ಜಾಸ್ತಿ ಆಗ್ಬಿಟ್ಟಿದೆ. ಸರಿನಾ? ನೀವು ನಮ್ಮನ್ನ ಇನ್ವೈಟ್ ಮಾಡ್ಬಿಟ್ಟು ಗ್ರೂಪ್ ಇಂದ ಹೊರಗೆ ಎಕ್ಸಿಟ್ ಆಗ್ಬಿಡಿ. ನಾವು ಇವೆಂಟ್ ಆಗೋವರೆಗೂ ಆ ಗ್ರೂಪ್ ಇಟ್ಕೊಳ್ತೀವಿ. ಸರಿ, ಹಂಗ್ ಮಾಡ್ಬೋದು. ನಮ್ಮ ಉದ್ದೇಶ ಎಷ್ಟೇ ಸರ್, ಇಲ್ಲಿ ನೆರೆದಿರ್ತಕ್ಕಂಥ 96 ಜನನು MDRT ಆಗಿ ಇಂಡಿಯಾ MDRT ಬಂದ್ರೆ ಅವ್ರು ನಿಜವಾಗ್ಲು ಪ್ರತಿ ವರ್ಷ ಒಂದಂತೂ ಸತ್ಯ 10-15 ಲಕ್ಷ ಸಂಭಾವನೆ ಮಾಡೋಂಗ್ ಆಗ್ಬಿಡ್ತಾರೆ ಸರ್. ಅದು ವರ್ಷ ಅದು ಒಂದ್ಸಲ ಅಭ್ಯಾಸ. ಸರ್ ಇಲ್ಲಿ ಒಂದ್ ಮಾತು ಹೇಳಲೇಬೇಕು, ನಮ್ಮ ಮಧು ಅವರ ಇನ್ಕಮ್, ರೈಟ್? ನಿಮ್ಗೆ ಯಾಕಂದ್ರೆ ಎಲ್ಲ ನಮ್ಮ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಹೇಳ್ಬೋದು ಈಸಿಲಿ ಈಸ್ ಅರ್ನಿಂಗ್ 20-25 lakh rupees every month, sir. Your passive income, not just first year income, every month income, not yearly income, every month income. Got it. ಆ ತರ ಅವರ ಒಂದು ಆ ಮಟ್ಟಕ್ಕೆ ಅವ್ರನ್ನ ಕೊಂಡೊಯ್ತಾ ಇದ್ದಾರೆ, ರೈಟ್? ಸೊ ಇಲ್ಲಿ ನೆರೆದಿರ್ತಕ್ಕಂಥ 96 ಜನಕ್ಕೂ ಅದೇ ರೀತಿಯಾದಂತ ಅವಕಾಶ ಇದೆ, ರೈಟ್? ಇದಕ್ಕೆ ಮುಖ್ಯವಾದ ಕಾರಣ ನಾವು ಅಂತ ಈವೆಂಟ್ಸ್ ನ ಚೂಸ್ ಮಾಡ್ಕೊಂಡು ಅಲ್ಲಿ ಹೋಗಿ ನಾವು ಆತರ ಆಗ್ಬಿಟ್ಟಿದೀವಿ. ಗಾಟ್ ಇಟ್. ಅಂದ್ರೆ ಓಕೆ, ಇದೆಲ್ಲ ಸರಿ. ಈಗ ನಾವು ಇನ್ನೊಂದು 2 ನಿಮಿಷ ಮಾತಾಡ್ಬೇಕು. ನೀವು ಪ್ರತಿ ವರ್ಷ ಹೊಸ ಕಸ್ಟಮರ್ಗೆ ಹೇಗೆ ಹುಡುಕ್ತೀರಾ? ಯಾಕಂದ್ರೆ ನೀವೆಲ್ಲ ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಂತ ಹೇಳ್ತೀರಿ, ಆಮೇಲೆ ಪ್ರತಿ ವರ್ಷ ಜಾಸ್ತಿ ಜನಕ್ಕೆ ಮೀಟ್ ಮಾಡೋದು ಇರೋದ್ರಲ್ಲೇ ನೋಡೋಣ ಅಂತ ಹೇಳ್ತೀರಿ. ಹಾಗೆ ನಿಮ್ಮ ಮಾರ್ಕೆಟ್ ಅನ್ನು ಎಕ್ಸ್ಪ್ಯಾಂಡ್ ಮಾಡುವಂತ ಸ್ಟ್ರಾಟಜಿ ಏನು? ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಕೊಡ್ಬೋದಾ? ಥ್ಯಾಂಕ್ಸ್. ಈಗೇನಂದ್ರೆ ನಮ್ದು ಈಗ ಸ್ವಲ್ಪ ಫಸ್ಟ್ ಒಂದು 5 ವರ್ಷ ಶುರುನಲ್ಲಿ 70, 80, 100 ಕಸ್ಟಮರ್ಸ್ಗಳನ್ನ ಅಕ್ವೈರ್ ಮಾಡ್ಕೋತಾ ಇದ್ದೆ. ನಂದು ಅದೊಂದು ಹಠ ಇತ್ತು, 100 ಜನ ಕಸ್ಟಮರ್ಸ್ ವರ್ಷಕ್ಕೆ ಅಂತ. ಸೊ ಫಸ್ಟ್ ಒಂದು 5 ವರ್ಷ 400-500 ಜನ ಆದ್ಮೇಲೆ ಅಲ್ಲಿಂದ ಮುಂದೆ ಅದೇ ಕಸ್ಟಮರ್ ಇಂದ 20% ರೆಫರಲ್ ಔಟ್, ಅದರಿಂದ ತಾನಾಗೆ ಬರ್ತಾ ಇದೆ ಈಗ. ಸೊ ಒಂದು. ಎರಡನೇದು, ಈಗ ನಂದು 70% ಬಿಸ್ನೆಸ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇಂದಲೇ ಬರ್ತಾ ಇದೆ. ಅವ್ರ ದೊಡ್ಡ ಮಗ 15-20 ವರ್ಷ 2 ವರ್ಷ ಆದ್ರೆ ಅವರು ಹಂಗೆ ಅದೇ ಫ್ಯಾಮಿಲಿಯಿಂದ ಅವ್ರ ಕಡೆಯಿಂದಲೇ ರಿಪೀಟ್ ಬಿಸ್ನೆಸ್ ಬರ್ತಾ ಇದೆ. ಸೊ ನಾನು ಈಗ್ಲೂ 3 ಕಸ್ಟಮರ್ ಮೀಟ್ ಮಾಡ್ಬೇಕು ಅಂತಂದ್ರೆ 2 ಹೊಸಬ್ರು, 1 ಹಳಬ್ರನ್ನ ಮೀಟ್ ಮಾಡೋದು ಸಜೆಸ್ಟ್ ಮಾಡ್ತೀನಿ. ಸೊ ಈ ಇನ್ನೊಂದ್ 2-3 ನಿಮಿಷ ಇರೋದ್ರಿಂದ ನಮ್ಮ ಅಡ್ವೈಸರ್ಸ್ 5 ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಅಷ್ಟೇನು ನಿಲ್ಸ್ಬೇಕಂತೇನಿಲ್ಲ. ಸೊ ಒಂದ್ 2-3 ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಸೊ ದಟ್ ನಾನು ಮಾಡ್ತಿದ್ದಾಗ ಏನು ತಪ್ಪು ಮಾಡ್ತಿದ್ದೆ ಅಂಡ್ ಅದನ್ನೇನ್ ಸರಿಪಡಿಸ್ಕೊಂಡೆ, ಆದ್ರಿಂದ MDRT ವರ್ಷ ಆಗ್ತಿದೆ ಅಂತ. ಸೊ MDRT ಆಗ್ಬೇಕಂತಿದ್ದ ಆಸೆ ಒಂದು ಅವಾಗ ದುಡ್ಡು. ಓಕೆ, MDRT ಆದ್ರೆ ಒಳ್ಳೆ ದುಡ್ಡಿದೆ. ಓಕೆ, ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಕಡಿಮೆ ಇಲ್ಲಿರೋಷ್ಟು ದುಡ್ಡು ಬರುತ್ತೆ. ಸಾಫ್ಟ್ವೇರ್ ಒಂದ್ ನಿಮಿಷ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಇದೆಯಾ ಇಲ್ವಾ ಗೊತ್ತಿಲ್ಲ ಮುಂದಿನ ವರ್ಷ ನೀವು ನೋಡಿದ್ರೆ. ಅನ್ಕಂಪ್ಯಾರಬಲ್ ಪ್ರೊಫೆಷನ್. ಪ್ಲೀಸ್ ಕಂಟಿನ್ಯೂ ಸರ್. ಅನ್ಕಂಪ್ಯಾರಬಲ್, ಬಟ್ ಆದಾಯ ಅಕಸ್ಮಾತ್ ತಪ್ಪಿ ಯಾರಿಗಾರು ಇದೆ ಅಂದ್ರೆ ಅವ್ರಕ್ಕಿಂತ ತಲೆ ಮೇಲೆ ಹೊಡೆಯುವಂತ ಆದಾಯ ನಮ್ಮ ಇನ್ಶೂರೆನ್ಸ್ ಏಜೆನ್ಸಿನಲ್ಲಿ ಇದೆ. MDRT ಅದಂತೂ ಖಂಡಿತ ಇದೆ. ಸೊ ನಾನು ದುಡ್ಡಿನ ಆಸೆಗೆ ಶುರು ಮಾಡಿದೆ. ಅದು ಎಲ್ಲ ಯಂಗ್ಸ್ಟರ್ಸ್ಗೂ ದುಡ್ಡಿನ ಆಸೆ ಇದ್ದೇ ಇರ್ತದೆ, ಅದಿತ್ತು. ಎರಡನೇದು, ನಮ್ ಜೊತೆ ರೆಕಗ್ನಿಷನ್. MDRT ಆಗಿದ್ದಾರೆ ಅಂದ್ರೆ LIC ನಲ್ಲಿ ಜೊತೆಲಿರೋ ಇಂಡಸ್ಟ್ರಿಯವರು ಎಲ್ಲರೂ ನೋಡೋ ರೀತಿ. ನಂಗೆ ಗೊತ್ತಿರೋ ಒಬ್ಬ ರಿಲೇಟಿವ್, ನೀನ್ MDRT ಬಿಡಪ್ಪ, ಹಂಗಾರೆ ನೀನ್ ಮಿಲೇನಿಯರು ಅಂತಂದ್ರೆ ನೀವು ಸಾಕಾರ ಅನ್ನೋ ತರ. ಸೊ ಆ ತರ ನೋಡೋಕೆ ಬದಲಾವಣೆ ಆಯ್ತು.
ಬಟ್ ನಾನ್ ಹೇಳೋದು ಆ ಪ್ರೆಸ್ಟೀಜ್ ಅಂಡ್ ಫಾರಿನ್ ಟ್ರಿಪ್ ಅಲ್ಲಿ ಹೋಗಿ ಅಮೆರಿಕದ್ದು ಕನ್ವೆನ್ಷನ್ ಅಟೆಂಡ್ ಆಗಿ ಜಗತ್ತೆಲ್ಲ ಸುತ್ತಾಡಿ ಕೋಶ ಓದು ಇಲ್ಲ ದೇಶ ಸುತ್ತು ಅಂತಾರೆ. ಸೊ ಕೋಶ PhD ಎಲ್ಲ ಮಾಡಿರ್ಲಿಲ್ಲ, ಇಂಜಿನಿಯರಿಂಗ್ ಅಷ್ಟೇ ಮಾಡಿದ್ದು, ಬಟ್ ದೇಶ ಸುತ್ತಿ ಸುಮಾರು ತಿಳ್ಕೊಂಡು ಬಂದೆ. ಇವತ್ತು ಯಾರು ಬಂದ್ರೆ ನನ್ಗೆ NRI ಕಸ್ಟಮರ್ಸ್ ನಂಗೆ ಒಂದು 35% ಇದ್ದಾರೆ, ಬಿಕಾಸ್ ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದೀನಿ. ಸೊ ನಾನು ಇಂಥ ಕಡೆ ಇದೀನಿ ಅಂತಂದ್ರೆ ಹೌದಾ ನಾನು ಅಲ್ಲಿ ಹೋಗಿದ್ದೆ ಹಿಂಗಾಗಿದೆ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ವ್ಯಾಪಾರನು ಬಂದ್ಬಿಡುತ್ತೆ. ನಾನೇನು ಪಾಲಿಸಿ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಸೊ ಆಯ್ತಾ. ಬಟ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಯಾವುದೇ ಕಸ್ಟಮರ್ ಹತ್ರ ಹೋದ್ರು ನೀಡ್ ಬೇಸ್ ಅನಾಲಿಸಿಸ್ ಅಂತ ಮಾಡ್ತೀನಿ. ಅಂತಂದ್ರೆ ಈಗ ಡಾಕ್ಟರ್ ಹತ್ರ ಹೋದ್ರೆ ಹೇಗೆ ನಿಮ್ಗೆ ನಾಲಿಗೆ ತೆಗಿರಿ ನೋಡ್ತಾರೆ, ಇದು ಪಲ್ಸ್ ಹಿಡಿದು ನೋಡ್ತಾರೆ, ಹಾಗೆ ಕೆಮ್ಮು ಒಂದ್ಸಲಿ ಅಂತಾರೆ, ಹೇಗಂತಾರೆ ಹಾಗೆ ನಾನು ಒಂದಷ್ಟು ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಮಿನಿಮಮ್. ಓಕೆ, ನಿಮ್ದು ಮಂತ್ಲಿ ಇನ್ಕಮ್ ಕೇಳಿದ್ರೆ ಮೊದಲನೇ ಸಲ ಒಪ್ಕೊಳ್ಳಲ್ಲ, ಆದ್ರೆ ಖರ್ಚು ಕೇಳಿದ್ರೆ ಯಾರು ಹೇಳ್ತಾರೆ. ಸೊ ನಿಮ್ ಮನೆ ಖರ್ಚು ಎಷ್ಟಪ್ಪ? 1 ಲಕ್ಷ. ನೆನ್ನೆ ರಾತ್ರಿಯಿಂದ ಇವತ್ತು ನಾಳೆಯಿಂದ 1 ಲಕ್ಷ ಬರಲ್ಲ, ನೀನ್ ಒಂದ್ ತಿಂಗಳು ಮನೆ ಮೇಲೆ ಕಾಲಕೊಂಡು ಕೂತ್ಕೋತಿ, ಆ 1 ಲಕ್ಷ ಬರಲ್ಲ ಅಂದ್ರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ಯಾ ಅಂತ. ಏನು ಮಾಡಿಲ್ಲ ಅಂದ್ರೆ 2 ಕೋಟಿ ರೂಪಾಯಿದು ಪಾಲಿಸಿ ತಗೊಳಪ್ಪ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮನೆಯವರಿಗೆ 2 ಕೋಟಿ ಹೋಯ್ತು ಅಂದ್ರೆ ಈ 1 ಲಕ್ಷ ಮೇಲೆ ಕಾಲಕೊಂಡು ಕೂತ್ಕೊಳ್ಳಲ್ಲ ಮನೆ ಜವಾಬ್ದಾರಿ ಇದ್ಮೇಲೆ. ಸೊ 1 ಲಕ್ಷ ಬರ್ತಾ ಇರ್ತದೆ. ಸೊ ಅಂತ ಹೇಳಿ ಆತರ ಮಾತುಕತೆ ಅಂದ್ರೆ ನೀಡ್ ಬೇಸ್ ಅನಾಲಿಸಿಸ್ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಶುರು ಮಾಡಿನೇ ನಾನು ಮುಂದಿನ ಟಾಪಿಕ್ ಹೋಗೋದು. ಸೊ ಪ್ರಾಡಕ್ಟ್ ಕೊಡುವಂತ ಆಮೇಲೆ ಯಾವುದೇ ಕಸ್ಟಮರ್ ಆದ್ರೂ ನಂಗೂ ಗೊತ್ತಿದೆ, ಮ್ಯೂಚುವಲ್ ಫಂಡ್ ತಗೊಳ್ಳೋದು ಸುಲಭ, ಆದ್ರೆ ಮಾರ್ಕೆಟ್ ಡೌನ್ ಆದಾಗ ಅದ್ರದ್ದು ಮಾತುಕತೆ ಬೇರೆ ಇರ್ತದೆ. ಬೇರೆ ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದು ಕಷ್ಟ, ಅಲ್ಲಿಂದ ಮುಂದೆ ಸರಾಗವಾಗಿ ನಡೆಯುತ್ತೆ. ಫಸ್ಟ್ 1-2-3 ವರ್ಷ ರಿಮೈಂಡ್ ಮಾಡಬೇಕು, ಅಲ್ಲಿಂದ ಮುಂದೆ ಅವರೇ ಅದು ಚಿಕ್ಕ ಪಾಲಿಸಿ ಕೊಟ್ರಂತೂ ನಾವೇ ರಿಮೈಂಡ್ ಮಾಡಬೇಕು. ದೊಡ್ಡ 5 ಲಕ್ಷದ್ದು 10 ಲಕ್ಷದ್ದು ಪಾಲಿಸಿ ಪ್ರೀಮಿಯಂ ಕೊಟ್ಬಿಟ್ರೆ ಅವರೇ 2 ತಿಂಗಳು ಮುಂಚೆ ಫೋನ್ ಮಾಡ್ತಾರೆ, ನಂದಿದೆ ಅಂತ ರಾತ್ರಿ ನಿದ್ದೆ ಬರಲ್ಲ ಅವ್ರಿಗೆ. ಸೊ ಹಾಗಾಗಿ ರಿನ್ಯೂವಲ್ಸ್ ಸುಲಭವಾಗುತ್ತೆ. ಸೊ ನನ್ಗೆ ಏನಿತ್ತು ಅಂದ್ರೆ ನೀಡ್ ಬೇಸ್ ಅನಾಲಿಸಿಸ್ ಒಂದಿತ್ತು, ಅದೆಲ್ಲಾ ಕಸ್ಟಮರ್ಸ್ಗೂ ಮಾಡಿದೆ. ಏನೇ ಇಲ್ಲ ನಂಗೆ ನೀವು ಡೈರೆಕ್ಟ್ ಹೇಳ್ಬಿಡಪ್ಪ ಯಾವ ಪ್ರಾಡಕ್ಟ್ ಇದೆ ಅಂತಾನೆ. ಸರ್ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಯಾವ್ದು ಮಾತ್ರೆ ಇದೆ ಕೊಡಿ ಅಂತಂತೀರಾ, ನೀವು ಕಾಯಿಲೆ ಏನು ಅಂತ ಗೊತ್ತಿಲ್ಲ, ನಿಮ್ಗೆ ತೊಂದರೆ ಏನಾಗ್ತಿದೆ, ನಿಮ್ಗೆ ಅವಶ್ಯಕತೆ ಏನೇನು ಗೊತ್ತಿಲ್ಲ. ಸೊ 1:10 1-10 ರಿಟೈರ್ಮೆಂಟ್ ಅಲ್ಲಿ ನೀವು ಹೇಗಿದ್ದೀರಾ, ಮಕ್ಕಳ ಎಜುಕೇಶನ್ ಅಲ್ಲಿ ಹೇಗೆ ಪ್ಲಾನ್ ಹೇಗೆ ಮಾಡ್ಕೊಂಡಿದ್ದೀರಾ ಅದ್ ನಾನು ತಿಳ್ಕೊಳ್ಳೋ ತನಕ ನಾನು ಬಾಯ್ ಬಿಡೋದಕ್ಕಾಗಲ್ಲ, ನನ್ಗೆ ಗೊತ್ತಿಲ್ಲ. ಸೊ ನೀವು ಹೇಳಿ ನಾನು ಹೇಳ್ತೀನಿ, ನೀವು ಎಷ್ಟು ಇನ್ಫಾರ್ಮೇಶನ್ ನಾನು ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಪ್ಲಾನ್ ಮಾಡಿ ಕೊಡ್ತೀನಿ ಅಂತ ಹೇಳಿನೇ ಪ್ಲಾನ್ ಶುರು ಮಾಡ್ತೀನಿ. ಸೊ ನಮ್ಮ ಅಡ್ವೈಸರ್ಸ್ಗೆ ಮೇನ್ ಪಾಯಿಂಟ್ ಒಂದು, ದಿನಕ್ಕೆ 3 ಜನ ಮೀಟ್ ಮಾಡಿ, 2 ಹೊಸ ಕಸ್ಟಮರ್ಸ್, 1 ಹಳೆ ಕಸ್ಟಮರ್ಸ್. ನೀವು 10 ವರ್ಷದವ್ರ ಅಡ್ವೈಸರ್ಸ್ ಆಗಿದ್ರೆ ನೀವು 1 ಹೊಸದು 2 ಹಳೆಬ್ರನ್ನ ಮೀಟ್ ಮಾಡಿ, ಆಯ್ತಾ. 2ನೇದು ಯಾರನ್ನೇ ಮೀಟ್ ಮಾಡಿದ್ರು ಪ್ರಾಡಕ್ಟ್ ಬಾಯ್ ಬಿಡಕ್ ಹೋಗ್ಬೇಡಿ, ಅವ್ರಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ಅವಶ್ಯಕತೆ ನೋಡಿ ತಿಳ್ಕೊಂಡು ಅವತ್ತೇ ಏನು ಹೇಳೋದ್ ಬೇಕಾಗಿಲ್ಲ. 2ನೇ ಅಪಾಯಿಂಟ್, ಸರ್ ನಿಮ್ದು ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ನಂಗೆ, ನಿಮ್ಗೊಂದು ಒಳ್ಳೆ ಕಸ್ಟಮೈಸ್ಡ್ ಪ್ಲಾನ್ ಮಾಡ್ಕೊಂಡು ಬರ್ತೀನಿ ಅಂತ ವಾಪಸ್ ಬಂದು ನೀವು ಆಗ್ಲಿ ನಿಮ್ ಡೆವಲಪ್ಮೆಂಟ್ ಆಫೀಸರ್ ಜೊತೆ ಆಗ್ಲಿ ಯಾರ್ದ್ರ ಜೊತೆ ಕೂತ್ಕೊಂಡು ಸೀನಿಯರ್ MDRT ಅಡ್ವೈಸರ್ ಜೊತೆ ಕೂತ್ಕೊಂಡು ಕರೆಕ್ಟ್ ಆಗಿ ಹಿಂಗ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಹೋಗಿ. ಸೊ ನಾನು ಯಾವ್ದೋ ಫಸ್ಟ್ ಮೀಟಿಂಗ್ ಅಲ್ಲಿ ಸೊಲ್ಯೂಷನ್ ಕೊಡಲ್ಲ, ಬರೀ ಇನ್ಫಾರ್ಮೇಶನ್ ತಗೋತೀನಿ, ಅವ್ರಿಗೆ ನಾನ್ ಸರ್ವಿಸಸ್ ಆಗ್ಬೇಕು ಅಂತ ತಿಳಿ ಹೇಳ್ಬಿಟ್ಟು ಬರ್ತೀನಿ. ನೆಕ್ಸ್ಟ್ ಮೀಟಿಂಗ್ ಅಲ್ಲೇ ಅವ್ರ ಸೊಲ್ಯೂಷನ್ ಕೊಡ್ತೀನಿ. ಸೊ ದಟ್ ಈಸ್ ದ ಫ್ಯೂ ಬೇಸಿಕ್ಸ್ ನಾನು ಮಾಡೋದು. ಅಂಡ್ ಹೊರಡಕ್ ಮುಂಚೆ ನನ್ನ ಕಸ್ಟಮರ್ ಬೇಸ್ ಸ್ಟ್ರಾಂಗ್ ಇರ್ಲಿಲ್ಲ ಅಂದಾಗ ನಾನು ಶುರುನಲ್ಲಿ ರೆಫರಲ್ ತಗೊಳ್ದೆ ಹೋಗ್ತಿರ್ಲಿಲ್ಲ. ಸರ್ ನಿಮ್ ಫ್ರೆಂಡು ಅಂತೀರಾ, ನಿಮ್ಮ ಅವೆಲ್ಲ ಫೋನ್ ನಲ್ಲಿ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ರಮೇಶ್ ಅಂತ, ಒಂದ್ಸಲಿ ಮೀಟ್ ಮಾಡ್ಬೋದಾ ಅಂತ. ಸೊ ಇಲ್ಲ ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತಾರೆ. ನೀವೇನ್ ಮಾತಾಡ್ತೀರಾ ನನ್ನ ಬಿಸ್ನೆಸ್ ಬಗ್ಗೆ ನಾನೇ ಮಾತಾಡ್ತೀನಿ, ನಂಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ. ನೀವು ನಾನು ಮಾಡಿರೋ ಪ್ರಾಸೆಸ್ ಕನ್ವಿನ್ಸ್ ಆಗಿದ್ರೆ, ಪಾಲಿಸಿ ಬಗ್ಗೆ ಬೇಡ, ಅವ್ರ ಪಾಲಿಸಿ ತಗೋತಾರಲ್ಲ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ, ತಗೊಳೋದು ಬೇಡ, ಆ ಪ್ರಾಸೆಸ್ ಎತ್ಕೊಂಡು ಹೋಗ್ತೀನಿ, ಅವ್ರಿಗೆ ಗೈಡ್ ಮಾಡ್ತೀನಿ. ಇಷ್ಟ ಆಯ್ತಾ ತಗೊಳ್ಳಿ, ಬಲ್ವಂತಂತ ನಾನು ಮಾಡಲ್ಲ, ತಲೆ ತಿನ್ನಲ್ಲ, ನಿಮ್ ಮರ್ಯಾದೆ ಹಾಳು ಮಾಡಲ್ಲ ಅಂತ ಹೇಳ್ಬಿಟ್ಟು ರೆಫರಲ್ ಇಟ್ಕೊಂಡೆ ಆಚೆ ಬರ್ತೀನಿ. ಇದು ನನ್ನ ದಿನಚರಿ ಸುಮಾರು ವರ್ಷಗಳಿಂದ. ಸೊ ಇದು ಐ ಥಾಟ್ ಇದು ಹೆಲ್ಪ್ ಆಗ್ಬೋದು ನಮ್ಮ ಅಡ್ವೈಸರ್ಸ್ಗೆ ಅಂತ ನಾ ಹೇಳ್ತಾ ಇದ್ದೀನಿ ಅಷ್ಟೇ. ಎನಿ ಟೈಮ್ ಒಂದು ನಿಮ್ಗೆ MDRT ಇಂಡಿಯಾದು ಆಮೇಲೆ ಅಮೆರಿಕಾದು ಲಿಂಕ್ ಕಳಿಸ್ತೀನಿ, ಯಾರು ಇಂಟ್ರೆಸ್ಟೆಡ್ ಇದ್ರೆ ಸೇರ್ಕೊಳ್ಳಿ. ಅಂಡ್ ಈ ವರ್ಷದ ಇನ್ನೂ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಆ ವೆಬ್ಸೈಟ್ ಇರುತ್ತೆ ಸಪರೇಟ್ ಆಗಿ. ಓಕೆ, ಇನ್ನೊಂದು ವಿಶೇಷ ಏನಿರುತ್ತೆ ಅಂತಂದ್ರೆ, ಈಗ ಆಸ್ಟ್ರೇಲಿಯಾ ಅಂತ ಹೇಳಿದ್ವಿ, ಈ ವರ್ಷ ಆಸ್ಟ್ರೇಲಿಯಾ ಇರೋದು ಆಗಸ್ಟ್ ಅಲ್ಲಿ ಸಿಡ್ನಿನಲ್ಲಿದೆ. ಸೊ ಆಸ್ಟ್ರೇಲಿಯಾಗ ಹೋಗ್ಬೇಕು ಅಂತ ಪ್ರತಿ ವರ್ಷ MDRT ಆಗ್ಬೇಕಾಗಿದೆ. ಇದು ಒಂದ್ಸಲಿ ಮಾತ್ರ MDRT ಅವರು ಆಸ್ಟ್ರೇಲಿಯಾಗೆ ಯಾರು
ಬೇಕಾದ್ರು ಬಂದು ಒಂದ್ಸಲಿ MDRT ಪ್ರೋಗ್ರಾಮ್ ಇವೆಂಟ್ ಹೇಗಾಗುತ್ತೆ ಅಂತ, ಖರ್ಚೆಲ್ಲ ಸೇಮ್ ಇರುತ್ತೆ, ಖರ್ಚು ಎಲ್ಲರಿಗೂ ಕಟ್ಟಲೇಬೇಕು, ಬಂದು ನೋಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯಾರಿಗಾರು MDRT ನಲ್ಲಿ ಏನ್ ನಡೀತಪ್ಪ ನೀವೆಲ್ಲ ಕೇಳ್ತಿದ್ರಲ್ಲ, ಏನ್ ನಡೀತಾ ಅಂತಿದ್ರೆ ಅದು ರಿಜಿಸ್ಟರ್ ಮಾಡಿ, ಅವರು MDRT ಆಗಿರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಗಿ ಆಸ್ಟ್ರೇಲಿಯಾಗೆ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗ್ಬೋದು. ಅಚ್ಚ, ಸರಿ ಸರಿ. ಈಗ ಇನ್ನೊಂದು ಪ್ರಶ್ನೆ, ಇದು ಏನಂತಂದ್ರೆ ನಮ್ಮವ್ರು ಏನಿದ್ದಾರೆ ಈಗ ಮೋಸ್ಟ್ಲಿ ನಮ್ಮವ್ರು ಕೆಲವ್ರದ್ದು ವಿಚಾರ LIC ಇದು ಪ್ರೀಮಿಯಂ, ಇದು ಕಮಿಷನ್ ಕಡಿಮೆ ಆಗಿದೆ, ಹಾಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅದರಲ್ಲೂ ಈಗ ಇದು ಯಾವುದದು ಮ್ಯೂಚುವಲ್ ಮಾರ್ಕೆಟ್ ಲಿಂಕ್ಡ್ ಪಾಲಿಸಿ ಆಗಿರೋದ್ರಿಂದ ಕಮಿಷನ್ ಅಲ್ಲಿ MDRT ಮಾಡೋದು ಕಷ್ಟ ಆಗ್ತಾ ಇದೆ. ಇದೆಲ್ಲ ಒಂದು ಕೆಲವೊಂದು ವಿಚಾರಗಳಿದ್ದಾವೆ. ಹಾಗಾಗಿ ಈಗ ನೀವು ಸಪೋಸ್ ನಾವು ಒಂದು 25-30 ಜನ ಸೇರ್ಕೊಂಡು ಅಥವಾ 100-200 ಜನಕ್ಕೆ ಸೇರಿ ಒಂದು ಕಡೆ ಸೇರಿಸಿದ್ರೆ, ಅಂದರೆ MDRT ಮಾಡಬೇಕು ಅನ್ನೋರಿಗೆ ಒಂದು ಕಡೆ ಸೇರಿಸಿದ್ರೆ, ನೀವು ಅಥವಾ ಸುನಿಲ್ ಸರ್ 4-5 ಜನ ಬಂದು ಒಂದು ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ತಯಾರಿ ಮಾಡೋ, ಅಂದರೆ ಪೂರ್ವ ತಯಾರಿ, ಮೀಟಿಂಗ್ ಬಿಫೋರ್ ಮೀಟಿಂಗ್ ಅಂತ ಹೇಳ್ತಾರಲ್ಲ, ಹಾಗೇನಾದ್ರು ಒಂದು ತಯಾರಿ ಮಾಡಿದ್ರೆ ಬರ್ಬಹುದಾ? ಖಂಡಿತ ಬರ್ತೀವಿ. ಸರಿ ಸರಿ. ಹಂಗಂದ್ರೆ ಇರೋಂಥವ್ರು ಕೇಳೋಣ. ಇಲ್ಲಿರೋರು ಸುಮಾರು ಜನ ಸಹಿತ MDRT ಆದವ್ರು ಸುಮಾರು ಜನ ಹೆಸರು ಕಾಣಿಸ್ತಾ ಇದೆ. ಎಲ್ಲರ ಹೆಸರು ಹೇಳಕ್ ಹೋದ್ರೆ ಹೆಸರು ಹೇಳಲಾರ್ದವ್ರಿಗೆ ಬೇಜಾರಾಗುತ್ತೆ, ಅದಕ್ಕೆ ಅದನ್ನ ಮಾಡಕ್ ಹೋಗಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ MDRT ಈ ವರ್ಷ 2026 ಆಗಬೇಕು ಅಂತಿದೆ? ಮೀ ಅಂತ ಟೈಪ್ ಮಾಡಿ. ಯಾರ್ಯಾರಿಗೆ ಈ ವರ್ಷ ಮಾಡಬೇಕು ಅಂತಿದೆ? ಮೀ 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 ಓಕೆ, ದಿಸ್ ಈಸ್ ಕಾಲ್ಡ್ ಮೀ ಟೂ ಮೂಮೆಂಟ್ ನಮ್ಮ ಲೆಕ್ಕದಲ್ಲಿ, ಸರಿನಾ? ಹಂಗಂದ್ರೆ ಮೀಮಿ ಅಂತ ಹಾಕಿದ್ದೀರಿ. ಸಪೋಸ್ ಒಂದು MDRT ಇದ್ರ ಬಗ್ಗೆ ಏನು, ಅದನ್ನ ಮಾಡೋದು ಹೆಂಗೆ, ಅಥವಾ ಅದಕ್ಕೋಸ್ಕರ ಏನೆಲ್ಲ ಪೂರ್ವ ತಯಾರಿ ಮಾಡ್ಕೋಬೇಕು, ಕಸ್ಟಮರ್ನ ಹಿಡಿಯೋದು ಹೇಗೆ, ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡೋದು ಅಂತೇಳಿ ಮಧುಸೂದನ್ ಸರ್ ಹೇಳಿದ್ರು. ಅದನ್ನು ಹೇಳ್ಕೊಡ್ಲಿಕ್ಕೆ ಇದೆಲ್ಲ ಒಂದು 2 ದಿವಸದಲ್ಲಿ ಮುಗಿಸ್ಬೋದಾ? ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಂದು 16 ಗಂಟೆ ಅನ್ನೋ ಸಮಯ ಕೊಟ್ಟರೆ. ಈಗ ಒಂದು ನಿಮಿಷ, ಮೀಮಿ ಅನ್ನೋದು ಬರೆಯೋದು ನಿಲ್ಲಿಸಿ, ಗೊತ್ತಾಯ್ತು, ಅರ್ಥ ಆಯ್ತು. ಈಗ ಇದೊಂದು ಕಾರ್ಯಕ್ರಮ ಒಂದೇ ಹುಬ್ಳಿಯಲ್ಲೋ ಅಥವಾ ಬೆಂಗಳೂರಲ್ಲೋ 2 ದಿವಸ ವ್ಯವಸ್ಥೆ ಮಾಡಿದ್ರೆ ಎಷ್ಟು ಜನಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಇದೆ? ಓಕೆ, ಈಗ ಎಸ್ ಅಂತ ಹಾಕಿ, ಯಾಕಂದ್ರೆ ಮೀಮಿ ಅದು ಇದು ಮಿಕ್ಸ್ ಆಗಿಬಿಡ್ತು ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಾಗೇನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ನಿಮ್ಮಲ್ಲಿರುವಂಥವ್ರನ್ನೇ ಯಾರ್ಯಾರು MDRT ಇದೆ, ನಿಮ್ಮ ಬ್ರಾಂಚ್ನವರೇ ಇರ್ಬೋದು, ಅಥವಾ COT ಇರ್ಬೋದು, TOT ಇರ್ಬೋದು, ಕೆಲವರು ನಮ್ಮಲ್ಲೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೇನೇ ಪ್ರೈವೇಟ್ ಇನ್ಶೂರೆನ್ಸ್ ಇಂಡಸ್ಟ್ರಿಯಿಂದ ಒಂದಿಷ್ಟು ಜನ ಬಂದರೂ ಬರ್ಬೋದು. ಹಾಗೆಲ್ಲ ಒಂದು ವ್ಯವಸ್ಥೆ ಮಾಡಿ ಒಂದು ಏನಂತಾರೆ ಕಲಿಕೆಯ ಸಂತೆ ಅಂತ ಹೇಳೋಣಂತೆ, ಆಯಿತಾ? ಒಂದು ಕಲಿಕೆಯ ಸಂತೆ ಮಾಡಿದ್ರೆ ನೀವು ಇಷ್ಟು ಜನ ಬರೋಕ್ಕೆ ತಯಾರಾಗಿದ್ದರೆ ದಯವಿಟ್ಟು ನಿಮ್ಮ ಫೋನ್ ನಂಬರ್ಗಳದ್ದು ಹಾಕ್ಬಿಡಿ. ಸೊ ಈ ಚಾಟ್ ಸೇವ್ ಆಗುತ್ತೆ. ಅಂದರೆ ಎಸ್ಸು ಮತ್ತು ಮೀ ಅಂದವರಿಗೆ ಈ ನಂಬರ್ಗಳನ್ನು ಸರಿಗೆ ಶೇರ್ ಮಾಡ್ತೀನಿ. ಅವರು ಸಹಿತ ಮುಂಬೈ ಕನ್ವೆನ್ಷನ್ಗೆ ಲಿಸ್ಟ್ ಮಾಡ್ಕೊಳ್ಳಿ. ಹಾಗೇನೇ ಸುನಿಲ್ ಸರ್ ನಂಬರ್ ಹಾಕಿದ್ದಾರೆ, ಮತ್ತು ನಮ್ಮ ಮಧುಸೂದನ್ ಗಡ್ ಸರ್ ಅವ್ರದ್ದು ನಂಬರ್ ಹಾಕಿದ್ದಾರೆ. ದಯವಿಟ್ಟು ಅವ್ರ ನಂಬರನ್ನು ಸೇವ್ ಮಾಡ್ಕೊಳ್ಳಿ, ಅವ್ರ ಜೊತೆಗೆ ಮೆಸೇಜು ಮಾಡಿ. ಹೀಗೆ ಏನಂತಾರೆ, ಇವತ್ತಿನ ಕಾರ್ಯಕ್ರಮವನ್ನು ವಿಶೇಷ ಏನು ಗೊತ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಸೀರಿಯಸ್ ಇದ್ದವರಷ್ಟೇ ಬಂದಿದ್ದಾರೆ. ಯಾಕಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಸೇಜ್ ಏನಿತ್ತು, MDRT ಇಂದ TOT ಮಾಡೋದು ಹೆಂಗೆ, ಅಯ್ಯೋಯ್ಯೋ MDRTನ ಅರಿ ಅದು ಮಾಡಿದ್ಮೇಲೆ ನೋಡ್ಕೊಳ್ಳೋಣ ಅನ್ನೋರು ಜಾಸ್ತಿ ಜನ ಬಂದಿಲ್ಲ ಇವತ್ತು. ಒಂದು ಎರಡನೇದು, ಇವತ್ತು ಭಾಳ ಖುಷಿಯಾಗಿರುವಂಥ ವಿಶೇಷ ಏನು ಅಂತಂದರೆ, ಇವತ್ತು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಇದೆ, ಅದು ಫೈನಲ್ ಮ್ಯಾಚು. ಅದು ಬಿಟ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದವರೆಲ್ಲರೂ ಯಾರು ತಪ್ಪಿಸ್ಕೊಳ್ಳಾರ್ದೆ ಕೊನೆ ತನಕ ಇದ್ದಾರೆ. ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ, ನೀವೆಲ್ಲರೂ ಸಹಿತ ನಮ್ಮ ಯಾರು ಮಧುಸೂದನ್ ಗಡ್ ಸರ್ ಆಗಲಿ, ಸುನಿಲ್ ಸರ್ ಆಗಲಿ, ನೀವು ಬಂದು ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಪೂರ ಸದುಪಯೋಗ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಧನ್ಯವಾದಗಳು ಅಥವಾ ಥ್ಯಾಂಕ್ ಯು ಸುನಿಲ್ ಸರ್ ಮತ್ತು ಥ್ಯಾಂಕ್ ಯು ಮಧುಸೂದನ್ ಸರ್ ಅಂತ ಹಾಕ್ಬೋದು. ಹಾಗೇನೇ ಈ ಕಾರ್ಯಕ್ರಮವನ್ನು ನೀವು ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹಿತ ನಿಮ್ಮ ಕೆಲಸಗಳನ್ನು ಬದಿಗೊತ್ತಿ ಇವತ್ತಿನ ದಿವಸ ಬಂದಿದ್ದೀರಾ. ನಿಮ್ಮ ಏನಂತೀರಾ, ಇಬ್ಬರೂ ಸಹಿತ ಬಂದು ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕೆಲವರಲ್ಲಿ ಅದೇನು ಕಿಡಿ ಹಚ್ಚಿದ್ದೀರಾ. ಹಾಗಾಗಿ ಈ ಕಿಡಿಯನ್ನು ನಾವು ಆವಾಗ ಗೊಬ್ಬರ ಸರಿಸಲಿಕ್ಕೆ ಗಾಳಿ ಹಾಕ್ತಾ ಇರ್ತೀವಿ ವಾರಕ್ಕೊಂದ್ಸಲ. ಹಾಗೆಯೇ ನಮ್ಮ ಕಾರ್ಯಕ್ರಮ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ನಡೀಲಿ, ಬಂದವರಿಗೆಲ್ಲ ಉಪಯೋಗ ಆಗಲಿ. ನೀವೆಲ್ಲರೂ ಸಹಿತ
ಮುಂದಿನ ವರ್ಷದ ಮುಂದಿನ ವರ್ಷ ಇನ್ನು ಎಷ್ಟು ತಿಂಗಳಿದೆ ಈಗ ಮಾರ್ಚ್ ಆಯಿತು ಅಂದ್ರೆ ಮುಂದಿನ 9 ತಿಂಗಳು, ಒಂದು 9 ತಿಂಗಳಲ್ಲಿ ಮಗುವೇ ಹುಟ್ಟತ್ತಂತೆ. ಈ 9 ತಿಂಗಳಲ್ಲಿ ನೀವೆಲ್ಲ MDRT ಆಗಿ ನಿಮ್ಮ ಹೊಸ ರೂಪವನ್ನು ಕಾಣಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಿಮ್ಮ ಕೊನೆ ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಧುಸೂದನ್ ಸರ್ ಮತ್ತೆ ಸುನಿಲ್ ಸರ್, ಓವರ್ ಟು ಯು. ಸೊ ಏನಿಲ್ಲ, MDRT ಮರೀಚಿಕೆ ಅಲ್ಲ. ಸೊ ಸಾಧ್ಯ ಆಗುತ್ತೆ, ತುಂಬಾನು ಕಷ್ಟ ಪಡಬೇಕಾದಿಲ್ಲ, ಸ್ವಲ್ಪ ಪ್ಲಾನ್ ಮಾಡಬೇಕು, ಹೆಜ್ಜೆ ಹೆಜ್ಜೆಗೂ ಗೈಡೆನ್ಸ್ ತಗೊಳ್ಳೋದು ಒಳ್ಳೇದು. ನನ್ನ ಮೆಂಟರ್ ಡಾಕ್ಟರ್ ಸಂಜಯ್ ತೊಲಾನಿ. ಓಕೆ, ಸೊ ಸುನಿಲ್ ನನ್ನ ಬಗ್ಗೆ ಏನೇನ್ ಹೇಳಿದ್ರು ಅದೇ ತರನೇ ಅವರು ಅದೇ ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಆಲ್ ಬರ್ಡ್ಸ್ ಫ್ಲಾಕ್ ಟುಗೆದರ್, ಎಲ್ಲ ಒಂದೇ ನೀರು ಒಂದು ಮಟ್ಟದ ಮುಟ್ಟತ್ತಲ್ಲ ಹಾಗಾಗಿದೆ. ಸೊ ಎಲ್ಲಾರ್ಗು ದುಡ್ಡು ಇನ್ವೆಸ್ಟ್ಮೆಂಟಿಗೆ ಅಂತ ಖರ್ಚು ಮಾಡದೇ ಇರಬೇಡಿ, ಬೆಳೆಯೋ ಕಲಿಯೋ MDRT ಆಗೋ ತನಕ ಅದೇನ್ ಕಲಿಕೆ ಬೇಕು, ಎಷ್ಟೇ ಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗಿ. ಅಂಡ್ ಅದ್ ಎಷ್ಟು ಕಷ್ಟ, ಡಿಸಿಪ್ಲಿನ್ ಎರಡೇ, ಒಂದು ಡಿಸಿಪ್ಲಿನ್ ಇನ್ನೊಂದು ಕಲಿಕೆ, ಎರಡೇ ಮೇನ್ ಬೇಕಾಗಿರೋದು. ಮಾಡ್ಕೊಂಡು ಹೋದ್ರೆ MDRT ಖಂಡಿತ ಆಗತ್ತೆ. ನಾನು ಸುನಿಲ್ ಇಬ್ರು ನೀವು ಯಾವಾಗ ಅವಶ್ಯಕತೆ ಇದ್ರೋ ಒಂದು ಫೋನ್ ಎತ್ಕೊಳ್ಳಿಲ್ಲ, ವಾಟ್ಸಪ್ ಅಲ್ಲಿ ಕೇಳಿ, ಏನೇ ಗೈಡೆನ್ಸ್ ಬೇಕಾದ್ರೂ ಮಾಡ್ತೀವಿ. ಅವ್ರು ಹೇಳ್ದಂಗೆ ಹುಬ್ಳಿ ಅಥವಾ ಧಾರವಾಡ ಎಲ್ಲ ಕರೆದ್ರು ನಾವು ಬಂದು ನಿಮ್ಗೆ MDRT ಮಾಡಿಸೋ ಆಗೋ ತನಕ ನಿಂತ್ಕೊಂಡಿರ್ತೀವಿ ನಿಮ್ ಹಿಂದೆ. ಓಕೆ, ಅಂದ್ರೆ ಅವ್ರು ನಿರ್ಧಾರ ಮಾಡ್ಬೇಕು, ಆಮೇಲೆ ಅವರಿಗೆ ಸಪೋರ್ಟ್ ಆಗ್ಬಿಟ್ಟು ಅವ್ರು ಆಗ ತನಕ ನೀವು ಬೆಂಬಿಡದ ಏನಂತಾರೆ ವಿಕ್ರಮ ಅವರು ಬೇತಾಳ್ತಾರ, ಪಾಸಿಟಿವ್ ಬೇತಾಳಗಳು. ಸುನಿಲ್ ಸರ್. ಸೊ ಇಲ್ಲಿ ನೆರೆದಿರ್ತಕ್ಕಂಥ 95 ಜನಕ್ಕೆ ಒಂದು ವಿಚಾರ ಹೇಳಲಿಕ್ಕೆ ಪಡ್ತೀನಿ. ನೀವು ಈ ವೃತ್ತಿಯನ್ನ ಯಾವಾಗ ಅಲಂಕರಿಸಿದಿರೋ, ರೈಟ್? ಸೊ ಇಫ್ ನಾಳೆ ನಾನು ಶವಗಾರಕ್ಕೆ ಹೋಗಿನ ಮುಂಚೆ MDRT ಆಗೇ ಸಾಯ್ಬೇಕು ಅಂತ ಒಂದು ನಿರ್ಧಾರ ತಗೋಬೇಕು. ಐ ಆಮ್ ಟಾಕಿಂಗ್ ನೆಗೆಟಿವ್, but if you have decided to be in this business, you must become MDRT or COT or TOT. ಅದನ್ನ ನೆರವೇರ್ದಿರ ನೀವು ಅದು ಏನೋ ಅನ್ಫುಲ್ಫಿಲ್ಡ್ ಡಿಸೈರ್ ಆಗ್ಬಾರ್ದು ಅಂತ ಹೇಳ್ತೀನಿ, ರೈಟ್? ಈ ಪ್ರಪಂಚವನ್ನ ಬಾಯಿ ಮುಚ್ಚಬೇಕು ಅಂತ ಹೇಳಿದ್ರೆ ಬೆಸ್ಟ್ ವೇ ಟು ಟೆಲ್ ದ ವರ್ಲ್ಡ್ ಶಟ್ ಅಪ್ ಈಸ್ ಬೈ ಪ್ರೊಡ್ಯೂಸಿಂಗ್ ರಿಸಲ್ಟ್ಸ್. ಅಂಡ್ ನೀವು ಈ ವೃತ್ತಿಗೆ LIC ಲೈಫ್ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬಂದಿದ್ದೀರಾ ಅಂದ್ರೆ ಯು ಮಸ್ಟ್ ಬಿಕಮ್ $1 million ರೌಂಡ್ ಟೇಬಲ್ ಮೆಂಬರ್ ಸರ್. ಅಲ್ಲ, ದಿವಸ ಸಾಯೋದಕ್ಕಿಂತ ಮುಂಚೆ ಒಂದ್ಸಲ MDRT ಆಗಿ ಸಾಯೋದು ಒಳ್ಳೆ. ದಟ್ಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಭಾಳ ಖುಷಿಯಾಗಿ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ರಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಾರ ಇನ್ನೂ ಅಂದಂಗೆ ನಮ್ಮ ವಿನ್ನೆಸ್ಟಿಂದ ಒಂದು ಗೂಗಲ್ ಫಾರ್ಮ್ ಶೇರ್ ಮಾಡಿದ್ದಾರೆ. ದಯವಿಟ್ಟು ಆ ಗೂಗಲ್ ಫಾರ್ಮಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಸೊ ದ್ಯಾಟ್ ಅವರು ಮುಂದಿನ ದಿವಸಗಳಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ MDRT ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಸುನಿಲ್ ಸರ್ಗೂ ಮಧುಸೂದನ್ ಗಡ್ ಅವರಿಗೂ ಕರ್ಕೊಂಬಂದಿದ್ದಕ್ಕೆ ಇಬ್ರಿಗೂ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ರಿ. ಭಾಳ ಸಂತೋಷವಾಗಿತ್ತು. ನನಗೆ ಒಂದು ಸ್ವಲ್ಪ ಅಳುಕಿತ್ತು, ನೀವೆಲ್ಲಿ ಕನ್ನಡದಲ್ಲಿ ಮಾತಾಡೋಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಯಾಕಂದ್ರೆ ಬೆಂಗಳೂರಿನ ಕನ್ನಡದ ಬಗ್ಗೆ ಒಂದು ಸ್ವಲ್ಪ ಅಸಡ್ಡೆ ಇರೋದ್ರಿಂದ ಹೆದರ್ಕೊಂಡು ಕರೆದಿದ್ದೆ. ಬಟ್ ಸರಾಗವಾಗಿ ಸುಲಲಿತವಾಗಿ ಎಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಕನ್ನಡದಲ್ಲಿ ಮಾತಾಡಿದ್ದೀರಾ. ಬಂದವ್ರಿಗೆಲ್ಲ ಉಪಯೋಗ ಆಗಿದೆ ಅಂತ ಅಂದ್ಕೊಂಡು ಅವರಲ್ಲಿ ಈ MDRTಯ ಕಿಡಿಯನ್ನು ಹಚ್ಚಿ ಅವರು MDRT ಆಗುವ ತನಕ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದ ವಿಶ್ವಾಸವನ್ನು ಅಥವಾ ಭರವಸೆಯನ್ನು ಕೊಟ್ಟಿದ್ದಕ್ಕೆ ಚಿರಋಣಿಯಾಗಿದ್ದೇವೆ. ನಾವೆಲ್ಲರೂ ಸಹಿತ MDRTಯನ್ನು ಈ ಒಂದು ಏನಂತಾರೆ ಪಿನ್ನನ್ನು ಸಾಧಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದ. See you in Bombay. ಧನ್ಯವಾದಗಳು. ಬಹಳ ಸಂತೋಷ ಆಯ್ತು ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮಧುಸೂದನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್. ಥ್ಯಾಂಕ್ ಯು ಮಧು. ಥ್ಯಾಂಕ್ ಯು ಸತೀಶ್. ಎಲ್ಲೋ ಸಿಕ್ಕಿದ್ವಿ, ಇವತ್ತಿನ ಕಾರ್ಯಕ್ರಮದ ಒಂದು ರೂಪರೇಷೆ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು ಬಂದವರಿಗೆ. ಅಕ್ಕಮದೇವಿ ಬಂದಿದ್ದೀರಾ? ಓಕೆ, ನಮ್ಮ ಭೀಮಾಸಖಿ, ನಮ್ಮ ಇಲ್ಲಿಯವರು, ಹುಬ್ಳಿಯವರು. ಆಮೇಲೆ ಒಂದಿಷ್ಟು ಜನ ಭೀಮಾಸಖಿ ಅವ್ರು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲ ಈ ವರ್ಷ ಬಂದವರು. ಈ ವರ್ಷ 200-300 ಪಾಲಿಸಿ ಮಾಡಿದ್ದಾರೆ ಸರ್. ಮೊನ್ನೆ ದಿವಸ ಒಬ್ಬರಿಗೆ ಇಂಟರ್ವ್ಯೂ ಮಾಡಿದೆ. ಅವರು ಊರು ಇಂಡಿ ಅಂದ್ರೆ ಯಾವುದು ಬಿಜಾಪುರದಿಂದ ಆ ಕಡೆ 200 ಪಾಲಿಸಿ ಮಾಡಿದ್ದಾರೆ. ರೇವಮ್ಮ ಬಡಿಗೇರ್ ಅಂತ. ಆಮೇಲೆ ಇವತ್ತಿನ ದಿವಸ ನಾಗರತ್ನ ಅಂತ ಹೇಳಿ ಬಂದಿದ್ದಾರೆ. ಅವರು ನಾಗರತ್ನ ಮೇಡಮ್ ದೊಡ್ಡವಾಡ್ ಅವರು ಸಹಿತ 170-180 ಪಾಲಿಸಿ ಮಾಡಿದ್ದಾರೆ. ಅವರು ಟೀಮ್ ಮೆಂಬರ್ ಸಾಲಿ ಸರ್ ಮಾಳಿ ಸರ್ ಬಂದಿದ್ರು. ಆಮೇಲೆ ಇನ್ನೊಬ್ರು ಝೋನಲ್ ಟಾಪರ್ ಅವರು ಸತಿಹಾಳ್ ಸರ್ ಅವರು ಬಂದಿದ್ದಾರೆ. ಅವರು
ಒಂದು ಅವ್ರ ಟೀಮಲ್ಲಿ ಒಬ್ಬರಿಗೆ 25 ಲಕ್ಷ ಇನ್ಕಮ್ ಮಾಡಿಸ್ಕೊಟ್ಟಿದ್ದಾರೆ 3 ವರ್ಷದಲ್ಲಿ. ಹಾಗೆ ಇವರೆಲ್ಲ ಸಾಧಕರು. ಅದೇನಂತಾರಲ್ಲ, ಎಲೆ ಮರೆಯ ಕಾಯಿ ಅಂತೆ ಬಹಳ ಜನ LIC ಏಜೆಂಟ್ ಇದ್ದಾರೆ. ಅವರಿಗೂ ಸಹಿತ ಬೇರೆ ದೇಶಗಳು ಹೋಗಿ ಆ ವಿಚಾರವನ್ನು ತಲೆಗೆ ತುಂಬಿಸಿ ಪ್ರತಿ ವರ್ಷ ಮಾಡೋದೊಂದು ಉದ್ದೇಶ ಇರಲಿ. ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓ ವಿಜಯಲಕ್ಷ್ಮಿ ಮೇಡಮ್, ಸೆಂಚುರಿಯನ್, ಫಸ್ಟ್ ಸೆಂಚುರಿಯನ್. ಓಕೆ, ಶಿವಮೊಗ್ಗ 100 ಪಾಲಿಸಿ ಮಾಡಿದವರು. 100 ಪಾಲಿಸಿ. ಅಮೇಸಿಂಗ್, ಅಮೇಸಿಂಗ್. ಅಂದ್ರೆ ಎಲ್ಲರ ಒಬ್ಬೊಬ್ರು ಹೆಸರು ನೋಡ್ತಿದ್ದಂಗೆ ಸ್ಟೋರಿ ನೆನಪಾಗತ್ತೆ. ಆ ಸ್ಟೋರಿ ಹೇಳ್ತಾ ಹೋದ್ರೆ 2 ಗಂಟೆ ಆಗತ್ತೆ. ಇವತ್ತು ಇಲ್ಲಿಗೆ ಮುಗಿಸ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಅಪ್ರಿಷಿಯೇಟ್ ಸರ್.